ಶುಂಬಿನಿ ಶುಂಬಿರೆನು ಕೀರ್ತಿನ ದೇವಿ ಶಂಭುನ ಮೋಗ್ಯದ ಪಾರ್ವತಿ ದೇವಿ ಶುಂಬಿನಿ ಕೀರ್ತಿನ ದೇವಿ ಮೋಗ್ಯದ ಪಾರ್ವತಿ ದೇವಿ ಅಂಬುಜಾಕ್ಷಿ ಮೇರೆ भक्तांतर दांतिन देवी आदि पराशक्ति भार्गवी भगवती आदि भक्तांतर दांतिन देवी आदि पराशक्ति भार्गवी भगवती साधु जनों षण्मुख गणपन मातु श्री है दुर्मुख नादन प्रीति धमेक दिए षण्मुख गणपन मातु दुर्मुख नादन प्रीति धमेक दिए रतो सोड़े मेरे दे राशि अलकार वैभवडु भूतराशि अलकार वैभवडु केटिनवर गुरुदे तेरी यर देवी रामणी तेरी यर देवी तेरी यर ब्राह्मणी तेरी यर देवी नमो कुंडली गौरद पांडुरंगा हरिविठ्ठल उंदे पुण्य जागा भगवतಮ್ಮನ ಜಾಗ ಭಗವತಮ್ಮ ದೇವಿ ಇರನ ಜಾಗ ಈ ಜಾಗ ಭಗವತಮ್ಮ ದೇವಿ ಇರನ ಜಾಗ ಉಂದೇ ಪುಣ್ಯ ಜಾಗ ಭಗವತಮ್ಮನ ಜಾಗ ಭಗವತಮ್ಮ ದೇವಿ ಇರನ ಜಾಗ ಈ ಜಾಗ ಭಗವತಮ್ಮ ದೇವಿ ಇರನ ಜಾಗ ಭಗವತ
ಭಗವತಿ ತುದಟ ಮೇಗುಣ ಜಾಗ ಪರಿಶುದ್ಧ ಆಪಿನ ಜಾಗ ಭಗವತಿ ತುದಟ ಮೇಗುಣ ಜಾಗ ಪರಿಶುದ್ಧ ಆಪಿನ ಜಾಗ ಭಗವತಿ ಅಮ್ಮನಲೆತ್ತಿನ ನಂಗ ಆನಂದ ತಿಕ್ಕುನ ಜಾಗ ಭಗವತಿ ಅಮ್ಮನಲೆತ್ತಿನ ನಂಗ ಆನಂದ ತಿಕ್ಕುನ ಜಾಗ ಭಗವತಮ್ಮ ದೇವಿ ಬಂದ ಪಾಪನು ಪೂರ ಕಳಪಿನ ಜಾಗ ಭಗವತಮ್ಮ ದೇವಿ ಬಂದ ಪಾಪನು ಪೂರ ಕಳಪಿನ ಜಾಗ ಮುಂದೆ ಪುಣ್ಯ ಜಾಗ ಭಗವತಮ್ಮನ ಜಾಗ ಭಗವತಮ್ಮ ದೇವಿ ಇರನ ಜಾಗ ಈ ಜಾಗ ಭಗವತಮ್ಮ ದೇವಿ ಇರನ ಜಾಗ ಭಗವತಿ ತುದಟ ಮೇಪುನ ಜಾಗ ದೇವಿ ರಂಗ ತೋಜಿನ ಜಾಗ ಭಗವತಿ ತುದಟ ಮೇಪುನ ಜಾಗ ದೇವಿ ರಂಗ ತೋಜಿನ ಜಾಗ ಭಗವತಿ ಅಮ್ಮನಲೆತ್ತಿನ ನಂಗ ಆನಂದ ಕೊರ್ಪಿನ ಜಾಗ ಭಗವತಿ ಅಮ್ಮನಲೆತ್ತಿನ ನಂಗ ಆನಂದ ಕೊರ್ಪಿನ ಜಾಗ ಭಗವತಮ್ಮ ದೇವಿ ಬಂಡ ಮೋಕ್ಷನ ನಂಗ ದಿಕ್ಕುನ ಜಾಗ ಭಗವತಮ್ಮ ದೇವಿ ಬಂಡ ಮೋಕ್ಷನ ನಂಗ ದಿಕ್ಕುನ ಜಾಗ ಮುಂದೆ ಪುಣ್ಯ ಜಾಗ ಭಗವತಮ್ಮನ ಜಾಗ ಭಗವತಮ್ಮ ದೇವಿ ಇರನ ಜಾಗ ಈ ಜಾಗ ಭಗವತಮ್ಮ ದೇವಿ ಇರನ ಜಾಗ ಈ ಜಾಗ ಭಗವತಮ್ಮ ದೇವಿ ಇರನ ಜಾಗ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಇನ್ನು ಇನ್ನು ನೋಡುವ ಆಸೆ ತುಂಬಿತಮ್ಮ ಇನ್ನು ಕೋಟಿ ಜನ್ಮ ಬರಲಿ ನಮಗೆ ಸಾಲದಮ್ಮ ಇನ್ನು ಇನ್ನು ನೋಡುವ ಆಸೆ ತುಂಬಿತಮ್ಮ ಇನ್ನು ಕೋಟಿ ಜನ್ಮ ಬರಲಿ ನಮಗೆ ಸಾಲದಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂತ ಶಕ್ತಿ ನಿನ್ನಲ್ಲಿದೆ
ತುಲಾಯಿಗೆ ನದೊಂದಿ ಉಡಲು ಅರಳು ಲೆಕ್ಕಾಮಲ್ಕ ಕಬಿರಿ ಬಾಪು ಮಾಯೋ ಕೋಡೆನ್ನ ಕಬಿದಿ ಮಾಪು ಮಾಯೋ ಕೊಡೆನ್ನ ಕೈಯ ಪಾತೆ ನಡಪಾಲ ಓ ಭಗವತಿ ಓ ಪಾವನಿ ಅಪ್ಪೆ ಓ ಭಗವತಿ ಓ ಭ್ರಾಮರಿ ಉಡಲೆ ದುಲಾಯಿಗೆ ನದೊಂದು ತುಳರೆ ಅರುಳೋಲೆ ಕಾಮಲ್ತು ಉಡಲೆ ತುಲಾಯಿಗೆ ನದೊಂದಿ ಉಡಲು ಅರಳು ಲೆಕ್ಕಾಮಲ್ಕ ಕಬಿದಿ ಮಾಪು ಮಾಯೋ ಕೊಡೆನ್ನ ಕೈನ ಮತ್ತು ನಡಪಾಲ ಓ ಭಗವತಿ ಓ ರಾವಣಿ ಅಪ್ಪೆ ಓ ಭಗವತಿ ಓ ಬ್ರಾಹ್ಮಣಿ ಪುಣ್ಯರೊಂಜಿ ಪರಿಪೂರಿ ಮೈಮೇದ ಮಾಮೇರುಯಿಯೇ ಪುಣ್ಯರಂಜಿ ಪರಿಪೂಯಿಯೇ ಮೈಮೇದ ದಾಮಾಮೇರುಯಿಯೇ ಕರುಣೆರೊಂಜಿ ಕಣ್ಣಯ್ಯೇ ಕರುಣೆ ದಂಡಿ ಕಣ್ಣಯ್ಯೇ ನಲ್ಮೆರೊಂಜಿ ನೆರೆದೆಯೇ ಓ ಭಗವತಿ ಓ ಬ್ರಾಹ್ಮಣಿ ಅಪ್ಪೆ ಓ ಭಗವತಿ ಓ ಬ್ರಾಹ್ಮಣಿ ಉಡಲೆ ದೋಲೈ ಉಡಲು ತುಲಾಯಿಗೆ ನದಂದಿ ತುಡರ ಅರಳು ಲೆಕ್ಕಾಮಲ್ಕ ಕಬಿದಿ ಮಾಪು ಮಾಯೋ ಕೊಡೆನ್ನ ಕೈಲ ಪತ್ತು ನಡಪಾಲ ಓ ಭಗವತಿ ಓ ಬ್ರಾಹ್ಮಣಿ ಅಪ್ಪೆ ಓ ಭಗವತಿ ಓ ಬ್ರಾಹ್ಮಣಿ ನಿನ್ನದಯೋಟಿ ಭಾಗ್ಯ ಬಲ್ಕು ನಿನ್ನದಯೋಟಿ ಮುತ್ತಿಸಿದೆ ನಿನ್ನ ದಯೋಟೆ ಭಾಗ್ಯ ಬಲ್ಕು ನಿನ್ನ ದಯೋಟೆ ಉದ್ದಿಸಿದಿ ನಿನ್ನ ದಯೋಟೆ ತೆರ್ಮೆಗೆಮ್ಮೆ ನಿನ್ನ ದಯೋಟೆ ತೆರ್ಮೆಗೆಮ್ಮೆ ಪಾದುಗೆನ್ನ ಸಾರ ಕಣ್ಣೆ ಓ ಭಗವತಿ ಓ ಬ್ರಾಹ್ಮಣಿ ಅಪ್ಪೆ ಓ ಭಗವತಿ ಓ ಬ್ರಾಹ್ಮಣಿ ಪತಪೇ ಜೋಗುಲೆ ಒಟ್ಟತೆ ಪದ ಒಟ್ಟತೆ ಭಕ್ತಿಗೆಂಬು ಭಕ್ತಿಗೆಂಬು ಕೊರತೆ ಅತಿದ ಭಯ ಕರುಣ ಅಪ್ಪೆ ಓ ಭಗವತಿ ಓ ಬ್ರಾಹ್ಮಣಿ ಅಪ್ಪೆ ಓ ಭಗವತಿ ಓ ಬ್ರಾಹ್ಮಣಿ ಉಡಲು ದುಲಾಯಿಗೆ ನದುಂಬಿ
गंजी तुडर अरल कामल दे कभी दिमाप गयो गोड़न्ना कभी दिमाप भयो गोड़न्ना कहीं न बात नड़ा आना ओ भगवती ओ ब्राह्मरी अपे ओ भगवती ओ ब्राह्मरी ಬಂದಳ್ ನೋಡೆ ಮಂದಿರಾದೋಳು ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಬಂದಳು ನೋಡೆ ಮಂದಿರಾದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಅಂದುಗೆ ಕಿರುಗೆಜ್ಜೆ ಗಲ್ 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 ಎನ್ನುತ್ತಾ ಅಂದುಗೆ ಕಿರುಗೆಜ್ಜೆ ಗಲ್ 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 ಎನ್ನುತ್ತಾ ಅಂದುಗೆ ಕಿರುಗೆಜ್ಜೆ ಗಿಲ್ 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 ಎನ್ನುತ್ತಾ ಮುದ್ದು ಪಾದದಿ ಹೆಜ್ಜೆಯ ನಿಕ್ಕುತ್ತಾ ಮುದ್ದು ಪಾದದಿ ಹೆಜ್ಜೆಯ ನೀಡುತ್ತಾ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳ್ ನೋಡೆ ಮಂದಿರಾದೋಳು ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಬಂದಳು ನೋಡೆ ಮಂದಿರಾದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಎಡಬಲ ತನ್ನ ಕಮಲಾದಿ ಅಭಯ ತೋರುತ್ತಾ ಬಿಡದೆ ತನ್ನ ಕರ ಕಮಲಾದಿ ಅಭಯ ತೋರುತ್ತಾ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳ್ ನೋಡೆ ಮಂದಿರಾದೋಳು ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಬಂದಳ್ ನೋಡೆ ಮಂದಿರಾದೋಳು ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಅತಿ ಹರುಷಾಲಿ ಹಿತದಿ ತನ್ನ ಪತಿಯ ಸಹಿತಾಗಿ ಅತಿ ಹರುಷಾಲಿ ಹಿತದಿ ತನ್ನ ಪತಿಯ ಸಹಿತಾಗಿ ಬಾರೆ ನೋಟ ಬೀರಿ ಭಕ್ತರಿಗೊರವ ಕೊಡುತ್ತಾಲಿ ಬಾರೆ ನೋಟ ಬೀರಿ ಭಕ್ತರಿಗೊರವ ಕೊಡುತ್ತಾಲಿ ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಬಂದಳ್ ನೋಡೆ ಮಂದಿರಾದೋಳು ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ ಸೃಷ್ಟಿಗೊಡೆಯ ವಿಠಲನ ಭಕ್ತರಸಿ ಅತ್ತಿಯಿಂದಲೇ ಭಕ್ತರ
ನಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡಿರೇನೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡಿರೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡಿರೇನೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ. ಕಾಜಿದಿ ತಾಮರ ಕೈಯಲ್ಲಿ ಕೊಳಲು, ಪೂಜಿದ ಶ್ರೀಗಂಧ ಮೈಯೊಳಗಮ್ಮ. ಕಾಜಿದಿ ತಾಂಬರ ಕೈಯಲ್ಲಿ ಕೊಳಲು, ಪೂಜಿದ ಶ್ರೀಗಂಧ ಮೈಯೊಳಗಮ್ಮ. ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ, ಲೇಸಾಗಿ ಸಾಗಿ ತುಳಸಿಯ ಮಾಲೆಯ ಧರಿಸಿದ ವಾಸುದೇವ ಬಂದ ಕಂಡಿರೇನಿ, ವಾಸುದೇವ ಕಂಡಿರೇನಿ. ಅಮ್ಮ 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 ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನಿ, ನಮ್ಮ ರಂಗನ ಕಂಡಿರೇನಿ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ. ಕರದಲ್ಲಿ ಕಂಕಣ, ಬೆರಳಲ್ಲಿ ಉಂಗುರ, ಕೊರಳಲ್ಲಿ ಹಾಕಿದ ಹುಲಿಯು ಗುರಮ್ಮ. ಕರದಲ್ಲಿ ಕಂಕಣ ಬೆರಳಲ್ಲಿ ಉಂಗುರ, ಕೊರಳಲ್ಲಿ ಹಾಕಿದ ಹುಲಿಯು ಗುರಮ್ಮ. ಅರಳೇಲೆ ಕನಕ ಕುಂಡಲ ಕಾಲಲಂದುಗೆ, ಅರಳಲೆ ಕನಕ ಕುಂಡಲ ಕಾಲಲಂದುಗೆ. ಉರಗ ಶಯನ ಬಂದ ಕಂಡಿರೇನಿ, ಉರಗ ಶಯನ ಬಂದ ಕಂಡಿರೇನಿ. ಅಮ್ಮ 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 ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ, ನಮ್ಮ ರಂಗನ ಕಂಡಿರೇನೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ. ತೈತಿಸಬಹುದು ದೇವಗಳ ಒಡಗೂಡಿ ಹತ್ತವತಾರವ ಕೀರ್ತಿದ ನಮ್ಮ. ತೈತಿಸಬಹುದು ದೇವತೆಗಳ ಒಡಗೂಡಿ ಹತ್ತವತಾರವ ಕೀರ್ತಿದ ನಮ್ಮ.
ಭಕ್ತವತ್ಸಲ ನಮ್ಮ ಪುರಂದರ ವಿಠಲನ ಭಕ್ತವತ್ಸಲ ನಮ್ಮ ಪುರಂದರ ವಿಠಲನ ನಿತ್ಯೋತ್ಸವ ಬಂದ ಕಂಡಿರೇನಿ ನಿತ್ಯೋತ್ಸವ ಬಂದ ಕಂಡಿರೇನಿ ಅಮ್ಮ 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 ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನಿ ನಮ್ಮ ರಂಗನ ಕಂಡಿರೇನಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನಿ ನಮ್ಮ ರಂಗನ ಕಂಡಿರೇನಿ ನಮ್ಮ ರಂಗನ ಕಂಡಿರೇನಿ. ನಮೋ ಪುಂಡಲೀಕ ವರದ ಪಾಂಡುರಂಗ ಹರಿವಿಟ್ಟ. ಬಡವನ ಪೂಜೆ ಪಂಡು ತಿರಸ್ಕಾರ ಮಲ್ಪಡೆ ಅಮ್ಮ ಬಡವನ ಪೂಜೆ ಪಂಡು ತಿರಸ್ಕಾರ ಮಲ್ಪಡೆ ಅಮ್ಮ ಕ್ಷಮೆನ ಕೊರ್ದೆಂಕ್ ಈರು ಕ್ಷಮೆನ ಕೊರ್ದೆಂಕ್ ಈರು ಕ್ಷಮೆನ ಕೊರ್ದೆಂಕ್ ಈರು ಕ್ಷಮೆನ ಕೊರ್ದೆಂಕ್ ಈರು ಕರುಣೆಡು ಕಾಪೋದಮ್ಮ ಓ ಜನರಿ ನೆಡು ಕಾಪೋಲಮ್ಮ ಜನರಿ ಮಡಿತ ಕುಂಟೆನಡ ಇಜ್ಜಿ ಕೂತ್ಕೊಂಡು ಬರಿಯರೆ ಕೂಡ ಮಡಿತ ಕೊಂಟೆನಡಾಡಕ್ಕೆ ತೊತ್ತೊಂದು ಬರಿಯರೆ ಕೂಡ ಬಿದ ಹಿಡ್ದು ಉಂಟು ತೂಂದೆ ಹಿರೆ ಪೂಜೆ ನಮ್ಮ ಬಿದ ಹಿಡ್ದೆ ಉಂಟು ತೂಂದೆ ಹಿರೆ ಪೂಜೆ ನಮ್ಮ ಕ್ಷಮೆನ ಕೊರ್ದೆಂಕ್ ಹಿರೆ ಕ್ಷಮೆನ ಕೊರ್ದೆಂಕ್ಲೆ ಗೀರೆ ಕ್ಷಮೆನ ಕೊರ್ದೆಂಕ್ಲೆ ಗೀರೆ ಕ್ಷಮೆನ ಕೊರ್ದೆಂಕ್ಲೆ ಗೀರೆ ಕರುಣೆಡು ಕಾಪೋಡಮ್ಮ ಕರುಣೆಡು ಕಾಪೋಡಮ್ಮ ಪಣವುಲ ಎನಡ ಎಜ್ಜಿ ಕೂತೆಸಳು ಕೊರಿಯರೆ ಕೂಡ ಪಣವುಲ ಎನಡ ಎಜ್ಜಿ ಕೂತೆಸಳು ಕೊರಿಯರೆ ಕೂಡ ಒಂಜೆಸಲು ಪೂರ್ಪ ಕೊರುವರ ಓ ಬ್ರಹ್ಮರಿ ಒಂಜೆಸಲು ಪೂರ್ಪ ಕೊರುವರ ಓ ಬ್ರಹ್ಮರಿ ಬಡವು ಬಾಗೇಲು ಈರಾದ ಕೊಡ್ತಾರತ್ತ ಬಡವು ಬಾಜೇಲ ಈರಾದ ಕೊಡ್ತಾರತ್ತ ಬಂದಿರಿಂಗಾದು ಸೋತೇನೆ ಓ ಬ್ರಹ್ಮರಿ ಬಂದಿರಿಂಗಾದು ಸೋತೇನೆ ಓ ಬ್ರಹ್ಮರಿ ಬಜಕರೆದ ಬಾಳ್ವೆ ಎನ್ನ ಕಜ ಉಡ್ದು ಕಡನೆ ಹಾತೆ ಬಜಕರೆದ ಬಾಳ್ವೆ ಎನ್ನ ಕಜ ಓಡ್ದು ಕಡೆ ಆಳೆ ಈರೊರಿದು ಬಾಳ್ವೆನ ಬೆಳಗಲೆ ಓ ಬ್ರಹ್ಮರಿ ಈರೊರಿದು ಬಾಳ್ವೆನ ಬೆಳಗಲೆ ಓ ಬ್ರಹ್ಮರಿ ಕಟಿಲೇಶ್ವರಿ ಶಂಕರಿ ಪೆದ್ದನಾರ ಹೀರೆ ಹಸ್ತ ಕಟಿಲೇಶ್ವರಿ ಶಂಕರಿ ಪೆದ್ದನಾರ ಹೀರೆ ಹಸ್ತ ಪಿರೈಂಚ ಜನ್ಮ ಕೊರಡಮ್ಮ ಓ ಬ್ರಹ್ಮರಿ ವಿರಹಿತ ಕರ್ಮ ಕೊರಡಮ್ಮ ಓ ಬ್ರಹ್ಮರಿ ಪಿರೈಂಚ ಕರ್ಮ ಕೊರಡಮ್ಮ ಓ ಬ್ರಹ್ಮರಿ ಪಿರೈಂಚ ಜನ್ಮ ಕೊರಡಮ್ಮ ಓ ಬ್ರಹ್ಮರಿ ನಿನ್ನೊರತು ಪೊರೆವವರ ನಾನರಿಯೇ ಹರಿಯೇ ನಿನ್ನೊರತು ಪೊರೆವವರ ನಾನರಿಯೇ ಹರಿಯೇ ಆದಿಯು ಮೊದಲು ನಿನ್ನ ಪಾದವ ನಂಬಿದೆ ಆದಿಯು ಮೊದಲು ನಿನ್ನ ಪಾದವ ನಂಬಿದೆ ವೇದವೆನಿಸದೆ ಮೋದದಾಯಕ ಭೇದವೆನಿಸದೆ ಮೋದದಾಯಕ ಆದರದಿಂದಲಿ ಕಾಯೋ ಸೋದರ ಮಾವ
ಭಾಗವತ ಪ್ರಿಯ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಪದ್ಮನಾಭ ಹರಿ ಗೋವಿಂದ ಪದ್ಮಾವತಿ ಪತಿ ಗೋವಿಂದ ಪದ್ಮನಾಭ ಹರಿ ಗೋವಿಂದ ಗೋವಿಂದ ಪಂಕಜಾಕ್ಷ ಮುಕುಂದ ಮಾಧವ ಪಂಕಜಾಕ್ಷ ಮುಕುಂದ ಮಾಧವ ಕಿಂಕರಾಮರ ವಂದ್ಯ ಶ್ರೀ ಹರಿ ಕಿಂಕರಾಮರ ವಂದ್ಯ ಶ್ರೀ ಹರಿ ಸಂಕಟಗಳನ್ನು ಕಳೆದು ಬಿಂಕಾದಿಂಪರಿಪ ಲಿಪ ಸಂಕಟಗಳನ್ನು ಕಳೆದು ಬಿಂಕಾದಿಂಪರಿಪ ಲಿಪ ಕಂಕಣ ಧರಿಸಿದಾಗೆ ವೆಂಕಟರಮಣ ವಿಠಲ ನಿನ್ನೊರೆತು ಪೊರೆವವರ ನಾನರಿಯೇ ನಿನ್ನೊರೆತು ಪೊರೆವವರ ನಾನರಿಯೇ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಅನಾಥ ರಕ್ಷಕ ಗೋವಿಂದ ಆಕರ್ವಾಸವ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಪದ್ಮನಾಭ ಹರಿ ಗೋವಿಂದ ಪದ್ಮಾವತಿ ಪತಿ ಗೋವಿಂದ ಪದ್ಮನಾಭ ಹರಿ ಗೋವಿಂದ ಪದ್ಮಾವತಿ ಪತಿ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀನಿವಾಸ ಗೋವಿಂದ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ ರಾಮ ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ 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 ಶತಮುಖ ಮರ್ದನ ರಾಮ 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 ದಶರಥ ನಂದನ ರಾಮ ರಾಮ ದಶಮುಖ ಮಾರ್ದನ ರಾಮ 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 ಪಶುಪತಿ ನಂದನ ರಾಮ 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 ಪಶುಪತಿ ರಂಜನ ರಾಮ ರಾಮ ಪಾಪ ವಿಮೋಚನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ಅನಾಥ ರಕ್ಷಕ ರಾಮ 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 ಆಪತ್ಪಾಂಡವ ರಾಮ 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 ಅನಾಥ ರಕ್ಷಕ ರಾಮ 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 ಆಪತ್ಪಾಂಡವ ರಾಮ 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 ಮೈಥಿಲಿ ನಂದನ ರಾಮ 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 ಮೈಥಿಲಿ ನಂದನ ರಾಮ 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 ಮಾರುತ ವಂದಿತ ರಾಮ 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 ಮಾರುತಿ ವಂದಿತ ರಾಮ 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 ಜಯ ರಾಮ 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 ಜಯ ರಾಮ 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 ರಾಮ
ರಾಮ ರಾಮ ರಾಮ ರಾಮ ಜಯ ರಾಮ 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 ಜಯ ರಾಮ 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 ರಾಮ. ನಮೋ ಪುಂಡಲೀಕ ವರದ ಪಾಂಡುರಂಗ ಹರಿವಿಂದ ಕೃಷ್ಣ ಕನಯ್ಯ ಲಾಲ್ ಕಿ ಜೈ. ಜೈ.
ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. ಜಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು, 3 ನಿಮಿಷ ಅವನ ಮರೆಯಲಾಗದಾಯಿತು. ಬೀರುತ್ತಿರುವ ಮೋಹಜಾಲ ಸಡಲದಾಯಿತು, ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳನವನಲ್ಲವೆಂದು ನಿರ್ಧರಾಯಿತು. ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳನಿವನಲ್ಲವೆಂದು ನಿರ್ಧರಾಯಿತು. ಯಾವನಾದರೇನು ಇವನ ಕ್ಷಣವು ಕಾಣದೆ, ಯಾವನಾದರೇನು ಇವನ ಕ್ಷಣವು ಕಾಣದೆ. ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು, ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ಮಂದಹಾಸದಿಂದ ಸಕಲ ಜಗವ ಬೆಳಗುವ, ಚಂದ್ರನು ತಾನಿವನ ನೋಡಿ ಬಹಳ ನಾಚುವ. ಮಂದಹಾಸದಿಂದ ಸಕಲ ಜಗವ ಬೆಳಗುವ, ಚಂದ್ರನು ತಾನಿವನ ನೋಡಿ ಬಹಳ ನಾಚುವ. ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ, ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ. ಮಂದಮಲ್ಲಯ ಮಾರುತ ತಲೆಯ ನಾಡುವ, ಮಂದಮಲ್ಲಯ ಮಾರುತ ತಲೆಯ ನಾಡುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ.
ईश्वरनाट्य पूजितम् नमामि नमामि शङ्करपादवन्दितम् ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತ ಧೀಂತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ मनोहर ओंकारं सरिगम ಶ್ರೀಕಾರಂ ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ದಿಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನಾದ ನಿನ್ನಲ್ಲಿ ಕೈಸೆರೆ ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತ ಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ಛೀ
ಮಾಡೋದು ಅಂತ ಹೇಳಿಕೊಂಡೊಂದು ಹಲೋ
ಸೇರಿರುವಂತಹ ಎಲ್ಲ ಭಗವಂತ ಮಹಾಶಯರ ಹತ್ರ ವಿನಂತಿಸುತ್ತಾ ಒಂದು ಸುಂದರ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಹರಿಕಥಾ ಕಾಲಕ್ಷೇಪ ಇದೀಗ ನಡೆಯಲಿದೆ. ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಕುಮಾರಿ ಪೂಜಾ ವಾಸುದೇವ್ ಐರ್. ಹರಿನಾಮ ಸ್ಮರಣೆಯಿಂದ ಲಭಿಸಲಾಗದಂತಹ ಅದೆಷ್ಟೋ ವಿಚಾರಗಳು ಹರಿಕಥಾ ಕಾಲಕ್ಷೇಪವನ್ನು ಕೇಳುವುದರಿಂದ ಲಭಿಸುತ್ತದೆ ಎಂದು ಹೇಳಿದ್ದಾರೆ. ಅಂತ ಒಂದು ಪವಿತ್ರವಾದ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಆಲಿಸುವುದರ ಮೂಲಕ ಅದರ ಪ್ರತಿಫಲವನ್ನ ಪಡೆಯುವುದಕ್ಕೆ ಎಲ್ಲ ಹಿರಿಯ ಕಿರಿಯ ಭಗವದ್ಭಕ್ತರು ಸನ್ನದ್ಧರಾಗಬೇಕು ಅಂತ ಕೇಳಿಕೊಳ್ಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ಕುಮಾರಿ ಪೂಜಾ ವಾಸುದೇವ್ ಐಲ್ ಇವರ ಒಂದು ಕಿರು ಪರಿಚಯ ಮಾಡಲು ಸಂತೋಷ ಪಡ್ತಾ ಇದ್ದೇನೆ. ಇವರು ಸುಮಾರು 7-8 ವರ್ಷಗಳಿಂದ ಕೀರ್ತನ ಕುಟೀರದಲ್ಲಿ ಹರಿಕಥೆ ಅಭ್ಯಾಸ ಮಾಡುತ್ತಿದ್ದಾರೆ. ಇವರ ತಂದೆ ವಾಸುದೇವ ಐಲ, ತಾಯಿ ಯಶಪ್ರಭಾ. ಇವರು ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಇಲ್ಲಿ ಪ್ರಥಮ ವರ್ಷದ BSc ವ್ಯಾಸಂಗ ಮಾಡುತ್ತಿದ್ದಾರೆ. ಗುರುಗಳಾದ ಕಲಾರತ್ನ ಶಾಮನಾಡಿಗ ಕುಂಬಳಿಯವರ ಮಾರ್ಗದರ್ಶನದಲ್ಲಿ ಹಲವಾರು ವರ್ಷಗಳಿಂದ ಹರಿಕಥೆ ಅಭ್ಯಾಸ ಮಾಡುತ್ತಿದ್ದಾರೆ. ಇವರ ಜೊತೆ ಹಾರ್ಮೋನಿಯಂನಲ್ಲಿ ಸಹಕರಿಸುತ್ತಾ ಇರುವವರು ನಿಶಿನ್ ಐಲ ಹಾಗೂ ತಬಲಾದಲ್ಲಿ ಸಹಕರಿಸ್ತಾ ಇರುವವರು ಜಗದೀಶ್ ಉಪ್ಪಳ. ಇವರಿಗೆ ಪ್ರೇರಣೆಯನ್ನು ನೀಡುತ್ತಾ ಇರುವವರು ಹೆತ್ತವರಾದಂತಹ ಶ್ರೀಮತಿ ಯಶಪ್ರಭಾ ಹಾಗೂ ಶ್ರೀ ವಾಸುದೇವ್. ಇವರೆಲ್ಲರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಹರಿಕಥೆಯನ್ನು ಮಾಡಲಿರುವಂತಹ ಕುಮಾರಿ ಪೂಜಾ ವಾಸುದೇವ್ ಐರ್ ಇವರನ್ನು ಸಂಪ್ರದಾಯದಂತೆ ತುಳಸಿ ಮಾಲೆಯನ್ನು ಹಾಕಿ ಸ್ವಾಗತಿಸಬೇಕು ಅಂತ ಹರಿಕಥೆಯ ಆರಂಭದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೂಡ ಶ್ರೀಮತಿ ಚಂದ್ರಿಕಾ ಎನ್ನುಚ್ಚಿಲ್ ಇವರ ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ.
ಹರಿ ಓಂ ಹರಿ ಓಂ ಹರಿ ಓಂ. हरिः ॐ श्री गुरुभ्यो नमः. गुरुर्ब्रह्मा गुरुर्विष्णु गुरुर्देवो महेश्वरः. गुरुः साक्षात् परब्रह्म तस्मै श्रीगुरवे नमः. मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते. रामाय रामभद्राय रामचन्द्राय वेदसे रघुनाथाय नाथाय सीताया पतये नमः. बालाय नीलवपुषे नवकिङ्किणीकजालाभिरामजगनाय दिगम्बराय शार्दूलदिव्यनकभूषणभूषिताय नन्दात्मजाय नवनीतमुषे नमस्ते. वक्रतुण्डमहाकाय कोटिसूर्यसमप्रभा निर्विघ्नं कुरु मे देवा सर्वकार्येषु सर्वदा. लक्ष्मी रमण गोविंद गोविंद. शिव गौरी सुतन हे गणनायका. शिव गौरी सुतन हे गणनायका. भवदा बन्धवने गुणदायका. शिव गौरी सुतन हे गणनायका.
महाराज की जय, गोपाल कृष्ण भगवान की जय। भगवदोलु में पड़े नर जन्म बेकेनो, अगणित जीवराशिಗಳರ್ಹನಲ್ಲವೇ ಭಗವದೊಲುಮೆ ಪಡೆ ನರ ಜನ್ಮ, ಭಗವದೊಲುಮೆ ಪಡೆ ನರ ಜನ್ಮ, ಅಗಣಿತ ಜೀವರಾಶಿಗಳರ್ಹನಲ್ಲವೇ ಭಗವದೊಲುಮೆ ಪಡೆ ನರ ಜನ್ಮ। ಗಜರಕ್ಷಣೆಗೆಂದು ಮೊರೆಯಿಡೆ ಭಕುತಿಯಲಿ ಅಜಪಿತನಾಗಮಿಸಿ ಪೊರೆದವನಲ್ಲವೇ, ಗಜರಕ್ಷಣೆಗೆಂದು ಮೊರೆಯಿಡೆ ಭಕುತಿಯಲಿ ಅಜಪಿತನಾಗಮಿಸಿ ಪೊರೆದವನಲ್ಲವೇ, ನಿಜ ಪ್ರೇಮದಿ ಸೇವೆಯಗೈದ ಅಳಿಲನ್ನು ಭುಜನೆ ಬರಿಸಿ ಸಂಭ್ರಮಿಸಿದವನಲ್ಲವೇ ಭಗವದೊಲುಮೆ ಪಡೆ ನರ ಜನ್ಮದೇಕೆ, ಭಗವದೊಲುಮೆ ಪಡೆ ನರ ಜನ್ಮದೇಕೆ। ಸಕಲ ಜೀವಿಗಳ ಸಂರಕ್ಷಿಪ ಬಿರುದಿರುವ ಸುಖದಾಯಕನ ಸೇವೆಯಗೈಯಲು, ಸಕಲ ಜೀವಿಗಳ ಸಂರಕ್ಷಿಪ ಬಿರುದಿರುವ ಸುಖದಾಯಕನ ಸೇವೆಯಗೈಯಲು, ಅಕಲಂಕ ಮನಸ್ಸಿನ ಶ್ರೀ ಮುನಿವರದನು, ಅಕಲಂಕ ಮನಸ್ಸಿನ ಶ್ರೀ ಮುನಿವರದನು, ನಿಖಿಲ ಸೌಖ್ಯವನಿತ್ತು ಪರಿಪಾಲಿಸುವನು, ಭಗವದೊಲುಮೆ ಪಡೆ ನರ ಜನ್ಮದೇಕೆ, ಭಗವದೊಲುಮೆ ಪಡೆ ನರ ಜನ್ಮದೇಕೆ, ಅಗಣಿತ ಜೀವರಾಶಿಗಳರ್ಹನಲ್ಲವೇ ಭಗವದೊಲುಮೆ ಪಡೆ ನರ ಜನ್ಮದೇಕೆ, ನರ ಜನ್ಮದೇಕೆ, ನರ ಜನ್ಮದೇಕೆ। ಭಗವಂತನ ಸೇವೆ ಮಾಡಲು ಮಾನವನೇ ಆಗಬೇಕು ಎಂದಿಲ್ಲ. ಆ ಭಗವಂತ ಸರ್ವಭೂತ ಪ್ರದಾಯಕ, ಸಕಲ ಜೀವರಾಶಿಗಳನ್ನು ಅವನು ಪೊರೆಯುತ್ತಾನೆ. ಅದೇ ಪ್ರಕಾರ ಭಗವಂತನ ಸೇವೆ ಮಾಡಲು ಪ್ರತಿಯೊಂದು ಜೀವರಾಶಿಗೂ ಅವಕಾಶ, ಅರ್ಹತೆ ಎರಡೂ ಇರುತ್ತದೆ. ಆದರೆ ಮಾನವನಷ್ಟು ನಿಖರವಾದ ಕ್ರಮದಿಂದ ಪ್ರಾಣಿ ಪಕ್ಷಿ ಕ್ರಮಕೀಟಗಳಿಗೆ ಆರಾಧಿಸಲು ಅರಿಯದೇ ಇದ್ದರೂ ಆ ಪಶು ಪಕ್ಷಿಗಳಲ್ಲಿರುವ ಭಕ್ತಿಯ ಪ್ರಖರತೆಯನ್ನು ಆ ಭಗವಂತ ಗ್ರಹಿಸುತ್ತಾನೆ ಹಾಗೂ ಅವರಿಗೆ ಅನಂತ ಸುಖವನ್ನಿತ್ತು ಉದ್ಧರಿಸುತ್ತಾನೆ. ಈ ಬಗ್ಗೆ ಪುರಾಣೋಲ್ಲೋಕಿತ ವಿದ್ಯಮಾನಗಳನ್ನು ಹೇಳುವಾಗ ಹಿರಿಯರು ಆನೆ ಮತ್ತು ಅಳಿಲಿನ ಎರಡು ದೃಷ್ಟಾಂತವನ್ನು ಮುಂದಿಡುತ್ತಾರೆ. ಗಜರಕ್ಷಣೆಗೆಂದು ಮೊರೆಯಿಡೆ ಭಕುತಿಯಲಿ ಅಜಪಿತನಾಗಮಿಸಿ ಪೊರೆದವನಲ್ಲವೇ, ನಿಜ ಪ್ರೇಮದಿ ಸೇವೆಯಗೈದ
ಗೈದ ಅಳಿಲನ್ನು ಭುಜನೆ ವರಿಸಿ ಸಂಭ್ರಮಿಸಿದವನಲ್ಲವೇ ನಿಜ ಪ್ರೇಮದಿ ಸೇವೆಯ ಗೈದ ಅಳಿಲನ್ನು ಭುಜನೆ ವರಿಸಿ ಸಂಭ್ರಮಿಸಿದವನಲ್ಲವೇ ಭಗವದುಲುಮೆ ಪಡೆಯ ನರ ಜನ್ಮ ಬೇಕೇನೋ ಅಗಣಿತ ಜೀವರಾಶಿಗಳರ್ಹಲಲ್ಲವೇ ಭಗವದುಲುಮೆ ಪಡೆಯ ನರ ಜನ್ಮ ಬೇಕೇನೋ ಅಂದು ಗಜೇಂದ್ರನೆನ್ನುವ ಆನೆಯೊಂದು ತನ್ನ ಸಹಚರರ ಜೊತೆ ವಿಹಾರವಾಡುತ್ತಾ ಸರೋವರ ಒಂದರಲ್ಲಿ ಜಲಕ್ರೀಡೆಯಾಡುತ್ತಿರುವ ವೇಳೆ ನೀರ ಸುಳಿಯ ಮರೆಯಿಂದ ನುಸುಳಿ ಬಂದ ಮೊಸಳೆಯೊಂದು ಆ ಗಜೇಂದ್ರನ ಕಾಲನ್ನು ಹಿಡಿದು ಸೆಳೆಯುತ್ತಿರುವಾಗ ತನ್ನ ಬಂಧುಗಳಾರು ರಕ್ಷಣೆಗೆ ಬರದಿರುವಾಗ ಆದಿಮೂಲ ಎಂಬುದಾಗಿ ಭಕ್ತಿಯಿಂದ ಕೂಗಿ ಕರೆದ ಆ ಆನೆಯ ಭಕ್ತಿಗೊಲಿದು ಪ್ರಕಟನಾದ ಭಗವಂತ ಆ ನಕ್ರನನ್ನು ತನ್ನ ಚಕ್ರದಿಂದ ಕೊಂದು ಆ ಪಶುವನ್ನು ಉದ್ಧರಿಸಿದವಲ್ಲವೇ ಅದೇ ಪ್ರಕಾರ ರಾಮಾಯಣ ಕಾಲದಲ್ಲಿ ಲಂಕಾನಗರಿಯ ಕಡೆಗೆ ಹೊರಟ ರಾಮಸೇನೆಗೆ ಅನುಕೂಲವಾಗಲೆಂದು ಸಾಗರಕ್ಕೆ ಸೇತು ಬಂಧನಗೈಯುವ ಸಂದರ್ಭದಲ್ಲಿ ಸಾಮಾನ್ಯವಾದ ಅಳಿಲೊಂದು ತಾನು ರಾಮಸೇವೆ ಮಾಡಬೇಕು ಎಂಬ ಹಂಬಲದಿಂದ ಸಾಗರದ ನೀರಲ್ಲಿ ಮುಳುಗಿ ಮೈವತ್ತು ಮಾಡಿಕೊಂಡು ಸಾಗರ ತಟದ ಮಳಲಲ್ಲಿ ಹೊರಳಾಡಿ ಮೈ ತುಂಬ ಹೊಯ್ಗೆಯನ್ನು ಮೆತ್ತಿಕೊಂಡು ಬಂದು ಸೇತುವೆ ಏರಿ ಆ ಸೇತುವೆಯ ಮೇಲೆ ಮೈ ಕೊಡವಿ ಮಳಲನ್ನು ಹರಡಿಸಿ ರಾಮ ಸೇವೆಗೈದಾಗ ನಿಜ ಪ್ರೇಮದಿ ಸೇವೆಗೆ ಗೈದ ಅಳಿಲನ್ನು ಭುಜನೆ ವರಿಸಿ ಸಂಭ್ರಮಿಸಿದವನಲ್ಲವೇ ಎಂದು ಹಿರಿಯರು ಹೇಳಿದಂತೆ ಪ್ರಭು ರಾಮಚಂದ್ರ ಆ ಅಳಿಲನ್ನೆತ್ತಿ ಅದರ ಬೆನ್ನ ಮೇಲೆ ಅಪ್ಯಾಯಮಾನದಿಂದ ನೇವರಿಸಿ ಹರಸಲಿಲ್ಲವೇ ಇವೆಲ್ಲ ಸಾಮಾನ್ಯ ಪ್ರಾಣಿಗಳು ಭಗವಂತನ ಸೇವೆಗೈದಾಗಲೂ ಭಗವಂತ ಅವುಗಳನ್ನು ಉದ್ಧರಿಸಿದ ಕಥೆಯನ್ನು ನೆನಪಿಸುವ ದಾಸರು ಸಕಲ ಭೂತರನ್ನು ಪ್ರೀತಿಸುವ ಆ ಸುಖದಾಯಕನು ಅಕಲಂಕ ಮನಸ್ಕನೂ ಆದ ಭಗವಂತ ಭಕ್ತರನ್ನು ಉದ್ಧರಿಸಿ ಪೊರೆಯುತ್ತಾನೆಂಬ ಸತ್ಯವನ್ನು ಸಾದರಪಡಿಸಿರುತ್ತಾರೆ. ರಾಮಾಯಣದಲ್ಲಿ ಕಂಡು ಬರುವ ಇನ್ನೊಂದು ಪಾತ್ರವೇ ನಮ್ಮ ಕಥಾನಾಯಕನಾದ ಜಟಾಯು. ಆತನನ್ನು ಪಕ್ಷಿರಾಜ ಎಂದರೂ ತಪ್ಪಿಲ್ಲ. ಅಕ್ಷೀಣ ಬಲನಾದ ಆ ಜಟಾಯು ತನ್ನ ಜೀವನದಲ್ಲಿ ಭಗವಂತನ ಸೇವೆಗಾಗಿ ತನ್ನನ್ನೇ ತಾನು ಸಮರ್ಪಿಸಿ ಹುತಾತ್ಮನಾದ ಕಥೆಯೊಂದು ರಾಮಾಯಣ ಮಹಾಕಾವ್ಯದಲ್ಲಿ ವರ್ಣಿತವಾಗಿದೆ. ಆ ದಿವ್ಯ ಕಥಾ ಶ್ರವಣ ಮಾತ್ರದಿಂದ ನಮ್ಮಲ್ಲೂ ಅಕಲಂಕ ಭಕ್ತಿ ಉದ್ಭವಿಸಲಿ, ಪ್ರಭು ರಾಮಚಂದ್ರನ ಕರುಣಾ ಕಟಾಕ್ಷ ನಮ್ಮ ಮೇಲೂ ಹರಿಯಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕಥಾ ಪ್ರವೇಶ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ರಘುರಾಮಚಂದ್ರ ಮಹಾರಾಜ ಕೀ ಜೈ. ಆಹಾ, ಎಂತ ಅದ್ಭುತ ಪ್ರಸ್ತುತಿ! ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಕುಮಾರಿ ಪೂಜಾ ವಾಸುದೇವ್ ಇವರ ಹರಿಕಥಾ ಕಾಲಕ್ಷೇಪ ಬಹುಶಃ ನಮ್ಮ ನಿಮ್ಮನ್ನೆಲ್ಲರನ್ನು ಭಕ್ತಿ ಭಾವದಲ್ಲಿ ಈಗ ತೇಲಿಸಲಿದೆ. ಕುಮಾರಿಯನ್ನ ಸಂಪ್ರದಾಯದಂತೆ ತುಳಸಿ ಮಾಲೆಯನ್ನು ಹಾಕಿ ಆಶೀರ್ವದಿಸಿ ಗೌರವಿಸಬೇಕು ಅಂತ ಮುಂಬಯಿಯ ಅತಿಥಿಗಳು, ಬೊಳ್ನಾಡಿಗೆ ಕೊಡುಗೆ ದಾನಿಗಳೂ ಆಗಿರುವಂತಹ ಕೃಷ್ಣಾಯನ್ ಉಚ್ಚಿಲ್ರವರ ಧರ್ಮಪತ್ನಿಯವರ ಹತ್ರ ಚಂದ್ರಿಕಾ ಉಚ್ಚಿಲ್ ಹಾಗೂ ಇನ್ನೋರ್ವ ದಾನಿ ಸವಿತಾ ಶೆಟ್ಟಿ ಮುಂಬೈ ಇವರ ಹತ್ರ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ಸಹಕರಿಸುತ್ತಿರುವಂತಹ ಕಲಾವಿದರನ್ನು ಕೂಡ ಉಕ್ಕುಡ ವಲಯದ ಸದಸ್ಯರು ಶಾಲು ಹಾಕಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಇದೀಗ ನಮ್ಮ ಮುಂದೆ ಪ್ರಸ್ತುತವಾಗಲಿರುವಂತಹ
ಹರಿಕತೆ ಪಕ್ಷಿರಾಜ ಜಟಾಯು. ಪಕ್ಷಿರಾಜ ಜಟಾಯು, ಪಕ್ಷಿರಾಜ ಜಟಾಯು. ಕಲಾವಿದೆಗೆ ಮಗದೊಮ್ಮೆ ಎಲ್ಲ ಪ್ರೇಕ್ಷಕ ಬಂಧುಗಳು ಕರತಾಡದ ಮೂಲಕ ಆಶೀರ್ವದಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಅವಕಾಶವನ್ನು ಬಳಸಿಕೊಳ್ಬೇಕು ಅಂತ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ ಮಗಳೇ. ಈ ಹರಿಕತೆಯನ್ನು ಪ್ರಾರಂಭ ಮಾಡುವ ಮೊದಲಾಗಿ ತಾವೆಲ್ಲರೂ ನನ್ನೊಂದಿಗೆ ಭಜನೆ ಹಾಡನ್ನು ಆಡಬೇಕು. ಎಲ್ಲರೂ ಗಟ್ಟಿಯಾಗಿ ನನ್ನೊಟ್ಟಿಗೆ ಭಜನೆ ಹಾಡಾಡಬೇಕು. ಈ ಕಲಿಯುಗದಲ್ಲಿ ಭಗವಂತನನ್ನು ಸೇರಲು ಸುಲಭವಾದ ದಾರಿ ಅಂದರೆ ಅದು ಹರಿನಾಮ ಸಂಕೀರ್ತನೆ. ಯಾವುದೇ ಮುಜುಗರ ಬೇಡ. ನಾನು ಹೇಳಿದ ಹಾಗೆ ಒಟ್ಟಿಗೆ ನನ್ನೊಟ್ಟಿಗೆ ಭಜನೆ ಹಾಡನ್ನು ಹಾಡಬೇಕು. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ. ಹೇಳುವುದಿಲ್ಲ, ಗಟ್ಟಿಯಾಗಿ ಆಡ್ತಾರೆ, ಯಾವುದೇ ಮುಜುಗರ ಬೇಡ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ. ಅಚ್ಯುತಾನಂದ ಗೋವಿಂದ ಮಾಧವ, ಸಚ್ಚಿದಾನಂದ ನಾರಾಯಣ ಹರೇ. ಅಚ್ಯುತಾನಂದ ಗೋವಿಂದ ಮಾಧವ, ಅಚ್ಯುತಾನಂದ. ಕೈಯನ್ನು ಹೀಗೆ ಹಿಡಿದು ಕುಟ್ಕೊಳ್ಬೇಡಿ, ಜೋರಾಗಿ ಸ್ವರಸ ಕೇಳಬೇಕು. ಅಚ್ಯುತಾನಂದ ಗೋವಿಂದ ಮಾಧವ, ಸಚ್ಚಿದಾನಂದ ನಾರಾಯಣ ಹರೇ. ಅಚ್ಯುತಾನಂದ. ಈಗ ಕೇಳಿಸ್ತದೆ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ. ಅಚ್ಯುತಾನಂದ ಗೋವಿಂದ ಮಾಧವ, ಸಚ್ಚಿದಾನಂದ ನಾರಾಯಣ ಹರೇ. ಅಚ್ಯುತಾನಂದ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ. ಅಚ್ಯುತಾನಂದ ಗೋವಿಂದ ಮಾಧವ, ಸಚ್ಚಿದಾನಂದ ನಾರಾಯಣ ಹರೇ. ಅಚ್ಯುತಾನಂದ ಗೋವಿಂದ ಮಾಧವ, ಸಚ್ಚಿದಾನಂದ ನಾರಾಯಣ ಹರೇ. ಸಚ್ಚಿದಾನಂದ ನಾರಾಯಣ ಹರೇ. ಸಚ್ಚಿದಾನಂದ ನಾರಾಯಣ ಹರೇ. ಸಚ್ಚಿದಾನಂದ ನಾರಾಯಣ ಹರೇ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ರಘುರಾಮಚಂದ್ರ ಮಹಾರಾಜ ಕಿ ಜೈ. ಕಥಾಭಾಗದಲ್ಲಿ ಗರುಡಾನುಜ ಜಾತ ಸಂಪಾತಿ ಜಟಾಯು, ದುರದಲ್ಲಿ ನಿಸೀಮ ಬಲವಂತರು. ಗರುಡಾನುಜ ಜಾತ ಸಂಪಾತಿ ಜಟಾಯು, ದುರದಲ್ಲಿ ನಿಸೀಮ ಬಲವಂತರು. ಚಿರಕೀರ್ತಿಯ ಪಡೆವ ಭಿಲಾಷೆಯಲಂಬರಲಿ ರಾವಿಯಣೆ ಗುಡ್ಡಯಿಸಿದರು. ಗರುಡಾನುಜ ಜಾತ ಸಂಪಾತಿ ಜಟಾಯು,
ವಿನುತ ಪುತ್ರನಾದ ಗರುಡನ ಅಗ್ರಜನಾದ ಸೂರ್ಯ ಸಾರಥಿ ಅರುಣನಿಗೆ ಶೈನಿ ಎಂಬ ಮಡದಿಯಲ್ಲಿ ಜನಿಸಿ ಬಂದ ಇಬ್ಬರು ಮಕ್ಕಳೇ ಸಂಪಾತಿ ಮತ್ತು ಜಟಾಯು ಎಂಬ ದೈತ್ಯ ಪಕ್ಷಿಗಳು. ಇವರಲ್ಲಿ ಸಂಪಾತಿ ಹಿರಿಯವನಾದರೆ ಜಟಾಯು ಕಿರಿಯವನು. ಇಬ್ಬರು ಸಮಾನ ಬಲವಂತರು ಹಾಗೂ ಸಮಾನ ಗಾತ್ರವುಳ್ಳವರಾಗಿದ್ದರು. ಇವರಿಬ್ಬರು ಬಯಸಿದಾಗ ತಮ್ಮ ರೆಕ್ಕೆಗಳನ್ನು ಯೋಜನಾಂತರ ವಿಸ್ತರಿಸುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದರು. ಈ ಕಾರಣದಿಂದ ಇವರಿಗೆ ಆಗಸದಲ್ಲಿ ಎಲ್ಲಿಂದರಲ್ಲಿ ಎಷ್ಟೇ ಎತ್ತರಕ್ಕಾದರೂ ಅನೇಕ ಕಾಲದ ತನಕ ಹಾರಾಡುವ ಸಾಮರ್ಥ್ಯ ಸಿದ್ಧಿಸಿತು. ಇಬ್ಬರು ಪರಸ್ಪರ ಪ್ರೀತಿಸುತ್ತಾ ಅನ್ಯೋನ್ಯವಾಗಿ ಜೀವನ ಸಾಗಿಸುತ್ತಿದ್ದರು. ಒಬ್ಬರನ್ನು ಒಬ್ಬರು ಇರುತ್ತಿರಲಿಲ್ಲ. ಹೀಗಿದ್ದರೂ ಒಂದು ಬಾರಿ ತಮ್ಮಿಬ್ಬರಲ್ಲಿ ಯಾರು ಅತಿ ಬಲವಂತರು ಎಂಬುದಾಗಿ ತಿಳಿಯುವ ಬಯಕೆ ಉಂಟಾಯಿತು. ಹಾಗಾಗಿ ಅವರಿಬ್ಬರು ತಮ್ಮೊಳಗೆ ಒಂದು ಸ್ಪರ್ಧೆಯನ್ನು ನಿಗದಿಪಡಿಸಿದರು. ನೋಡಿ ನೋಡಿ ನೋಡಿ, ಸ್ಪರ್ಧೆ ಎಂದಾಕ್ಷಣ ಎಲ್ಲರ ಕಿವಿಗಳು ನಿಮಿರುತ್ತದೆ. ಯಾಕೆಂದರೆ ಇದು ಸ್ಪರ್ಧಾತ್ಮಕ ಜಗತ್ತಲ್ಲವೇ. ಈಗ ಎಲ್ಲದರಲ್ಲೂ ಸ್ಪರ್ಧೆ. ಯಾರಾದರೂ ಒಬ್ಬರು ಒಂದು ವಿಶೇಷ ರೀತಿಯ ಬಟ್ಟೆ ತೊಟ್ಟು ಬಂದರೆ ಸಾಕು, ನಾವದಕ್ಕಿಂತಲೂ ವಿಕಾರವಾಗಿ ತೋರುವ ಬಟ್ಟೆಯುಡ ಬಗ್ಗೆ ಯೋಚನೆ ಮಾಡುತ್ತೇವೆ. ಎಲ್ಲಾದರೂ ಯಾವುದಾದರೂ ಕಾರ್ಯಕ್ರಮವಿದ್ದರೆ ಅಲ್ಲೂ ಸ್ಪರ್ಧೆ ಇಲ್ಲದೆ ಜನ ಬರುವುದೇ ಇಲ್ಲ. ಅದೆಂತ ಸ್ಪರ್ಧೆ ಇದೆ ಎನ್ನುತ್ತೀರಾ? ನೀರು ಕುಡಿಯುವ ಸ್ಪರ್ಧೆ, ಇಡ್ಲಿ ನುಂಗುವ ಸ್ಪರ್ಧೆ ಇತ್ಯಾದಿ ಸ್ಪರ್ಧೆಗಳಿಲ್ಲದಿದ್ದರೆ ಜನ ಬರುವುದಾದರೂ ಹೇಗೆ? ನಾವೆಲ್ಲ ಭಗವಂತನ ಭಕ್ತಿ ಮಾಡುವುದರಲ್ಲಿ ಸ್ಪರ್ಧೆ ಇರಿಸಬೇಕು. ಯಾರು ಅತಿ ಹೆಚ್ಚು ನಿಷ್ಠೆಯಿಂದ ಭಗವಂತನ ಭಕ್ತಿ ಮಾಡುತ್ತಾನೋ ಆತನಿಗೆ ಮಾತ್ರ ದೇವಸ್ಥಾನದೊಳಗೆ ಪ್ರವೇಶ ಎಂಬ ಕಾನೂನು ಹೊರಡಿಸಬೇಕು ಅಲ್ಲವೇ? ಅದೇನೇ ಇರಲಿ, ಕಥಾಭಾಗದಲ್ಲಿ ಅದೆಂದು ಈ ಪ್ರಕಾರವಾಗಿ ಸ್ಪರ್ಧೆಯ ಬಗ್ಗೆ ನಿರ್ಧರಿಸಿದರು. ಅವರಿಬ್ಬರು ಒಮ್ಮತದಿಂದ ಸ್ಪರ್ಧಾ ವಿಷಯವನ್ನು ನಿರ್ಧರಿಸಿಯೇ ಬಿಟ್ಟರಂತೆ. ಅದೇನದು ಗೊತ್ತೇ? ಯಾರು ತನ್ನಯ ಸೂರ್ಯನ ಬಳಿ ಹುಟ್ಟಗಿಸುವರೋ ತ್ವರಿತದಿ ಅವರೇ ವಿಜಯಿಗಳು ಎನ್ನುತ್ತ ಭಾವಿಸುವುದು. ಯಾರು ತನ್ನಯ ದೇಹ ಬಲದಿ ಸೂರ್ಯನ ಬಳಿ ಹುಟ್ಟಗಿಸುವರೋ ತ್ವರಿತದಿ ಅವರೇ ವಿಜಯಿಗಳು ಎನ್ನುತ್ತ ಭಾವಿಸುವುದು. ಬರದಿಗೆಯುವ ಸಂಧಿ ಕ್ಷಣದಲ್ಲಿ ಧರೆಗೆ ಪಾದವನೂರ ಕೂಡದು. ಹರಣ ರಕ್ಷಣೆ ಅವರವರ ಹೊಣೆ, ಇದುವೇ ನಿಶ್ಚಯವು. ಯಾರು ತನ್ನಯ ದೇಹ ಬಲದಿಂದ ತನ್ನ ದೇಹ ಬಲವನ್ನು ಪಡವಾಗಿಸಿ ಯಾರು ಅಷ್ಟೆತ್ತರಕ್ಕೆ ನೆಗೆದು ಸೂರ್ಯಮಂಡಲಕ್ಕೆ ಮೊದಲು ಪಾದವನ್ನುರುವರೋ ಅವರೇ ವಿಜಯಿಗಳೆಂದು ಸ್ವಯಂ ಘೋಷಿಸಲ್ಪಡುತ್ತಾರೆಂದು. ಈ ರೀತಿ ಒಮ್ಮೆ ಜಿಗಿದ ಬಳಿಕ ಯಾವುದೇ ಸಂದಿಗ್ಧ ಕ್ಷಣದಲ್ಲೂ ಮತ್ತೆ ಧರೆಗೆ ಪಾದವನ್ನೂರಕೂಡದೆಂದು, ತಮ್ಮ ತಮ್ಮ ಪ್ರಾಣ ರಕ್ಷಣೆಯ ಹೊಣೆ ಅವರವರಿಗೆ ಸೇರುತ್ತದೆ ಎಂದು ಷರತ್ತನ್ನು ಒಡ್ಡಲಾಯಿತು. ಇಬ್ಬರು ಇದಕ್ಕೆ ಬದ್ಧರಾದವರೇ ಮರುದಿನವೇ ಸ್ಪರ್ಧಾ ಕಣಕ್ಕಿಳಿದೇ ಬಿಟ್ಟರು. ಇಬ್ಬರು ಸಾಮಾನ್ಯರಲ್ಲವಲ್ಲ, ಸಮಾನ ಗಾತ್ರರು, ಸಮಾನ ಪಾತ್ರರು ಹಾಗೂ ಅಪಾರ ಬಲವಂತರು ಆಗಿದ್ದರು. ಇಬ್ಬರ ಮನಸ್ಸಿನಲ್ಲೂ ಈ ಸ್ಪರ್ಧೆಯಲ್ಲಿ ಗೆದ್ದೇ ಗೆಲ್ಲಬೇಕೆಂಬ ಛಲ, ಹಂಬಲ, ಮನೋಬಲ ಬೆಟ್ಟದಾಕಾರ ಬೆಳೆದಿತ್ತು. ಅದರ ಫಲವೋ ಎಂಬಂತೆ ಇಬ್ಬರು ಅತಿ ವೇಗವಾಗಿ ಸೂರ್ಯಮಂಡಲದ ಕಡೆಗೆ ಓಡಾಯಿಸಿಯೇ ಬಿಟ್ಟರು. ಧರೆಯಲ್ಲಿ ನಿಂತು ಈ ಪ್ರದರ್ಶನವನ್ನು ವೀಕ್ಷಿಸುತ್ತಿದ್ದ ಸಾಧು ಸನ್ಯಾಸಿಗಳಿಗೂ ಸಂತ ಮಹಂತರಾದಿ ಅಪಾರನರ ಸಂಕುಲಗಳಿಗೂ ಆಗಸದಲ್ಲಿ ನೆರೆದು ಈ ಸಹೋದರ ದ್ವಯರ ಶೌರ್ಯ ಪ್ರದರ್ಶನವನ್ನು ಕಣ್ಣಾರೆ ಕಂಡು ಹರ್ಷಿಸುತ್ತಿರುವ ದೇವಾದಿ ದೇವತೆಗಳಿಗೂ ಈ ಸ್ಪರ್ಧೆ ಬರೀ ಮನೋರಂಜನೆ ಮಾತ್ರವಲ್ಲ, ಆತಂಕ ಹಾಗೂ ಕೌತುಕದ ವಿಚಾರ ಆಗಿತ್ತು. ಈ ಪ್ರಕಾರವಾಗಿ ಸೂರ್ಯಮಂಡಲದೆಡೆಗೆ ರೇವನೆ ಧಾವಿಸುತ್ತಿರುವ ಈ ಇಬ್ಬರು ರಕ್ಕಸ ವಿಹಗಳ ಪೈಕಿ
ಜಟಾಯು ತನ್ನಣ್ಣನನ್ನು ಮೀರಿ ಭಾಸ್ಕರನ ಸನ್ನಿಯಕ್ಕೆ ಬಂದೇ ಬಿಟ್ಟ. ಇನ್ನೇನು ಕೆಲ ಕ್ಷಣಗಳಲ್ಲೇ ಜಟಾಯು ವಿಜಯ್ ಎಂಬುದಾಗಿ ಘೋಷಿಸಲ್ಪಡಬೇಕು ಎನ್ನುವಷ್ಟರಲ್ಲಿ ಸೂರ್ಯಮಂಡಲದ ತೀಕ್ಷ್ಣ ಪ್ರಖರತೆಯ ತಾಪ ಇದ್ದಕ್ಕಿದ್ದಂತೆ ಅಧಿಕವಾಯಿತು. ಯೋಜನಾಂತರ ಹಬ್ಬಿರುವ ಜಟಾಯುವಿನ ಪುಕ್ಕಗಳಿಗೆ ಆ ತಾಪದ ಪ್ರಖರತೆಯಿಂದಾಗಿ ಅಗ್ನಿಸ್ಪರ್ಶವಾಯಿತು. ದೂರದಿಂದ ಹಾರಾಡುತ್ತಾ ಬರುತ್ತಿರುವ ಸಂಪಾತಿಯ ಕಣ್ಣಿಗೆ ಈ ದೃಶ್ಯ ಬೀಳಲು ಆತ ದಿಗ್ಭ್ರಾಂತನಾದ. ಅಯ್ಯೋ ಅಯ್ಯೋ, ಇದೇನಿದು ಅವಾಂತರ! ನನ್ನ ಸಹೋದರನ ಪುಕ್ಕಗಳು ಸುಟ್ಟು ಹೋಗುತ್ತಿದೆಯಲ್ಲ. ಇನ್ನೇನು ಕೆಲ ಕ್ಷಣಗಳಲ್ಲೇ ಜಟಾಯುವಿನ ರೆಕ್ಕೆ ಪುಕ್ಕೆಗಳು ಅಗ್ನಿಗಾಹುತಿಯಾಗುವುದೆಂದರಿತ ಸಂಪಾತಿ ತನ್ನ ಸಹೋದರನ ರಕ್ಷಣೆಗೆ ಧಾವಿಸಿದ. ಆತನ ಹಾರಾಟದ ವೇಗ 100 ಪಾಲು ಹೆಚ್ಚಾಯಿತು. ಹೆಚ್ಚಿಸಿದ ವೇಗವನ್ನು ವೀರ ಸಂಪಾತಿ ತಾನ್ ಬಿಚ್ಚಿ ತನ್ನಯ ಪುಕ್ಕ ಯೋಜನಾಂತರಕ್ಕೆ. ಹೆಚ್ಚಿಸಿದ ವೇಗವನ್ನು ವೀರ ಸಂಪಾತಿ ಬಿಚ್ಚಿ ತನ್ನಯ ಪುಕ್ಕ ಯೋಜನಾಂತರಕ್ಕೆ. ಮುಚ್ಚಿದನು ತನ್ನನು ಜನ ಉರಿವ ದೇಹಕ್ಕೆ. ಮುಚ್ಚಿದನು ತನ್ನನು ಜನ ಉರಿವ ದೇಹಕ್ಕೆ. ಬೆಚ್ಚಿ ಬಿದ್ದರು ಸಕಲ ಜೀವ ಜಂತುಗಳು. ಇದು ಅಗ್ರಜಾನುಜರ ಭಾವ ಸಂಬಂಧ. ಮೊದಲು ಕೊನೆಗಿಲ್ಲದ ಸ್ನೇಹಾನುಬಂಧ. ಇದು ಅಗ್ರಜಾನುಜರ ಭಾವ ಸಂಬಂಧ. ಮೊದಲು ಕೊನೆಗಿಲ್ಲದ ಸ್ನೇಹಾನುಬಂಧ. ಸ್ನೇಹಾನುಬಂಧ, ಸ್ನೇಹಾನುಬಂಧ. ಅತ್ಯಂತ ಶೀಘ್ರವಾಗಿ ವಾಯುವೇಗದಿಂದ ಮುನ್ನುಗ್ಗಿದವನೇ ಸಂಪಾತಿ ತನ್ನ ಸಹೋದರನಾದ ಜಟಾಯುವನ್ನು ಸಂರಕ್ಷಿಸಲೋಸ್ಕರವಾಗಿ ತನ್ನ ಯೋಜನಾಂತರ ವಿಸ್ತೀರ್ಣವುಳ್ಳ ಪುಕ್ಕವನ್ನು ಜಟಾಯು ಹಾಗೂ ಸೂರ್ಯಮಂಡಲದ ಮಧ್ಯೆ ಅಡ್ಡಗೋಡೆಯಂತೆ ವಿಸ್ತರಿಸಿದ ಮರುಕ್ಷಣವೇ ಭಗವಾನ್ ಭಾಸ್ಕರನ ಅಖಂಡ ಮಂಡಲದಿಂದ ಜಿಗಿದೆದ್ದ ಬಡಬಾಗ್ನಿಗಿಂತಲೂ ಭೀಕರವಾದ ಆ ಪ್ರಖರ ಜ್ವಾಲೆಗೆ ಸಿಲುಕಿ ಸಂಪಾತಿಯ 2 ಬೃಹತ್ ಪುಕ್ಕಗಳು ಧಗಧಗನೆ ಉರಿಯತೊಡಗಿತು. ಸಂಪಾತಿ ನೋವಿನಿಂದ ಆ ಅಯ್ಯೋ ಅನುಜ ಎಂಬುದಾಗಿ ಕಿರುಚುತ್ತಾ ದಿಗಂತದೆತ್ತರದಿಂದ ಭೂಮಿಯ ಕಡೆಗೆ ಶಿರಕೆಳಗಾಗಿ ಜಾರುತ್ತಾ ವಿಂಧ್ಯ ಪರ್ವತದ ತಪ್ಪಲಿನಲ್ಲಿ ಧಪ್ಪನೆ ಬಿದ್ದು ಬಿಟ್ಟ. ಈ ದೃಶ್ಯವನ್ನು ಕಂಡ ಜಟಾಯು ದಿಗ್ಭ್ರಾಂತನಾದ. ಓಡೋಡಿ ಬಂದವನೇ ತನ್ನಣ್ಣನನ್ನು ಅಪ್ಪಿಕೊಂಡು ಗೋಳೋ ಎಂಬುದಾಗಿ ಅಳತೊಡಗಿದ. ಅಣ್ಣ, 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 ನೀನೆನ್ನನೆಂದಿಗೂ ಅಗಲಬೇಡ. ಸಣ್ಣವನು ನಾನೆಂದು ಎನ್ನಬೇಡ.
ತಬ್ಬಿಕೊಂಡು ಹುರುಳಾಡುತ್ತಿರುವ ಜಟಾಯುವನ್ನು ಕಂಡು ಲೋಕಗಳೇ ಕಣ್ಣೀರ್ಗಿರೆಯಿತಂತೆ. ಅಷ್ಟರಲ್ಲಿ ಅಲ್ಲೇ ತಪನ್ನಿರತನಾಗಿದ್ದ ನಿಶಾಕರನೆಂಬ ಋಷಿಯು ಸ್ಥಳಕ್ಕಾಗಮಿಸಿ ಜಟಾಯುವನ್ನು ಸಂತೈಸಿದ. ಜಟಾಯು ಎಲ್ಲ ವಿಧಿ ಲಿಖಿತ, ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಹರಿಹರ ಬ್ರಹ್ಮಾದಿಗಳನ್ನೂ ಸಹ ಈ ವಿಧಿ ತಾನು ಬಾಧಿಸದೇ ಬಿಟ್ಟಿಲ್ಲ. ಆರೇನು ಮಾಡುವರು ಆರಿಂದಲೇ ನಹುದು, ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು ಎಂಬ ಅಯೋರ್ತಿಯಂತೆ ಪ್ರಾರಬ್ಧ ನಿನ್ನಣ್ಣನನ್ನು ಈ ರೀತಿಯಾಗಿ ಬಾಧಿಸಿದೆ ಎಂದೇ ತಿಳಿ. ನೀವಿಬ್ಬರೂ ಸಾಮಾನ್ಯರಲ್ಲ, ನಿಮ್ಮಿಂದ ಇನ್ನು ಮುಂದೆ ಅಮೋಘ ಕಾರ್ಯಗಳು ಘಟಿಸಲಿರುವುದು. ನಿನ್ನಣ್ಣನಾದ ಸಂಪಾತಿಯ ಆರೈಕೆಯ ಜವಾಬ್ದಾರಿಯನ್ನು ನನಗೆ ಬಿಟ್ಟು ಬಿಡು. ನೀನು ನಿಶ್ಚಿಂತನಾಗು, ನಿನ್ನ ಕಾರ್ಯ ದುರಂಧರನಾಗು ಎಂದೆನ್ನಲಾಗಿ ಜಟಾಯು ಸಮಾಧಾನಗೊಂಡ. ತನ್ನಣ್ಣನಾದ ಸಂಪಾತಿಯ ಆರೈಕೆಯ ಜವಾಬ್ದಾರಿಯನ್ನು ನಿಶಾಕರ ಮಹಾಮುನಿಗೆ ವಹಿಸಿ ಅಣ್ಣನನ್ನು ಬೀಳ್ಕೊಂಡು ಅಲ್ಲಿಂದ ಹೊರಟು ಹೋದ ಜಟಾಯು ಮತ್ತೆ ಅನೇಕ ವರ್ಷಗಳ ಕಾಲ ಅಜ್ಞಾತವಾಗಿ ಕಾಲ ಕಳೆದ. ಅಣ್ಣ ತಮ್ಮಂದಿರು ಈ ರೀತಿ ಅನೇಕ ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಸಂಧಿಸದೇ ಬಾಳಿದರು ಎಂಬುದಾಗಿ ರಾಮಾಯಣದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಜಟಾಯುವಿನ ಬಗ್ಗೆ ಪರಿಚಯಿಸುವುದಿದ್ದರೆ ಆತ ಮಹಾನ್ ದೈವ ಭಕ್ತ, ಅಯೋಧ್ಯಾಧಿಪತಿ ದಶರಥ ಮಹಾರಾಜನ ಆತ್ಮೀಯ ಮಿತ್ರ. ಜಟಾಯು ರಘುರಾಮಚಂದ್ರನನ್ನು ಕಣ್ಣಾರೆ ಕಂಡವನೇ ಅಲ್ಲ. ಆದರೂ ರಾಮಚಂದ್ರನ ಸ್ಥೈರ್ಯ ಧೈರ್ಯ ಔದಾರ್ಯವನ್ನು ಮನವರಿಕೆ ಮಾಡಿಕೊಂಡಿದ್ದನಂತೆ ಜಟಾಯು. ಈ ಮನವರಿಕೆಯಾಗಲು ಯಥಾರ್ಥ ಜ್ಞಾನ ಬೇಕು. ಎಲ್ಲರಿಗೂ ಎಲ್ಲರಲ್ಲಿಯೂ ದೈವತ್ವವನ್ನು ಗುರುತಿಸಲು ಸಾಧ್ಯವಿಲ್ಲ. ಅದಕ್ಕೆ ವಿಶೇಷವಾದ ಅಂತರ್ಯ ಬೇಕು. ಇಂಥ ಗುಣ ಜೀವಿಗಳಲ್ಲಿ ಬೆಳೆಯಲು ಸಾಧ್ಯವೇ ಎಂದರೆ ಸಾಧ್ಯ ಎನ್ನುವ ವಿಚಾರವೊಂದನ್ನು ಸನ್ಮಾನ್ಯ ಡಿ.ವಿ. ಗುಂಡಪ್ಪನವರು ತಮ್ಮ ಕಗ್ಗ ಸಂಪುಟದಲ್ಲಿ ವಿವರಿಸಿದ ಬಗೆ ಕೇಳಿ. ಕುರುಡನಿನ ಚಂದರನು ಕಣ್ಣಿಂದ ಕಾಣುವನೇ, ಕುರುಡನಿನ ಚಂದರನು ಕಣ್ಣಿಂದ ಕಾಣುವನೇ, ಅರಿಯುವಂ ಸೋಂಕಿಂದು ಬಿಸಿಲು ತಣಿಬುಗಳ, ಅರಿಯುವಂ ಸೋಂಕಿಂದು ಬಿಸಿಲು ತಣಿಬುಗಳ, ನರನು ಮಂತೆಯೇ ಮನಸ್ಸಿನ ಅನುಭವದಿ ಕಾಣುವನು, ನರನು ಮಂತೆಯೇ ಮನಸ್ಸಿನ ಅನುಭವದಿ ಕಾಣುವನು, ಪರತತ್ವ ಮಹಿಮೆಯನು ಮಂಕುತಿಮ್ಮ ಕುರುಡನಿನ ಚಂದರನು ಈ ಕಣ್ಣು ಕಾಣದವರನ್ನು ಕುರುಡ ಎನ್ನುತ್ತಾರೆ ಅಲ್ಲವೇ? ಅವನಿಗೆ ಏನು ಕಾಣುವುದಿಲ್ಲ, ಸೂರ್ಯಚಂದ್ರರೂ ಕೂಡ ಅವನ ಕಣ್ಣಿಗೆ ಕಾಣುವುದಿಲ್ಲ. ಅದೇ ಪ್ರಕಾರ ಆದರೆ ಶಾಖದ ಅನುಭವವಾದಾಗ ಸೂರ್ಯನಿದ್ದಾನೆ ಎಂದು ತಿಳಿಯುತ್ತಾನೆ, ತಂಪಿನ ಅನುಭವವಾದಾಗ ಚಂದ್ರನಿದ್ದಾನೆ ಎಂದು ತಿಳಿಯುತ್ತಾನೆ. ಸೂರ್ಯಚಂದ್ರರ ಅಸ್ತಿತ್ವವನ್ನು ತನ್ನ ದೇಹಕ್ಕಾದ ಅನುಭವದ ಮೂಲಕವಾಗಿ ತಿಳಿಯುತ್ತಾನಲ್ಲವೇ? ಅದೇ ಪ್ರಕಾರ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಮನಸ್ಸಿನಲ್ಲಿ ಉದಿಸುವ ಅನುಭವಗಳ ಮೂಲಕವಾಗಿ ಭಗವಂತನ ಇರುವಿಕೆಯನ್ನು ತಿಳಿಯುತ್ತಾನೆ. ಇಲ್ಲಿಯೂ ಅಷ್ಟೇ. ಜಟಾಯು ರಘುರಾಮಚಂದ್ರನ ಸ್ಥೈರ್ಯ ಧೈರ್ಯ ಔದಾರ್ಯ ಸೌಂದರ್ಯಾದಿ ಸದ್ಗುಣಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ ಜಟಾಯುವಿಗೆ ರಾಮನಲ್ಲಿಯ ದೈವತ್ವವು ತನ್ನ ಮನಸ್ಸಿನ ಅನುಭವಕ್ಕೆ ಬಂದದ್ದರಿಂದ ಹಾಗೂ ಆತ ತನ್ನ ಸ್ನೇಹಿತನಾದ ದಶರಥನ ಮಗ ಎನ್ನುವ ಕಾರಣದಿಂದ ಅನುದಿನವೂ ರಾಮಧ್ಯಾನ ನಿರತನಾಗಿದ್ದನಂತೆ ಜಟಾಯು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ.
ಪ್ರಕಾರವಾಗಿ ರಾಮಧ್ಯಾನದಲ್ಲೇ ಮಗ್ನನಾದ ಜಟಾಯು ರಘುರಾಮನನ್ನು ದರ್ಶಿಸುವ ಸುಸಂದರ್ಭವನ್ನು ಎದುರು ನೋಡುತ್ತಾ ಕಾಲ ಕಳೆಯತೊಡಗಿದ. ಇಂತಿರಲಾಗಿ ಅಯೋಧ್ಯೆಯಲ್ಲಿ ಅದೆಷ್ಟೋ ವಿದ್ಯಮಾನಗಳು ಘಟಿಸಿ ಹೋದವು. ಹಿನವಂಶದ ಅರಸುಮನೆತನದ ಮಾಂಗಲ್ಯದ ರಕ್ಷಣೆಗೋಸ್ಕರವಾಗಿ ಪಿತೃವಾಕ್ಯ ಪರಿಪಾಲನೆಯ ನೆಪದಲ್ಲಿ ರಘುರಾಮಚಂದ್ರ ಸೀತಾ ಲಕ್ಷ್ಮಣ ಸಮೇತವಾಗಿ ಅರಣ್ಯಕ್ಕಡಿ ಇಟ್ಟರು. ಪಂಚವಟಿಯಲ್ಲಿ ನೆಮ್ಮದಿಯ ಜೀವನ ಸಾಗಿಸುತ್ತಿರುವ ವೇಳೆಗಾಗಲೇ ಕ್ರೂರ ರಕ್ಕಸಿಯಾದ ರಾವಣಾನುಜೆ ಶೂರ್ಪಣಖಿ ಎಂಬವಳೊಬ್ಬಳ ಆಗಮನವಾಗುತ್ತದೆ. ಅತಿ ಕ್ಷುಲ್ಲಕ ವಿಚಾರವೊಂದರಲ್ಲಿ ಭಿನ್ನಾಭಿಪ್ರಾಯ ಏರ್ಪಟ್ಟು ಲಕ್ಷ್ಮಣನಿಂದ ಘಾಸಿಗೊಳಗಾದ ಶೂರ್ಪಣಖಿ ಲಂಕಾಧಿಪನಲ್ಲಿಗೆ ಹೋಗಿ ನೈಜ ಘಟನೆಯನ್ನು ತಿರುಚಿ ಸುಳ್ಳು ನುಡಿದಾಗ ಕುಪಿತನಾದ ರಾವಣೇಂದ್ರ ಹೇಗಾದರೂ ಮಾಡಿ ಸೀತೆಯನ್ನು ತನ್ನವಳನ್ನಾಗಿಸಬೇಕೆಂಬ ಭ್ರಷ್ಟ ನಿರ್ಧಾರಗೈದು ತನ್ನ ಮಾವ ಮಾರೀಚನ ಸಹಾಯ ಪಡೆದು ಮಾಯಾ ಜಿಂಕೆಯ ಮೂಲಕ ರಾಮ ಲಕ್ಷ್ಮಣರನ್ನು ಸೀತೆಯಿಂದ ಬೇರ್ಪಡಿಸಿದವನೇ ಕಳ್ಳ ಸನ್ಯಾಸಿಯ ವೇಷ ಧರಿಸಿ ಬಂದು ಸಮಯ ಸಾಧಿಸಿ ಸೀತೆಯನ್ನು ಅಪಹರಿಸಿ ಪುಷ್ಪಕ ವಿಮಾನದಲ್ಲಿ ಮುಂದರಿದೇ ಬಿಟ್ಟನು. ಇತ್ತ ಬೆದರಿದ ಹರಣಿಯಂತಾದ ಸೀತಾದೇವಿ ರಕ್ಷಣೆಗಾಗಿ ಹಲುಬಿದಳು. ಅಯ್ಯೋ, ರಘುರಾಮಚಂದ್ರನ ಮಡದಿಯಾದ ಈ ಸೀತಾದೇವಿಗೆ ಈ ಪ್ರಪಂಚದಲ್ಲಿ ಯಾರು ರಕ್ಷಕರಿಲ್ಲವೇ ಎಂಬುದಾಗಿ ರೋಧಿಸಿದಾಗ ಅಲ್ಲೇ ವಿಹರಿಸುತ್ತಿದ್ದ ಜಟಾಯುವಿನ ಕಿವಿ ನಿಮಿರಿತು. ಅಂದರೆ ನನ್ನ ಪ್ರಿಯ ಮಿತ್ರನ ಮುದ್ದಿನ ಸೊಸೆ ಹಾಗೂ ನನ್ನ ಆರಾಧ್ಯ ದೈವ ರಾಮಚಂದ್ರ ದೇವರ ಮಡದಿ ಸೀತಾದೇವಿ ಅಪಾಯದಲ್ಲಿರುವಳಲ್ಲ. ಇದು ಅಧರ್ಮ, ಇದು ಅಧರ್ಮ. ಅಧರ್ಮವನ್ನು ಕಂಡು ತೆಪ್ಪಗಿರಲಾರೆ ಎನ್ನುತ್ತಾ ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿದ ಜಟಾಯು ಆ ಪುಷ್ಪಕ ವಿಮಾನದತ್ತ ಧಾವಿಸಿದ. ರಾವಣನಿಗೆ ಸೀತೆಯನ್ನು ಬಿಟ್ಟು ಬಿಡಲು ಎಚ್ಚರಿಸಿದ. ಆದರೆ ಇದಾವುದು ರಾವಣನ ಕಿವಿಗೆ ಬೀಳಲಿಲ್ಲ. ಮೂರ್ಖಂಗೆ ನೂರ್ಕಾಲ ಬುದ್ಧಿ ಹೇಳಿದರು ಗೋರ್ಕಲ್ಲ ಮೇಲೆ ನೀರು ಎರೆದಂತೆ ಸರ್ವಜ್ಞ ಎಂಬ ವಚನಕಾರನ ಮಾತಿನಂತೆ ಒಂದು ಗೋರ್ಕಲ್ಲು ಅಥವಾ ಬಂಡೆಗಲ್ಲಿನ ಮೇಲೆ ಎಷ್ಟೇ ನೀರೆರೆದರೂ ಅದು ಮೃದುವಾಗಲು ಸಾಧ್ಯವೇ ಇಲ್ಲ. ಅದೇ ರೀತಿ ಓರ್ವ ಮೂರ್ಖನಿಗೆ ಎಷ್ಟೇ ಬುದ್ಧಿ ಮಾತು ಹೇಳಿದರೂ ಅವನನ್ನು ಸರಿದಾರಿಗೆ ಕರೆದೊಯ್ಯಲು ಸಾಧ್ಯವೇ ಇಲ್ಲ. ಅದೇ ಆಯಿತು ಇಲ್ಲಿ ರಾವಣನ ಪರಿಸ್ಥಿತಿ. ಜಟಾಯು ರಾವಣನಿಗೆ ಎಷ್ಟೇ ಬುದ್ಧಿ ಮಾತು ಹೇಳಿದರೂ ರಾವಣ ಸರಿದಾರಿಗೆ ಬರದಿರಲು ಸ್ತ್ರೀ ರಕ್ಷಣೆ ಅತ್ಯಂತ ಶ್ರೇಷ್ಠ ಹಾಗೂ ಪುಣ್ಯದ ಕಾರ್ಯವೆಂದು ತಿಳಿದು ಜಟಾಯು ರಾವಣನ ಮೇಲೆ ದಾಳಿ ನಡೆಸಿದ. ಧಾವಿಸಿದನು ಆ ಕ್ಷಣದಿ ಪಕ್ಷಿ ರಾಜ ಕುಪಿತಗೊಂಡು ಸಾವಿನ ಭಯ ತೊರೆದು ನಾರಿ ರಕ್ಷಣೆಗೆಂದು. ಧಾವಿಸಿದನು ಆ ಕ್ಷಣದಿ ಪಕ್ಷಿ ರಾಜ ಕುಪಿತಗೊಂಡು ಸಾವಿನ ಭಯ ತೊರೆದು ನಾರಿ ರಕ್ಷಣೆಗೆಂದು. ಧಾವಿಸಿದನು ಆ ಕ್ಷಣದಿ ಪಕ್ಷಿ ರಾಜ ಕುಪಿತಗೊಂಡು ಸಾವಿನ ಭಯ ತೊರೆದು ನಾರಿ ರಕ್ಷಣೆಗೆಂದು. ದೇವರೆಲ್ಲ ಕಂಡು ಕಣ್ಕಟ್ಬಿಡುತ್ತಲೇ ಎಂದು. ದೇವರೆಲ್ಲ ಕಂಡು ಕಣ್ಕಟ್ಬಿಡುತ್ತಲೇ ಎಂದು ಧಾವಿಸುತ್ತಲೇ ಬಂದರು ದುರವೀಕ್ಷಣೆಗೆಂದು. ಧಾವಿಸಿದನು ಆ ಕ್ಷಣದಿ ಪಕ್ಷಿ ರಾಜ ಕುಪಿತಗೊಂಡು ಸಾವಿನ ಭಯ ತೊರೆದು ನಾರಿ ರಕ್ಷಣೆಗೆಂದು. ಒಬ್ಬರನೊಬ್ಬರು ಹಿಡಿದರು, ಒಬ್ಬರನೊಬ್ಬರು ಬಡಿದರು, ಒಬ್ಬಿಡುತ್ತಲೇ ವ್ಯೂಹವೊಂದಾಗಿಸುತ್ತ. ಒಬ್ಬರನೊಬ್ಬರು ಬಡಿದರು, ಒಬ್ಬರನೊಬ್ಬರು ಹಿಡಿದರು, ಒಬ್ಬಿಡುತ್ತಲೇ ವ್ಯೂಹವೊಂದಾಗಿಸುತ್ತ. ಇಬ್ಬರು ಸಮ ಬಲದವರು ನಿಬ್ಬೆರಗಾಗಿಸಿ ದುಡಿದರು. ಇಬ್ಬರು ಸಮ ಬಲದವರು ನಿಬ್ಬೆರಗಾಗಿಸಿ ದುಡಿದರು. ಒಬ್ಬಿಳಿಸುತ್ತ ಒಬ್ಬರನೊಬ್ಬರ ಬಿಡಿಯುತ್ತಲೇ, ಒಬ್ಬಿಳಿಸುತ್ತ ಒಬ್ಬರನೊಬ್ಬರ ಬಿಡಿಯುತ್ತಲೇ. ಧಾವಿಸಿದನು ಆ ಕ್ಷಣದಿ ಪಕ್ಷಿ ರಾಜ ಕುಪಿತಗೊಂಡು ಸಾವಿನ ಭಯ ತೊರೆದು ನಾರಿ ರಕ್ಷಣೆಗೆಂದು, ನಾರಿ ರಕ್ಷಣೆಗೆಂದು, ನಾರಿ ರಕ್ಷಣೆಗೆಂದು. ಸಾಧ್ವಿಯಾದ ಸೀತಾಮಾತೆಯ ರಕ್ಷಣೆಯ ಧ್ಯೇಯದ ಮುಂದೆ ತನ್ನ ಇಳಿವಯಸ್ಸು ನಿಶಕ್ತಿ ಇದಾವುದು ಅಡ್ಡಿಯಾಗಲಿಲ್ಲವಂತೆ ಜಟಾಯುವಿಗೆ. ಹೇಗಾದರೂ ಮಾಡಿ ನಮ್ಮೊಡೆಯನ ಮನದನ್ನೆಯನ್ನು ಅಪಾಯದಿಂದ ಪಾರಾಗಿಸಬೇಕೆಂಬ ಛಲದಿಂದ ಹೋರಾಡಿದ ಜಟಾಯು ವೀರ
ವೇಗದಿಂದ ಮುನ್ನುಗ್ಗಿದ. ನಿಡಿದಾದ ತನ್ನ ಪುಕ್ಕಗಳನ್ನು ಪಟ ಪಟನೆಂಬುದಾಗಿ ಬಡಿಯುತ್ತಾ ರಾವಣನ ಪಯಣಕ್ಕೆ ಅಡ್ಡಿಯನ್ನುಂಟು ಮಾಡಿದ. ಚೂಪಾದ ತನ್ನ ಕೊಕ್ಕಿನಿಂದ ರಾವಣನ ಮೈಯನ್ನು ಚುಚ್ಚಿ ಚುಚ್ಚಿ ಘಾಸಿಗೊಳಿಸತೊಡಗಿದ. ಬಲಿಷ್ಠವಾದ ತನ್ನ ಕಾಲುಗುರಗಳಿಂದ ರಾವಣನ ಮುಖ ಮೂತಿಯನ್ನು ಗಮನಿಸದೆ ಎಲ್ಲೆಂದರೆಲ್ಲ ಪರಚಿ ಗಾಯಗೊಳಿಸತೊಡಗಿದಾಗ ಇದು ರಾವಣನ ಕ್ರೋಧಾಗ್ನಿಗೆ ತುಪ್ಪವೆರಚಿದಂತಾಯಿತು. ಈ ಕ್ಷುಲ್ಲಕ ಪಕ್ಷಿಯನ್ನು ಉಳಿಯಗೊಟ್ಟರೆ ನನ್ನ ಕಾರ್ಯ ಸುಗಮವಾಗಲಾರದೆಂಬುದಾಗಿ ಭಾವಿಸಿದವನೇ ಚೂಪಾದ ತನ್ನ ಖಡ್ಗವನ್ನು ಹಿರಿದು ಸಮಯ ಕಾದು ಜಟಾಯುವಿನ 2 ಪುಕ್ಕಗಳನ್ನು ಛಕ ಛಕನೆಂಬುದಾಗಿ ಕತ್ತರಿಸಿ ಚಿಲ್ಲರ ರಕ್ತ ಎಂಬ ಅರ್ಥನಾದ ಹೊರಹೋಗಿ. ಆದರೂ ಜಟಾಯು ಹಿಮ್ಮೆಟ್ಟಲಿಲ್ಲ. ರಾವಣನ ಮೈ ಮೇಲೆ ಬಿದ್ದು ಅವನನ್ನು ಕಚ್ಚಿ ಕಚ್ಚಿ ಕಾಸು ಬೀಳಿಸತೊಡಗಿದ. ಕುಪಿತನಾದ ರಾವಣೇಂದ್ರ ಜಟಾಯುವನ್ನು ತನ್ನ ಎಡಗಾಲಿನಿಂದ ಒದ್ದಾಗ ರೆಕ್ಕೆಗಳನ್ನೆರಡನ್ನೂ ಕಳೆದುಕೊಂಡು ಆಯತಪ್ಪಿದ ಜಟಾಯು ಬೆಟ್ಟ ಗುಡ್ಡಗಳ ಸಂದಿನಲ್ಲಿ ಧೋಪ್ಪನ ಬಿದ್ದು ಪ್ರಜ್ಞಾಶೂನ್ಯನಾದ. ಆತನನ್ನು ಒಂದು ಬಾರಿ ತಿರಸ್ಕಾರ ದೃಷ್ಟಿಯಿಂದ ವೀಕ್ಷಿಸಿದ ರಾವಣೇಂದ್ರ ಸೀತೆಯನ್ನು ಹೊತ್ತು ಪುಷ್ಪಕ ವಿಮಾನದ ಕೂಡೆ ಲಂಕಾಪಟ್ಟಣ ನಡೆದು ಅಂತರ್ಧಾನನಾದ. ಇತ್ತ ಬಲು ಎತ್ತರದಿಂದ ಬಂಡೆಗಲ್ಲಿನ ಮೇಲೆ ಬಿದ್ದ ಜಟಾಯು ಮೊದಲೇ ವಯಸ್ಸಿನ ಭಾರದಿಂದ ಕುಗ್ಗಿ ಹೋದವನು ಈಗ ರೆಕ್ಕೆ ಪುಕ್ಕಗಳೆರಡನ್ನೂ ಕಳೆದುಕೊಂಡದ್ದು ಮಾತ್ರವಲ್ಲ, ತನ್ನ ಶರೀರಕ್ಕಾದ ಮಾರಣಾಂತಿಕ ಗಾಯಗಳಿಂದ ಚರ್ಚರಿತನಾದ. ಆದರೆ ಆ ಮಾರಣಾಂತಿಕ ಸ್ಥಿತಿಯಲ್ಲೂ ಜಟಾಯು ಬಯಸಿದ್ದು ಏನನ್ನು ಗೊತ್ತೇ? ರಾಮ ನಿನ್ನನು ಎಂದು ಕಾಂಬೆನೋ. ಹೇ ರಾಮ, ರಘುರಾಮ, ನಾನಿನ್ನೆಂದು ಕಾಂಬೆನು ರಾಮ, ಎಂದು ಕಾಂಬೆನು. ರಾಮ ನಿನ್ನನು ಎಂದು ಕಾಂಬೆನೋ. ರಾಮ ನಿನಗೆ ಎಂದು ನಮಿಪೆನು. ರಾಮ ನಿನ್ನಡಿದ ಬರೆಗಳಿಗೆ ಎಂದು ಪೊಡ ಮಾಡುವೆ. ರಾಮ ನಿನ್ನನು ಎಂದು ಕಾಂಬೆನು. ರಾಮ ನಿನಗೆ ಎಂದು ನಮಿಪೆನು. ರಾಮ ನಿನ್ನಡಿದ ಬರೆಗಳಿಗೆ ಎಂದು ಪೊಡ ಮಾಡುವೆ. ರಾಮ 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 ಜಯ. ರಾಮ 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 ರಘುರಾಮ ರಘುಕುಲ ಸೋಮ ರಕ್ಷಿಸ ಎನ್ನ ನನ ಬರದ. ರಾಮ ನಿನ್ನನು ಎಂದು ಕಾಂಬೆನು. ರಾಮ ರಾಮ. ಎಡಬಿಡದೆ ರಾಮಧ್ಯಾನದಲ್ಲೇ ಮಗ್ನನಾಗಿ ರಾಮ ದರ್ಶನವಾಗುವ ತನಕ ತಾನು ಸಾಯಬಾರದು ಎಂಬುದಾಗಿ ಸಂಕಲ್ಪ ಮಾಡಿ ತನ್ನ ಪ್ರಾಣವನ್ನು ಹಿಡಿದಿಟ್ಟುಕೊಂಡಿದ್ದರಂತೆ ಜಟಾಯು. ಇದೇ ವೇಳೆಗೆ ಕಣ್ಮರೆಯಾಗಿದ್ದ ಸೀತಾದೇವಿಯನ್ನು ಅರಸುತ್ತಾ ಸೀತಾ ಸೀತಾ ಎಂಬುದಾಗಿ ಹಲುಬುತ್ತಾ ಬರುತ್ತಿದ್ದ ರಾಮ ಲಕ್ಷ್ಮಣರಿಗೆ ಜಟಾಯುವಿನ ದರ್ಶನವಾಯಿತು. ರಾಮನನ್ನು ಕಂಡಾಕ್ಷಣ ಜಟಾಯುವಿನ ಅಂತರಂಗಕ್ಕೆ ಸ್ಫುರಣೆಯೊದಗಿ ಬಂದು ಇವ ರಾಮಚಂದ್ರನೇ ಎಂಬುದಾಗಿ ಅವನ ಅಂತರಂಗಕ್ಕೆ ಅರಿವಾದಾಗ ಗದ್ಗದ ಕಂಠದಿಂದ ಹೇ ರಾಮ, ಜಯ ರಾಮ, ಕೋದಂಡ ರಾಮ, ದಶರಥ ರಾಮ, ಅಯೋಧ್ಯ ರಾಮ, ಸೀತಾರಾಮ ಎಂಬುದಾಗಿ ಆರ್ತನಾದ ಗೈದು ಅಲುಗಾಡಲಾಗದ ಆ ಸ್ಥಿತಿಯಲ್ಲೂ ಸಹ ತನ್ನ ಬೃಹತ್ ದೇಹವನ್ನು ನೆಲದಲ್ಲಿ ಸೆಳೆಯುತ್ತಾ ಬಂದು ಪ್ರಭು ರಾಮಚಂದ್ರನ ಮುಂದೆ ಧೋಪ್ಪನೆ ಬಿದ್ದು ಬಿಟ್ಟ. ಜಟಾಯುವಿನ ದುಸ್ಥಿತಿ ಕಂಡು ಮನಸ್ಸು ಕರಗಿದ ರಘುರಾಮಚಂದ್ರ ಜಟಾಯುವನ್ನು ತನ್ನ ಮಡಿಲಲ್ಲಿ ಮಲಗಿಸಿದ. ತನ್ನ ಅಮೃತ ಹಸ್ತದಿಂದ ಜಟಾಯುವಿನ ಶರೀರವನ್ನು ಮೆಲುವಾಗಿ ಪೂಸಲಾಗಿ
ಕಿತ್ತು ಬರುತ್ತಿರುವ ಆ ಮಾರಣಾಂತಿಕ ನೋವು ಉಪಶಮನಗೊಂಡಿತು. ನಿಧಾನವಾಗಿ ಕಣ್ಬಿಟ್ಟು ರಾಮಚಂದ್ರನ ನೀಳ ಬೀಳ ಹಾಗೂ ಸುಂದರ ಕಾಯವನ್ನು ವೀಕ್ಷಿಸಿ ಮನದುಂಬಿಕೊಂಡ ಜಟಾಯು ನಿಧಾನವಾಗಿ ಸೀತಾ ವೃತ್ತಾಂತವನ್ನೆಲ್ಲ ಅರುಹಿ ಲಂಕಾಧಿಪನಾದ ರಾವಣೇಂದ್ರ ಸೀತೆಯನ್ನು ಅಪಹರಿಸಿರುವನೆಂದು, ಲಂಕಾಪಟ್ಟಣ ದಕ್ಷಿಣ ಭಾಗದಲ್ಲಿರುವೆಂದು, ಮುಂದೆ ನಡೆಯುವ ಘೋರ ಕದನ ಒಂದೇ ಸೀತೆಯನ್ನು ಮರಳಿ ಪಡೆಯುವ ಸೂಕ್ತ ಮಾರ್ಗವೆಂದು ಅರುಹಿ ನಡುಗುತ್ತಿರುವ ಧ್ವನಿಯಿಂದ, ಹೇ ರಾಮ, ರಘುರಾಮ, ನಿನ್ನನ್ನು ದರ್ಶಿಸಿ ಆ ಬಳಿಕವೇ ನನ್ನ ಈ ಪ್ರಾಣವನ್ನು ಬಿಡಬೇಕು ಎಂಬುದಾಗಿ ಸಂಕಲ್ಪಿಸಿದ್ದು. ಅದೆಂದು ನೆರವೇರಿತು ರಾಮ, ಅದೆಂದು ನೆರವೇರಿತು. ನಿನ್ನ ಪಾವನ ಮಡಿಲಲ್ಲಿ ಪ್ರಾಣತ್ಯಾಗ ಮಾಡುವ ಆ ಭಾಗ್ಯ ನನಗಿಂದ ಲಭ್ಯವಾಯಿತು. ಆಹಾ ಆಹಾ, ನಾನೇ ಭಾಗ್ಯಶಾಲಿ, ಆಹಾ ನಾನೇ ಭಾಗ್ಯಶಾಲಿ. ಹೇ ರಾಮ, ರಘುರಾಮ, ನನಗೆ ಶಾಶ್ವತವಾದ ಸಾಯುಜ್ಯವನ್ನು ಕೊಡು ರಾಮ. ರಾಮ 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 ಎನ್ನುತ್ತಲೇ ಜಟಾಯು ರಘುರಾಮಚಂದ್ರನ ಮಡಿಲಲ್ಲೇ ತನ್ನ ಕೊನೆ ಉಸಿರನ್ನೆಳೆದ. ತನ್ನ ತಂದೆ ದಶರಥನ ಮರಣವಾರ್ತೆಯನ್ನು ಕೇಳಿಯೂ ಮನಚಂಚಲಗೊಳ್ಳದ ರಘುರಾಮಚಂದ್ರನಿಗೆ ಜಟಾಯುವಿನ ದುಸ್ಥಿತಿ ಹಾಗೂ ಅವನ ನಿಷ್ಠೆಯನ್ನು ಕಂಡು ಸಹಿಸಲಾಗಲಿಲ್ಲವಂತೆ. ಗೋಳೋ ಎಂಬುದಾಗಿ ಅತ್ತು ಬಿಟ್ಟನೆಂಬುದಾಗಿ ರಾಮಾಯಣದಲ್ಲಿ ಉಲ್ಲೇಖವಿದೆ. ಕೊನೆಗೆ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸಿದ ರಘುರಾಮಚಂದ್ರ ಜಟಾಯುವಿಗೆ ಶಾಶ್ವತ ಮೋಕ್ಷವನ್ನಿತ್ತು ಹರಸಿದ. ತನ್ನ ತಂದೆಗೂ ನಿರ್ವಹಿಸಲಾಗದ ಆ ಕರ್ಮವನ್ನು ತನ್ನ ತಂದೆಯ ಸ್ನೇಹಿತನಿಗೆ ನಿರ್ವಹಿಸಿ ಋಣಮುಕ್ತನಾದ ರಘುರಾಮಚಂದ್ರ ಸಂತೃಪ್ತಿಯ ನಿಟ್ಟುಸಿರು ಬಿಟ್ಟ. ಇದಲ್ಲವೇ ಭಕ್ತಿಯ ಪ್ರಭಾವ? ಬರಿಯ ಭಕ್ತಿ ಮಾತ್ರದಿಂದ ಒಂದು ಪಕ್ಷಿಯೂ ಕೂಡ ಮೋಕ್ಷವನ್ನು ಪಡೆಯಿತಲ್ಲವೇ? ಅದನ್ನೇ ದಾಸರು ವರ್ಣಿಸುತ್ತಾ, ಸಕಲ ಜೀವಿಗಳ ಸಂರಕ್ಷಿಪ ಬಿರುದಿರುವ ಸುಖದಾಯಕನ ಸೇವೆಯ ಗೈಯುವ. ಸಕಲ ಜೀವಿಗಳ ಸಂರಕ್ಷಿಪ ಬಿರುದಿರುವ ಸುಖದಾಯಕನ ಸೇವೆಯ ಗೈಯುವ. ಅಕಲಂಕ ಮನಸ್ಸಿನ ಶ್ರೀ ಮುನಿವರದನು ನಿಖಿಲ ಸೌಖ್ಯವನಿತ್ತು ಪರಿಪಾಲಿಸುವನು. ಭಗವದೊಲುಮೆ ಪಡೆಗೆ ನರ ಜನ್ಮ ಬೇಕೆಂದು ಅಗಣಿತ ಜೀವರಾಶಿಗಳರ್ಹಲಲ್ಲದೆ. ಭಗವದೊಲುಮೆ ಪಡೆ ನರ ಜನ್ಮ ಬೇಕು, ನರ ಜನ್ಮ ಬೇಕು, ನರ ಜನ್ಮ ಬೇಕು. ಭಗವಂತನನ್ನು ಒಲಿಸುವ ಅವಕಾಶ ನಮಗೂ ದೊರಕಲಿ. ಜಟಾಯುವಿಗೆ ದೊರಕಿದ ಶ್ರೀರಾಮಾನುಗ್ರಹ ನಮಗೂ ನಿಮಗೆಲ್ಲರಿಗೂ ಸಿಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನನಗೆ ಈ ಹರಿಕಥೆಯನ್ನು ಕಲಿಸಿಕೊಟ್ಟ ನನ್ನ ಪೂಜ್ಯ ಗುರುಗಳಾದ ಕಲಾರತ್ನ ಶಮ್ನಾಡಿಗ ಕುಂಬಳೆ ಅವರಿಗೂ, ಈ ಹರಿಕಥೆಯನ್ನು ಕಲಿಯಲು ಪ್ರೋತ್ಸಾಹಿಸಿದ ನನ್ನ ಹೆತ್ತವರಿಗೂ, ಹರಿಕಥೆಯನ್ನು ಮಾಡಲು ಬೆಂಬಲವಿತ್ತ ಕೀರ್ತನ ಕುಟೀರ ಸಂಸ್ಥೆಗೂ, ಇಲ್ಲಿ ಈ ಹರಿಕಥೆಯನ್ನು ಮಾಡಲು ಅವಕಾಶವಿತ್ತ ಚೀರುಂಬ ಭಗವತಿ ಕ್ಷೇತ್ರ ಹಾಗೂ ಪ್ರತ್ಯೇಕವಾಗಿ ಶ್ರೀ ಕೃಷ್ಣ ಉಚ್ಚಿಲ್ ಅವರಿಗೂ, ಹಾಗೂ ತಬಲದಲ್ಲಿ ಸಹಕರಿಸಿದ ಜಗ್ಗಣ್ಣ ಹಾಗೂ ಹಾರ್ಮೋನಿಯಂನಲ್ಲಿ ಸಹಕರಿಸಿದ ನಿಶಿತಣ್ಣನಿಗೂ, ಉತ್ತಮ ಧ್ವನಿವರ್ಧಕದ ವ್ಯವಸ್ಥೆ ಮಾಡಿಕೊಟ್ಟವರಿಗೂ, ಹಾಗೂ ಇಷ್ಟು ಹೊತ್ತು ನನ್ನ ಈ ಹರಿಕಥೆಯನ್ನು ಶ್ರದ್ಧಾಪೂರ್ವಕವಾಗಿ ಕೇಳಿ ಹರಸಿದ ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಪುಣ್ಯಪ್ರದವಾದ ಕಥೆಗೆ ಮಂಗಳವನ್ನು ಹಾಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ರಘುರಾಮಚಂದ್ರ ಮಹಾರಾಜ್ ಕಿ ಜಯ. ಚೀರುಂಬ ಭಗವತಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ. ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ, ಗಿರಿಯ ಬೆನ್ನಲ್ಲಿ ಕುತಗೂರ್ಮನಿಗೆ. ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ, ಗಿರಿಯ ಬೆನ್ನಲ್ಲಿ ಕುತಗೂರ್ಮನಿಗೆ. ಧರೆಯನ್ನು ಧರಿಸಿದ ವರಹವತಾರಗೆ, ತರಳನ ಕಾಯ್ದ ಶ್ರೀ ನರಸಿಂಹನಿಗೆ.
भगवान् विष्णुः मङ्गलं मधुसूदना मङ्गलं देवकी पुत्रो मङ्गलो गरुडध्वजा असतो मा संगमय तमसो मा ज्योतिर्गमय मृत्योर्मा मृतङ्गमय ॐ शान्ति शान्ति शान्तिः लक्ष्मी रमण गोविंद गोविंद रघुरामचंद्र महाराज की जय। ಎಲ್ಲ ಭಗವದ್ಭಕ್ತ ಮಹಾಶಯರು ಇದುವರೆಗೆ ನಮ್ಮೆಲ್ಲರನ್ನು ಹರಿಕಥಾ ಕಾಲಕ್ಷೇಪದ ಮೂಲಕ ಭಕ್ತಿ ಭಾವ ಸಿಂಚನದಲ್ಲಿ ಮುಳುಗುವಂತೆ ಮಾಡಿದಂತಹ ಕುಮಾರಿ ಪೂಜಾ ವಾಸುದೇವ ಇವರಿಗೆ ಚಪ್ಪಾಳೆಯ ಮೂಲಕ ಆಶೀರ್ವದಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ ಇತ್ಯಾದಿ ನವರಸಗಳಿಂದ ಕೂಡಿ ತನ್ನ ಭಕ್ತಿ ಭಾವ ಹಾಗೂ ಜ್ಞಾನದೊಂದಿಗೆ ಇಂದಿನ ಹರಿಕಥಾ ಪ್ರಸಂಗ ಪಕ್ಷಿರಾಜ ಜಟಾಯು ಸುಂದರವಾಗಿ ಆಕರ್ಷಣೀಯವಾಗಿ ಈ ಒಂದು ಕ್ಷೇತ್ರದ ಸುಂದರ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದಂತಹ ಪೂಜಾ ವಾಸುದೇವ ತನ್ನ ಹೆಸರಿಗೆ ತಕ್ಕಂತೆ ಒಂದು ರೀತಿಯಲ್ಲಿ ಭಗವತಿಯ ಪೂಜೆಯನ್ನೇ ನೆರವೇರಿಸಿದ್ದಾಳೆ. ಈಕೆಯ ಭವಿಷ್ಯ ಉಜ್ವಲವಾಗಲಿ. ಈಕೆಗೆ ಮತ್ತು ಈಕೆಯೊಂದಿಗೆ ಸಹಕರಿಸಿದಂತಹ ನಿಶಿತ್ ಹಾಗೂ ಜಗದೀಶ್ ಉಪ್ಪಳ, ಈಕೆಯ ಗುರುಗಳಾದಂತಹ ಕಲಾರತ್ನ ಶ್ಯಾಮನಾಡಿಗ ಕುಂಬಳೆ, ಇವಳ ತಂದೆ ತಾಯಿಯರಾದಂತಹ ವಾಸುದೇವ ಹಾಗೂ ಯಶಪ್ರಭಾ ಇವರಿಗೆ ಭಗವತಿ ಮಾತೆಯು ಸರ್ವ ರೀತಿಯಲ್ಲೂ ಮಂಗಳವನ್ನುಂಟು ಮಾಡಲಿ ಅಂತ ಹಾರೈಸುತ್ತಾ ಆಕೆಗೆ ಮತ್ತೊಮ್ಮೆ ಶುಭವಾಗಲಿ ಎಂದು ಕೋರಿಕೊಳ್ಳುತ್ತಾ ಉಕ್ಕುಡ ವಲಯದವರು ಈ ಒಂದು ಕಾರ್ಯಕ್ರಮವನ್ನು ಇಂದು ಪ್ರಾಯೋಜಿಸಿರುವ ಹಿನ್ನೆಲೆಯಲ್ಲಿ ಈ ಒಂದು ವಲಯದ ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಇವರನ್ನು ಗೌರವಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಭಕ್ತಾಭಿಮಾನಿ ಕಲಾವಿದ ಬಂಧು ಭಗಿನಿಯರೇ, ಇದೀಗ ಮುಂದೇನು ಅನ್ನುವ ಪ್ರಶ್ನೆ ನಿಮ್ಮದಲ್ಲವೇ? ಇದಕ್ಕೆ ಪೂರಕವಾಗಿ ಒಂದೆರಡು ಮಾತುಗಳನ್ನು ನಾನು ಹೇಳುತ್ತೇನೆ, ಆಗ ನಿಮಗೆ ಗೊತ್ತಾಗುತ್ತದೆ ಮುಂದಿನ ಕಾರ್ಯಕ್ರಮ ಏನೆಂದು. ಮಹಾಭಾರತದ ಕರ್ತೃಗಳಾದಂತಹ ವ್ಯಾಸಮುನಿಗಳು ಸಂಜಯನಲ್ಲಿರುವ ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸಿ ಆತನಿಗೆ ದಿವ್ಯ ದೃಷ್ಟಿಯನ್ನು ನೀಡಿರುತ್ತಾರೆ. ಆ ಮೂಲಕ ಸಂಜಯನು ಅರಮನೆಯಲ್ಲೇ ಇದ್ದುಕೊಂಡು ಕುರುಕ್ಷೇತ್ರದಲ್ಲಿ ನಡೆಯುವ ಧೃತರಾಷ್ಟ್ರನಿಗೆ ಹೇಳುತ್ತಾನೆ. ಈ ಋಷಿಪ್ರಣ ರಾಜ ನಮ್ಮ ಪುಟ್ಟ ಕಲಾವಿದರಾದಂತಹ ಪ್ರಣವ್, ಯಜತ್ ಹಾಗೂ ಸಾಕ್ಷತ್ ಇವರು ತಮ್ಮ ಪ್ರತಿಭೆಯ ಮೂಲಕ ತಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಮಕ್ಕಳ ಸುಪ್ತ ಮನಸ್ಸಿನ ಶಕ್ತಿಯ ಮೂಲಕ ಅದ್ಭುತ ಪ್ರತಿಭೆ ಮತ್ತು ಶಕ್ತಿಗಳ ಜಾಗೃತಿ ಹಾಗೂ ಅಭಿವ್ಯಕ್ತಿ, ಸನಾತನ ಗುರುಕುಲ ಶಿಕ್ಷಣ ಪದ್ಧತಿಯ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮಗಳನ್ನು ಆಧರಿಸಿದ ಶಿಕ್ಷಣ ಇದಾಗಿದೆ. ಮಕ್ಕಳು ತಮ್ಮ ಬಾಹ್ಯ ಕಣ್ಣುಗಳಿಂದ ಗುರುತಿಸುವ ಎಲ್ಲವನ್ನು ಕೂಡ ತಮ್ಮ ಬಾಹ್ಯ ಕಣ್ಣುಗಳನ್ನು ಮುಚ್ಚಿಸಿದಾಗಲೂ ಗುರುತಿಸಬಲ್ಲರು ಎಂಬುದು ಈ ಕಾರ್ಯಕ್ರಮದ ಮೂಲಕ ತಮಗೆ ವೇದ್ಯವಾಗುತ್ತದೆ.
ಕಣ್ಣು ಮುಚ್ಚಿ ಎಲ್ಲ ಬಗೆಯ ವಸ್ತುಗಳನ್ನು ಅವುಗಳ ಬಣ್ಣ ಮತ್ತು ಸ್ಥಿತಿಯನ್ನು ಈ ಪ್ರತಿಭಾವಂತರು ಗುರುತಿಸಬಲ್ಲರು. ಚಿತ್ರಗಳಿಗೆ ಬಣ್ಣಗಳನ್ನು ತುಂಬಬಲ್ಲರು, ಓದಬಲ್ಲರು, ಬರೆಯಬಲ್ಲರು, ಹೊರಾಂಗಣ ಒಳಾಂಗಣ ಆಟ ಆಡಬಲ್ಲರು, ಕತ್ತಲಲ್ಲೂ ಸಹ ಪುಸ್ತಕಗಳನ್ನು ಓದಬಲ್ಲರು. ಇದೀಗ ನೀವೆಲ್ಲ ಕಾತರರಾಗಿರುವಂತಹ ಕಾರ್ಯಕ್ರಮ ಮುಂದೇನು ಅನ್ನುವುದನ್ನು ನೋಡಿ ಆನಂದಿಸಿ ಭಕ್ತಿಯ ಸಿಂಚನದಲ್ಲಿ ಮುಳುಗಿರುವಂತಹ ನಮಗೆಲ್ಲ ಒಂದು ರೀತಿಯ ವಿಶೇಷ ಪ್ರತಿಭೆಯ ಅನಾವರಣವನ್ನು ಮಾಡಲಿರುವಂತಹ ಈ ಪುಟ್ಟ ಮಕ್ಕಳಿಗೆ ಅವರ ಹೆತ್ತವರಿಗೆ ಪ್ರಣವ್ನವರ ಹೆತ್ತವರಾದಂತಹ ನರೇಂದ್ರ ಚೇಳೂರು ಹಾಗೂ ಪ್ರಮೀಳಾ ಯಜತ್ ಇವರ ಪೋಷಕರಾದಂತಹ ವಿನಾಯಕ ಜಪ್ಪು ಚಲನಚಿತ್ರ ನಟರು ಹಾಗೂ ವಿದ್ಯಾ ಸಾಕ್ಷಾತ್ ಇವರ ತಂದೆ ಹಾಗೂ ತಾಯಿ ಕೀರ್ತಿ ಹಾಗೂ ಪ್ರದೀಪ್ ಇವರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಆಗಮಿಸಿರುವ ಎಲ್ಲರಿಗೆ महद्भूतं वायसं देवतानाम् असुरत्थमिन्द्रलखं समस्वबृहद्यशोरावभिवारुहेम अंहो भुजमाङ्गिरसंशयं जस्तुत्या ತ್ರೇಯಂ ಮನ 8 ವರ್ಷಗಳಿಂದ ಕೂಡ ಕಲಿಸ್ತಾ ಇದ್ದೇನೆ. ಸೊ ಇವತ್ತು ನಿಮ್ಮ ಮುಂದೆ ನನ್ನ ಮಕ್ಕಳು ಅವರು ಕಲಿತ ವಿದ್ಯೆಯನ್ನು ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಕಟ್ಟಿ ಮೇಡಮ್, ನೀವು ಫಸ್ಟ್ ಮೇಡಮ್ ನೀವು ಕಟ್ಟಿಕೊಂಡು ನೋಡಿ ಅಂತೆ ಕಾಣಿಸ್ತದ ಅಂತ. ಯಾಕೆಂದರೆ ಎಲ್ರಿಗೂ ಒಂದು ಡೌಟ್, ನಾವು ಹೋದಲ್ಲೆಲ್ಲ ಅವರಿಗೆ ಕೆಳಗೆ ಕಾಣಿಸ್ತದೆ ಮೇಲೆ ಕಾಣಿಸ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥ ಇವರೇ ಬಂದು ಕಟ್ತಾ ಇದ್ದಾರೆ. ಅದರ ಒಳಗಡೆ ಖರ್ಚು ಇಟ್ಟು ಕಟ್ತಾ ಇದ್ದಾರೆ. ಸರಿ, ಈಗ ಅವರಿಗೆ ಒಳಗಡೆ ಕಾಣಬಾರ್ದು ಅಂತ चंद्रां प्रभातां निशताज्वलन्ते श्रियं लोके देवयुक्ता मुदारां आदित्यवर्णे तपसोऽधिजातो वनस्पतिस्तवा वृक्षोदबिल्वः देवसदः कीर्तिश्च मणिदासः सुप्तिवादामलां ज्येष्ठाम् अलक्ष्मीं नाशयाम्यहम् गन्धद्वारां दुरादर्शान् नित्यपुष्टां गरेशिले वर्धनेन प्रजा भूता मयि सम्भवदर्दवा आवसृजं तु स्निग्धानि चिक्लीतवसने गृहे आर्द्राम्यकर्णीं मेष्टिं सुवर्णां हे भवालिनी पुष्करणीं पुष्टिं पिङ्गलां पद्ममालिनीं जातवेदो लक्ष्मीं पदपगामिनीं
ಟೈಗರ್ ಐಸ್ yellow tomato, yellow rose, watermelon, ಎಸ್ ವಾಟರ್ಮೆಲನ್, dalimbe, strawberry, ಗ್ರೀನ್. ಎಸ್ ನಿಮ್ಮ ಹತ್ರ ಯಾರಾದರೂ ಒಬ್ಬರು ಬಂದು ನಿಮ್ಮ ಪಾಕೆಟಲ್ಲಿ ಏನಿದೆ ಕರೆನ್ಸಿ ನೋಟ್ ಆಗ್ಬೋದು ಕಾರ್ಡ್ ಏನು ಸಹ ತಂದು ಕೊಡಿ, ಅವರು ಅದನ್ನು ರೀಡ್ ಮಾಡಿ ಹೇಳ್ತಾರೆ. ಮತ್ತು ಯಾರಾದರೂ ಒಬ್ಬರು ಬನ್ನಿ, ನೀವು ಕೈಯಲ್ಲಿ ಹಾಕಿಕೊಂಡು ನಿಮ್ಮ ಕೈಯಲ್ಲಿ ಇರುವಂಥ ವಸ್ತುವನ್ನು ಇವನ ಕೈಯಲ್ಲಿ ಕೊಟ್ಟು ನೀವು ಇಲ್ಲಿ ನಿಮ್ಮ ಪ್ಲೇಸಲ್ಲಿ ಹೋಗಿ ಕೂತ್ಕೊಳ್ಳಿ, ಅವರ ಮಕ್ಕಳು ನಿಮ್ಮನ್ನು ಹುಡುಕಿ ಬಂದು ಅಲ್ಲಿಯೇ ಕೊಡ್ತಾರೆ. ಅವರು ಕಾರ್ಡ್ ಕಲೆಕ್ಟ್ ಮಾಡಿ ತರ್ಬೋದಾ? ಯಜತ್ತ ಏನೋ ಇದು ಮಾಡು, ಅವರನ್ನು ಐಡೆಂಟಿಫೈ ಮಾಡಲಿಕ್ಕೆ. ತಗೋ, ಸ್ಮೆಲ್ ತಗೋ, ಕೈದು ಸ್ಮೆಲ್ ತಗೋ. ಓಕೆ, ರೆಡಿಯಾ? ಎಸ್. ರೀಡಿಂಗ್ ಏನಾದರೂ ಬುಕ್ ಇದ್ದರೆ ಕೊಡ್ಬೋದು, ಪ್ರಣವ್ ರೀಡ್ ಮಾಡ್ತಾರೆ. ನೀವು ಯಾರಾದರೂ ಒಬ್ಬರು ಬಂದು ಅವರನ್ನು ನೋಡಿದ್ರೆ ಆಯ್ತು, ಅವ್ರು ಓದೋದು ಕರೆಕ್ಟ್ ಇದೆಯಾ ಅಂತೇಳಿ. ಕಾರ್ಡ್ಸ್ ಎಲ್ಲಿದೆ? ಕಾರ್ಡ್ಸ್, ಫ್ಲ್ಯಾಶ್ ಕಾರ್ಡ್ಸ್. ಹಾಂ, ಎಸ್ ಯು ಕ್ಯಾನ್ ಗೋ. ನನಗೆ ಗೊತ್ತಿಲ್ಲ ಅವರು ಎಲ್ಲಿ ಹೋದ್ರೆ ಅಂತ, ನಾನು ನೋಡಲಿಲ್ಲ. ಸ್ಮೆಲ್ ತಗೋ ಮಗ, ಮೆಲ್ಲೆ ಮೆಲ್ಲೆ ಸ್ಟೆಪ್. ಈಗ ಅವ್ರು ಎಲ್ಲಿ ಹೋದ್ರೆ ಅಂತ ನಾನು ಕೂಡ ನೋಡಲಿಲ್ಲ. ಸಾಕ್ಷಾತ್ ಕೂತ್ಕೊ ಮಗ, ಅವನಿಗೆ ಕಾಲಿಗೆ ಯಾರಾದರೂ ಏನಾದರೂ ಕರೆನ್ಸಿ ಏನಾದರೂ ಇದ್ದರೆ ಬನ್ನಿ ಬೇಗ. ನಿಮ್ಮ ಕಾರ್ಡ್ ಏನಾದರೂ ಕೊಡ್ಬೋದು. ಎಸ್, ವೆರಿ ಗುಡ್ ಯಜಾತ್ ಸರ್. ಕರೆಕ್ಟಾ? ನೀವೇನಾ? ನಾನು ನಿಮ್ಮನ್ನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಕರೆಕ್ಟಾ? ಎಸ್, ವೆರಿ ಗುಡ್. ಯಾರಾದರೂ ಮೇಲೆ ಕೆಳಗಿಂದ ಬನ್ನಿ, ಯಾರಾದರೂ ಆಡಿಯನ್ಸ್ ಬನ್ನಿ. ನಾವೇ ಕೊಟ್ಟರೆ ನಾವು ಮಕ್ಕಳಿಗೆ ಹೇಳಿಕೊಟ್ಟದಂತ ಆಗ್ತದೆ. ನೀವೇ ಯಾರಾದರೂ ಬನ್ನಿ, ಸ್ಟೇಜಿಗೆ ಬನ್ನಿ, ದಯವಿಟ್ಟು ಬೇಗ ಬನ್ನಿ. ನೀವೇ ಮಾಡ್ತೀರಾ ಮೇಡಮ್? ಹಾಂ, ಓಕೆ. ತಗೋ ಮಗ, ನೋಡಿದೆ ಏನಿದೆ ನೋಡು, ಅವ್ರ ಕೈಯಲ್ಲಿ ಏನಿದೆ ನೋಡಿ, ತಗೋ ನೋಡಪ್ಪ. 100 rupees. Six two six eight two nine. ಹಾಂ, ಕರೆಕ್ಟ್ ಇದೆ. ಫೋಟೋ ಬ್ಲ್ಯಾಕ್. ಟು ಇವರು 3 ಜನ ಮಾಡ್ತಾರೆ, ಕಾಲಲ್ಲಿ ಕೂಡ ಸ್ಕ್ಯಾನ್ ಮಾಡ್ತಾರೆ ಮಕ್ಕಳು. ಇಡಿ ಮೇಡಮ್, ಕಾಲಿನ ಕೆಳಗೆ ಇಡಿ, ಕಾಲ ಮೇಲೆ ಇಡು ಮಗ, ಸ್ವಲ್ಪ ಹಿಂದಕ್ಕೆ ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಂಡು ಕೊಡಿ ಮೇಡಮ್. ಇವನಿಗೆ ಅಲ್ಲ, ಅವನಿಗೆ ಮಾತ್ರ ಇವನಿಗೆ ರೀಡಿಂಗ್ ಕೊಡಿ ಮೇಡಮ್. ಬುಕ್ ಯಾವುದಾದ್ರೂ ಓದಲಿಕ್ಕೆ ಕೊಡಿ, ನೀವು ನೋಡ್ಕೊಳ್ಳಿ ಅವನು ಓದೋದು ಕರೆಕ್ಟ್ ಇದೆಯಾ ಅಂತೇಳಿ. ಹಾಂ, ಜಾಕ್ ಫ್ರೂಟ್. ಗ್ರೇಪ್ಸ್. ಗ್ರೀನ್. ಸನ್ಫ್ಲವರ್. ಯೆಲ್ಲೋ. ಆಟೋ ರಿಕ್ಷಾ.
Rose. Ice. Watermelon. Car. Red. Cucumber. Horse. Hibiscus. Grapes. Ball. Car. Mango. Papaya. Taxi. Yellow. Jackfruit. ಥ್ಯಾಂಕ್ ಯು ಸಾಕ್ಷಾತ್. ಎಸ್, ಇವಾಗ ಪ್ರಣವ್ ರೀಡ್ ಮಾಡ್ತಾರೆ. ಮೇಡಮ್ ಯಾವುದೋ ಒಂದು ಪೇಜ್ ತೆಗೆದುಕೊಟ್ಟಿದ್ದಾರೆ. ನಾವೇನು ಅವರಿಗೆ ಮೊದಲೇ ಹೇಳಿರಲಿಲ್ಲ ಇಂಥದೇ ಪೇಜ್ ಕೊಡಿ ಅಂತ. ಅವರು ಅವರ ಇಷ್ಟದ ಒಂದು ಪೇಜ್ ಓಪನ್ ಮಾಡಿ ಕೊಟ್ಟಿದ್ದಾರೆ. ಎಸ್, ಪ್ರಣವ್ ರೀಡ್. ಮೇಡಮ್ ನೋಡ್ಕೊಳ್ಳಿ ಕರೆಕ್ಟ್ ಇದೆ ಅಂತ. ಮೋಕ್ಷ. BHAIRAVA. Bhairava was
ಈ ಬಾಲ ಕಲಾವಿದರು ವೇದಿಕೆಗೆ ಆಗಮಿಸಿ ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಉಕ್ಕುಡ ವಲಯದ ಸದಸ್ಯರಿಂದ ಕೃತಜ್ಞತಾ ಗೌರವವನ್ನು ಪಡೆದುಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
testing, change, Hari Om, test, change, test. How to do? Churu base cut manpa. Churu base. Hari Om, testing, change, mic change, test, change, test. Hari Om, test. Hari Om, Hari Om. Kali monitor matra. Hari Om. Testing, Hari Om, test, change, testing, Hari Om, Hari Om, testing, change, Hari Om, Hari Om. Delay undate, onchur long pod, onchur mast quick undu, onchur long. Hari Om, testing, onji point sharp kamma, chure, test, change, Hari Om, testing, mic change, test, Hari Om, test, change, testing. Che, Hari Om, mic che, test, che, Hari Om, testing, che, Hari Om, testing, mic che, testing, che, Hari Om. Dilla cut manpla prasanna. Che, Hari Om, testing, che, chur effect la chur cut manpla. Che, Hari Om, testing, Hari Om. Che, Hari Om, che, mic che, testing, Hari Om, Hari Om, test. Churu reverb korle, churu. Test, che, Hari Om, mic che, test. Check, hello. Testing, hello, check. Hari Om, singing. Che, mic che, churu delay, churu kami. Hari Om, test, che, no, churu kami, delay. Hari Om, testing, mic che, test, che. Percussion na churu keyboard, churu out level board. Balance ana gonji okay. Tabla. Che.
ಹರಿಯೋ ನಿರೂಪಣೆ ಮಲ್ಪೇರ್ನಿಟ್ಟು ಹಾಲು ಸೇರ್ದಿನ ಭಕ್ತಾಭಿಮಾನಿಲೆ ಕಲಾಭಿಮಾನಿಲೆ ಮೂಜಿ ಕಡಲ ಬರಿಟ್ಟು ನೂದು ದೇವಸ್ಥಾನದ ಗುಡಿಟ್ಟು ಸಾರ ದೇವರ ನಡುಟು ದೈವಸ್ಥಾನದ ನಡೆಟ್ಟು ನಾಗಬೆಮ್ಮೆರು ದೆರ್ತಪತ್ತಿನ ಮೂಡಾಯಿ ಘಟ್ಟ ಬರಿಟ್ಟು ಪುಲ್ಯ ಆಪಿನ ಪಡ್ಡೇಯಿ ಕಡಲ ಗಡಿಟ್ಟು ಪೊರ್ತುಕಂತುನ ಅಪ್ಪೆ ಸಿರಿಬೋಡು ನಮ್ಮ ತುಳುನಾಡು ಅಂಚಿತ್ತಿ ತುಳುನಾಡು ಸಾರ ವರ್ಷ ಇತಿಹಾಸ ಇತ್ತಿನ ಕರಿನ ಆಜುನೂದು ವರ್ಷಗೂ ದುಂಬು ಸಂಪತ್ತು ಲೂಟಿಕೋರನ ದಾಳಿಗೆ ಬಲಿಯಾದ ಅಳಿದು ಪೋಯಿನ ದೇವಸ್ಥಾನನು ಪುನರ್ನಿರ್ಮಾಣ ಮಲ್ತಿನಂಚಿನ ಈ ಸಂಕಲ್ಪದ ಹೊರಟು ಇನಿ ಎಲ್ಲ ನಡಪಿನ ಬ್ರಹ್ಮ ಕಲಶೋಚ್ಚಯದ ಮುಂಚಿತವಾದ ನಡಪಿನಂಚಿನ ಈ ಸಂಗೀತ ಪರ್ಬನು ನಮ್ಮ ಮಾತಿರ್ಲ ಸೇರೊಂದ ಇನಿ ದೇಶ ವಿದೇಶಡು ಪುಗರ್ತೆ ಪಡೆಯಿನಂಚಿನ ಒಂಜಿ ಕಲಾವಿದನ ಟೀಮು ನಮ್ಮ ಈ ವೇದಿಕೆಗೆ ಬೈದಲು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆರ್ಯಭಟ ಪ್ರಶಸ್ತಿ ಪುರಸ್ಕೃತರು ತುಳುನಾಡ ಗಾನಗಂಧರ್ವ ಬಿರುದಾಂಕಿತ ಅಂಚನೆ ತುಳುನಾಡದ ಯೇಸುದಾಸ್ ಪನ್ಪಿನಂಚಿನ ಬಿರುದುನು ಪಡೆಯಿನಾರು ಜಗದೀಶ್ ಆಚಾರ್ಯ ಪುತ್ತೂರು ಆರಣ ಟೀಮಿನಿ ಈ ವೇದಿಕೆಡುಂಡು ಅರೆನೆ ದೊರಾಯಿನ ಕೈ ತಟ್ಟಿದ ಹೊರಟು ಎದ್ಕೊನುಗ ಅಕಲನ ಟೀಮುನು ಅಕಲನ ಇಡೀ ತಂಡುನು ಈ ಲೇಸಿಗೆ ಪೊರ್ಲುಡು ಸ್ವಾಗತ ಮಲ್ತೊಂದು ಅಕಲನೆ ಇನಿತ ಈ ಧರ್ಮ ಕಾರ್ಯಕ್ರಮದ ಸಾಂಸ್ಕೃತಿಕ ಲೇಸದ ಈ ಚಾವಡಿಗೆ ಮೋಕೆಡಿ ಎತ್ಕೊಂಡೊಂದುಲ್ಲೆ ಶ್ರೀಯುತ ನವೀನ್ರನ್ ಚಾವಡಿಗೆ ಎತ್ಕೊಂಡೊಂದುಲ್ಲೆ ಒಕ್ಕೂಡ ವಲಯದ ಮಾತ ಸದಸ್ಯರ್ಲ ದಯದೀದು ಚಾವಡಿಗೆ ಬರಡು ಬೈದಿನಂಚಿನ ಕಲಾವಿದರಿಗೆ ಮಾನಾದಿಗೆ ಮಲ್ತದು ಈ ಸಾಂಸ್ಕೃತಿಕ ಚಾವಡಿಗೆ ಅಕ್ಲೇನು ಮೂಕಿಡು ಎದ್ಕೊಂಡು ಪಂಪಿನ ಭಿನ್ನಯ ಮಂತೊಂದುಲ್ಲೆ ದಿನನಿತ್ಯಲ ನಮ್ಮ ಕರ್ನಾಟಕಡು ಅಂಚನೆ ಕೇರಳದ ರಾಜ್ಯಡು ಬೊಡಿತಿನಾತ್ ಕಲಾ ಪ್ರದರ್ಶನ ಕೊರೊಂದು ಸಂಗೀತ ಗಾನ ಸಂಭ್ರಮನು ಜನಕುಲೆಗೆ ಉಣಬಡಿಸ ಒಂದು ಪುನಂಚಿನ ಜಗದೀಶ್ ಆಚಾರ್ಯ ಪುತ್ತೂರು ಅರೆನು ಈ ಚಾವಡಿಗೆ ಈ ಸಾಂಸ್ಕೃತಿಕ ಚಾವಡಿಗೆ ಮೋಕಿಡು ಎತ್ಕೊಂಡೊಂದುಲ್ಲೆ ಅರೆಗೆ ಶಾಲು ಪಾಡದು ಒಕ್ಕೂಡ ವಲಯದ ಸದಸ್ಯರು ಗೌರವ ಕೊರಡು ಪಂಡದು ಈ ಚಾವಡಿಗೆ ಮೋಕಿಡು ಎದ್ಕೊಂಡೊಂದು ಭಿನ್ನಯ ಮಂತೊಂದುಲ್ಲೆ ಗಿಟಾರ್ಡ್ ಶರತ್ ಹಳೆ ಅಂಗಡಿ ಅರೆನು ಮೋಕಿಡು ಎದ್ಕೊಂಡೊಂದು ಅರೆಗೆ ಶಾಲ್ದ ಮಾನಾದಿಗೆ ಪ್ರಖ್ಯಾತವಾಯಿನಂಚಿನ ಕೀಬೋರ್ಡಿಸ್ಟ್ ಪ್ರಕಾಶ್ ಕುಂಬ್ಳೆ ಅರೆನು ಮೋಕಿಡು ಚಾವಡಿಗೆ ಎದ್ಕೊಂಡೊಂದುಲ್ಲೆ ಅರೆಗೆ ಶಾಲದ ಮಾನಾದಿಗೆ
ಮ್ಯಾಂಡೋಲಿಂಡ್ ದೇವರಾಜ್ ಆಚಾರ್ ಹೊಸಬೆಟ್ಟು ಅರಣ್ ಮೋಕಿಡು ಇನ್ನಿತ ಸಾಂಸ್ಕೃತಿಕ ಚಾವಡಿಗೆ ಎತ್ಕೊಂಡೊಂದು ಅರೆಗೆ ಶಾಲದ ಮಾನಾದಿಗೆ ರಿದಮ್ ಪ್ಯಾಡ್ ರವಿಕಾಂತ್ ಕಾಸರಗೋಡು ಅರಣ್ ಮೋಕಿಡು ಎದ್ಕೊಂಡೊಂದುಲ್ಲ ಅರೆಗೆ ಶಾಲದ ಮಾನಾದಿಗೆಡು ಈ ಚಾವಡಿಗೆ ಎದ್ಕೊಂಡೊಂದುಲ್ಲ ತಬಲಡ್ ಅಶೋಕ್ ಕಾಸರಗೋಡು ಆರಣ್ ಮೋಕಿಡು ಎತ್ಕೊಂಡೊಂದುಲ್ಲ ಶಾಲದ ಮಾನಾದಿಗೆಡು ಆರಣ್ ಅಂಚನೆ ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆಯನ್ನು ಆರ್.ಜೆ. ಪ್ರಸನ್ನ ಬಾರಿ ಪ್ರಖ್ಯಾತಿ ಪಡೆಯಿನಂಚಿನ ಕರಾವಳಿ ಕರ್ನಾಟಕದ ಒಂಜಿ ಮಲ್ಲ ಪ್ರತಿಭೆ ನೆನಪಿನ ನಾವಿಕ ಆರ್.ಜೆ. ಪ್ರಸನ್ನ ಅರಣ್ ಈ ಚಾವಡಿಗೆ ಮೋಕೆಡೆ ಎತ್ಕೊಂಡೊಂದುಲ್ಲ ಅರೆಗೆ ಸಾಲದ ಮಾನಾದಿಗೆ ಗಾಯಕಿಯಾದ ಜನ್ಯಪ್ರಸಾದ್ ಅನಂತಾಡಿ ಅರಣ್ ಮೋಕೆಡು ಚಾವಡಿಗೆ ಎತ್ಕೊಂಡೊಂದು ಅರೆಗೆ ಶಾಲದ ಮಾನಾದಿಗೆ ನನ್ನೊರ್ತಿ ಗಾಯಕಿ ಡಾಕ್ಟರ್ ಉಜ್ವಲ ಆಚಾರ್ಯ ಅರಣ್ ಚಾವಡಿಗೆ ಮೋಕೆಡು ಎದ್ಕೊಂಡೊಂದುಲ್ಲ ಶಾಲದ ಮಾನಾದಿಗೆಡು ನನ್ನೊರ ಕೊಡೋರ ಈ ಬೊಳ್ನಾಡು ಭಗವತಿ ಅಪ್ಪನ ಪುಣ್ಯದ ಪದತಲೊಡು ನಡಪಿನಂಚಿನ ಈ ಪೊರ್ಲ ಸಾಂಸ್ಕೃತಿಕ ಲೇಸಿಗೆ ಜಗದೀಶ್ ಆಚಾರ್ಯ ಪುತ್ತೂರು ಅರಣ ತಂಡಗು ಸಂಗೀತ ಗಾನ ಸಂಭ್ರಮಗು ಮೋಕ್ಯದ ಸ್ವಾಗತವನ್ನು ಕೊರೊಂದು ಚಾವಡಿನ ಆರೆಗೆ ಬುಡ್ದು ಕೊರೊಂದುಲ್ಲ ಸೋಲ್ಮೆಲು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಅಧಿನಾಯಕ ಅಖಂಡ ಬ್ರಹ್ಮಾಂಡದಲ್ಲಿರುವ ಸಕಲ ಆಸ್ತಿಕರಿಂದ ಮೊದಲ ಪೂಜೆಯನ್ನ ಪಡೆಯುವಂಥ ಸಿದ್ಧಿದಾಯಕ ಬುದ್ಧಿಪ್ರದಾಯಕ ವಿಶ್ವನಾಯಕ ವಿಘ್ನನಾಶಕ ವರಸಿದ್ಧಿ ವಿನಾಯಕನ ಅನುಗ್ರಹ ಅಪ್ಪಣೆಯನ್ನ ಬೇಡಿಕೊಳ್ತಾ 6 ಶತಮಾನಗಳ ಭವ್ಯವಾದ ದಿವ್ಯವಾದ ಇತಿಹಾಸದ ಪರಂಪರೆಯಲ್ಲಿ ಬೆಳಗಿ ಬಂದು ಒಲ್ನಾಡಿನ ಮಣ್ಣನ್ನ ಪಾವನವನ್ನಾಗಿಸಿದ ಜಗನ್ಮಾತೆ ತಾಯಿ ಭಗವತಿ ಅಮ್ಮನ ಪಾವನ ಚರಣಾಮೃತಗಳಿಗೆ ತಲೆಬಾಗಿ ನಮಿಸುತ್ತಾ ತುಳುನಾಡಿನ ಎಲ್ಲ ದೈವ ದೇವರುಗಳ ಅನುಗ್ರಹವನ್ನು ಬೇಡಿಕೊಂಡು ಬ್ರಹ್ಮ ಕಲಶೋತ್ಸವದ ಪರ್ವಕಾಲದ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಭಗವದ್ ಭಕ್ತರಿಗೆ ತುಳುನಾಡ ಗಾನಗಂಧರ್ವ ಜಗದೀಶ್ ಆಚಾರ್ಯ ಮತ್ತು ಕರ್ನಾಟಕ ಕೇರಳ ರಾಜ್ಯ ಕಂಡ ಹೆಮ್ಮೆಯ ವಾದಕ ವೃಂದ ಪ್ರೀತಿಯ ಆಧಾರದ ಸ್ವಾಗತವನ್ನು ಕೋರಿಕೊಳ್ತಾ ಬಹಳ ಸುಂದರವಾದಂಥ ಭಕ್ತಿಯ ರೋಮಾಂಚನದ ಪರಮ ಪವಿತ್ರವಾದ ಕಾರ್ಯದಲ್ಲಿ ಆ ತಾಯಿಗೆ ಆ ಅಮ್ಮನಿಗೆ ಸಂಗೀತದ ಸಪ್ತ ಸ್ವರಗಳ ಸೇವೆಯನ್ನು ನಾವು ಆರಂಭಿಸ್ತಾ ಇದ್ದೇವೆ.
ಸನಾತನ ಧರ್ಮ ಪರಂಪರೆಯಲ್ಲಿ ಬೆಳಗಿ ಬಂದ ವಿಶ್ವಗುರು ಭಾರತದ ಮಣ್ಣಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಶುರು ಮಾಡಬೇಕು ಅಂತ ಹೇಳಿದರೆ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಮ್ಮ ಪರಂಪರೆ ಅದು ವಕ್ರತುಂಡ ವಿನಾಯಕನ ಸ್ಮರಣೆ. ಕರ್ನಾಟಕ ಸಂಗೀತದ ಪಿತಾಮಹ ದಾಸಶ್ರೇಷ್ಠರಾದಂಥ ಪುರಂದರದಾಸರ ರಚನೆಯ ಕೀರ್ತನೆಯೊಂದಿಗೆ ಈ ಸಂಜೆಯ ಈ ಸುಂದರ ಕಾರ್ಯಕ್ರಮ ಆರಂಭವನ್ನು ಕಾಣ್ತಾ ಇದೆ. ಮೊದಲ ಗೀತೆ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಅನ್ನೋ ಪ್ರಾರ್ಥನೆಯನ್ನು ಆ ವಿನಾಯಕನ ಪಾದಪದ್ಮ ಕಮಲಗಳಿಗೆ ಸಲ್ಲಿಸಿಕೊಳ್ತಾ ಭಕ್ತಿ ಸಂಗೀತದ ಹೊಸ ಅಲೆಯನ್ನು ಹುಟ್ಟುಹಾಕಿದ ಗಾಯಕ ಜಗದೀಶ್ ಆಚಾರ್ಯ ಪುತ್ತೂರು ಮೊದಲ ಗೀತೆಗಾಗಿ ತಮ್ಮೆಲ್ಲರ ಮುಖ. गजाननं भूतगणादिसेवितं कपित्थजम्बूफलसारभक्षीतं उमासुतं शोकविनाशकारणं नमामि विघ्नेश्वरा पादपङ्कजो नमामि विघ्नेश्वरा पादपङ्कजं नमामि विघ्नेश्वरपादपङ्कजम् सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमतां कामधेनवे नमतां कामधेनवे नमतां कामधेनवे कनकरूपणे कामिनी संगदूरने शरणु बिनगने कनकरूपणे कामिनी संगदूरने शरणु सांबना प्रीतिपुत्रने शरणु सांबना
ಶರಣು ಜನರಿಗೆ ಮಿತ್ರನೇ ಶರಣು ಬಿನಗನೆ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರಪೂಜಿತಾ ಅನೇಕಾ ವಿಘ್ನನಾಶಕಾ ಮೂಷಿಕಾಸನ ಶೇಷಭೂಷಣ ಶೇಷವಿಘ್ನ ವಿನಾಯಕ ಮೂಷಿಕಾಸನ ಶೇಷಭೂಷಣ ಶೇಷವಿಘ್ನ ವಿನಾಯಕ ದಾಸ ಪುರಂದರ ವಿಠ್ಠಲೇಶನ ಈಶ ಗುಣಗಳ ಹೊಗಳುವೆ
ವಿಘ್ನನಾಶಕ ವಿನಾಯಕ ಎಲ್ಲರ ಬದುಕಲ್ಲೂ ಸುಖ, ಸಂತೋಷ, ಸನ್ಮಂಗಳ, ಸದ್ಬುದ್ಧಿ, ಒಳ್ಳೆಯ ಸಂಸ್ಕಾರ, ಸಂಸ್ಕೃತಿಯನ್ನು ನೀಡಲಿ ಅನ್ನೋ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಗೀತೆಯತ್ತ ನಾವು ಬರ್ತಾ ಇದ್ದೇವೆ. ಹಿಂದೂ ಮಹಾಸಾಗರದ ಅಲೆಗಳ ಬುಡದಿಂದ ಹಿಮಾಲಯದ ಗಿರಿಶಿಖರದ ಕಾಂಚನ ಗಂಗಾಗಿರಿಯವರೆಗೆ, ಪಶ್ಚಿಮದಲ್ಲಿ ಅಬ್ಬರಿಸುವ ಅರಬ್ಬಿ ಸಮುದ್ರ, ಪೂರ್ವದ ಬಂಗಾಳ ಕೊಲ್ಲಿ, ಇದರ ನಡುವೆ ದುಷ್ಯಂತ ಶಕುಂತಲೆಯರ ಮಗ ಭರತರಾಜನ ನಾಮಾಂಕಿತದ ಭಾರತ ವರ್ಷದ ದಕ್ಷಿಣದಲ್ಲಿ ವಿಶ್ವ ಪರ್ಯಟನೆಯನ್ನು 21 ಬಾರಿ ಮಾಡಿ ಅಧರ್ಮಿಗಳ ರುಂಡವನ್ನು ಚೆಂಡಾಡಿ ಸಹ್ಯಾದ್ರಿ ಗಿರಿಶಿಖರದ ಮೇಲೆ ನಿಂತು ಕೊಡಲಿಯನ್ನು ಬೀಸಿ ಪರಶುರಾಮ ದೇವರು ಸೃಷ್ಟಿ ಮಾಡಿದ ತುಳುನಾಡಿನ ಪುಣ್ಯ ಭೂಮಿಯ ಬೊಳ್ನಾಡಿನ ಮಣ್ಣನ್ನು ಪರಮ ಪವಿತ್ರವಾಗಿಸಿದ ಭಗವತಿಯ ಸನ್ನಿಧಾನದಲ್ಲಿ ಬ್ರಹ್ಮಕಲಶೋತ್ಸವದ ಈ ಪುಣ್ಯ ಕಾಲದಲ್ಲಿ ನಾವೆಲ್ಲ ಭಕ್ತಿಯ, ಶಕ್ತಿಯ, ಸಂಗೀತದ ಆಸ್ವಾದವನ್ನು ಮಾಡ್ತಾ ಇರ್ವಿ. ಕಲಾವಿದರು ಯಾರೇ ಆಗಿರಲಿ, ಎಲ್ಲಿಂದವೇ ಬರಲಿ, ವೇದಿಕೆ ಮೇಲೆ ಬಂದು ನಿಂತು ಕಾರ್ಯಕ್ರಮ ಕೊಟ್ಟು ನಾವು ಮನೆಗೆ ಹೋಗಬೇಕಾದ್ರೆ ಎಷ್ಟು ದುಡ್ಡು ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ವೇದಿಕೆ ಎದುರುಭಾಗದಲ್ಲಿ ಇರ್ತಕ್ಕಂಥ ಪ್ರೇಕ್ಷಕರು ಕೊಡುವಂಥ ಆಶೀರ್ವಾದ. ಅಪ್ಪೆ ಭಗವತಿನ ಎದುರು ಅಂತದ್ದು ನಮ್ಮ ರಡ್ಡ ಕೈ ಇಟ್ಟು ಪ್ರಾರ್ಥನೆ ಮಲ್ಪನಾಗ ಎನ್ನಲೆ ಆ ಅಪ್ಪೆನ ತರೇಟ್ ಒಂಜಿ ಪೂ ತಿರ್ತು ಬೂರುಂಡ ನಮ್ಮ ಮನಸ್ಸಡೆ ಎನ್ನುವ ಪ್ರಸಾದ ಆಂಡ ಅಂಚನೆ ಒಂದು ಪರ್ಫಾರ್ಮೆನ್ಸ್ ಆಗಿ ಮುಗಿದಾಗ ಎದುರುಗಡೆಯಿಂದ ನಿಮ್ಮ ಎರಡು ಕೈನ ಚಪ್ಪಾಳೆ ಬಂದಾಗ ಅದು ನಮಗೆ ಸಿಗುವ ಪ್ರಸಾದದ ಆಶೀರ್ವಾದ. ಒಂದು ಮನೆಯೊಕ್ಕಲಿರಲಿ, ಮದುವೆ ಇರಲಿ, ಇನ್ವಿಟೇಷನ್ ಕಾರ್ಡಲ್ಲಿ ಹಾಕಿಡ್ತಾರೆ ಆಶೀರ್ವಾದವೇ ಉಡುಗೊರೆ ಅಂತ. ಆದರೆ ನಾವಿಲ್ಲಿ ನಿಂತ್ಕೊಂಡು ಹೇಳೋದು ಉಡುಗೊರೆಯೇ ಆಶೀರ್ವಾದ. ಆ ಉಡುಗೊರೆ ನಿಮ್ಮ ಪ್ರೀತಿಯ ಹೃದಯದಿಂದ ಬರುವಂಥ ಚಪ್ಪಾಳೆ ಕೊನೆಯವರೆಗೂ ಎಲ್ಲ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರಿಗಿರಲಿ ಅಂತ ಹೇಳಿದ ಕಾರ್ಯಕ್ರಮದ ಮುಂದಿನ ಹಾಡು ಸಪ್ತಗಿರಿವಾಸ ಶ್ರೀನಿವಾಸ ದೇವರ ಹೃದಯ ಸಿಂಹಾಸನದ ಅಧಿವಾಸಿನಿ, ಸಂಪತ್ತಿನ ಅಧಿದೇವಿ ತಾಯಿ ಮಹಾಲಕ್ಷ್ಮಿಯನ್ನ ಸ್ಮರಿಸುವಂಥ ಬಹಳ ಸುಂದರವಾದಂಥ ಹಾಡು. ಜಗದೀಶ್ ಆಚಾರ್ಯ ಅವರು ಎಲ್ಲೇ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದ್ರು ಕೂಡ ಅವರಿಂದ ಆ ಗೀತೆಯನ್ನ ಅಪೇಕ್ಷಿಸಿ ಹಾಡಿಸ್ತಾರೆ ಅಂತಹ ಬಹಳ ಸುಂದರವಾದ ಹಾಡು. ಪುರಂದರದಾಸರ ರಚನೆಯ ಮರಳು ಮಾಡಿಕೊಂಡೆ ಎಲ್ಲೇ ಮಾಯಾದೇವಿಯೇ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು, ಎದುರಿನಲ್ಲಿ ದುರ್ಗಾದೇವಿ, ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು, ಎದುರಿನಲ್ಲಿ ದುರ್ಗಾದೇವಿ, ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡಿ ಪಂತೆ ಅಮ್ಮ, ಅಮ್ಮ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ತಿರುಳು ಹರಳು ಏಕವಾಗಿ ಹರಿಯು ನಿನ್ನ ಬಿಡದಿದ್ದ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ತಿರುಳು ಹರಳು ಏಕವಾಗಿ ಹರಿಯು ನಿನ್ನ ಬಿಡದಿದ್ದ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ಪ್ರಳಯ ಕಾಲ
ಎಡಗೆ ಭೂಮಿ ಬಲಕ್ಕೆ ಶ್ರೀ ಎದುರಿನಲ್ಲಿ ದುರ್ಗಾದೇವಿ ಎಡಗೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ತುಮಿಯಾಗಿ ಬಿಡದೆ ಮುದ್ದಾಡಿಕೊಂಡು ಮರುಳು ಮಾಡಿಕೊಂಡೆಯರು ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಮರುಳು ಮಾಡಿಕೊಂಡೆಯರು ಮಾಯಾದೇವಿಯೇ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡಿದ್ದರು ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಮರುಳು ಮಾಡಿಕೊಂಡಿದ್ದರು ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಮರುಳು ಮಾಡಿಕೊಂಡಿದ್ದರು ಮಾಯಾದೇವಿಯೇ ಮರುಳು ಮಾಡಿಕೊಂಡಿಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡಿಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡಿಯಲ್ಲೇ ಮಾಯಾದೇವಿಯೇ ಅಮ್ಮ 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 ತಾಯಿ ಮಹಾಲಕ್ಷ್ಮಿ ಎಲ್ರಿಗೂ ಬೇಕಾದಷ್ಟು ಸಂಪತ್ತನ್ನು ಕೊಡಲಿ. ಬಹುಶಃ ಈ ಕ್ಷೇತ್ರದ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿ ನಿಂತು ಒಬ್ಬ ವ್ಯಕ್ತಿ ಹೇಗೆ ಶಕ್ತಿಯಾಗ್ತಾರೆ ನೋಡಿ. ಈ ಕ್ಷೇತ್ರಕ್ಕೆ ಆ ತಾಯಿ ಕನಸಲ್ಲಿ ಬಂದು 600 ವರ್ಷಗಳ ನಂತರ ಇಲ್ಲಿ ನನ್ನ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅನ್ನೋ ಪ್ರೇರಣೆಯನ್ನು ನೀಡಿ ಇವತ್ತು ಈ ಬ್ರಹ್ಮಕಲಶದ ಪರ್ವಕಾಲವನ್ನು ನಾವೆಲ್ಲ ಕಾಣ್ತಿದ್ದೀವಿ ಅಂತ ಹೇಳಿದರೆ ಕೃಷ್ಣ ಎಸ್ ಉಚ್ಚಿಲ್ರಂತಹ ಅವರ ಸಂತತಿ ಸಾವಿರವಾಗಲಿ ಅನ್ನೋ ಪ್ರಾರ್ಥನೆಯನ್ನು ಆ ತಾಯಿಯ ಪಾದಪದ್ಮ ಕಮಲಗಳಲ್ಲಿ ಸಲ್ಲಿಸಿಕೊಂಡು, ಜಗದೀಶ್ ಆಚಾರ್ಯ ಅವರ ಹಾಡುಗಳನ್ನು ನೀವೆಲ್ಲ ಕೇಳಿದ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಅಂತರ್ಜಾಲದಲ್ಲಿ ನಮ್ಮ ಅಂತರಂಗವನ್ನು ಕಳ್ಕೊಳ್ತಿರೋಂಥ ದಿನಗಳಲ್ಲೂ ಕೂಡ ಆ ಅಂತರಂಗದಲ್ಲಿ ಪರಮಾತ್ಮನ ಅಂತರ್ಧ್ಯಾನವನ್ನು ಮಾಡುವ ನಿಟ್ಟಿನಲ್ಲಿ ಭಕ್ತಿಯ ಗೀತೆಗಳನ್ನು ದೇಶ ಭಾಷೆಗಳ ಎಲ್ಲೆಯನ್ನು ಮೀರಿಸಿ ಸಪ್ತ ಸಾಗರಗಳ ಆಚೆಗಿನ ದೇಶದಲ್ಲೂ ಕೂಡ ಇವತ್ತು ಭಕ್ತಿಗೀತೆಗಳು ದಾಸರ ಕೀರ್ತನೆಗಳನ್ನು ಮಿಲಿಯನ್ಸ್ ಆಫ್ ವ್ಯೂಸ್ ಆಗುವ ಹಾಗೆ ಮಾಡಿದಂಥ ನಮ್ಮ ತುಳುನಾಡಿನ ಹೆಮ್ಮೆಯ ಗಾಯಕ. ಇವ್ರ ಬಗ್ಗೆ ಒಂದು ಸಾಧನೆಯನ್ನು, 1000 ಸಾಧನೆಗಳಿವೆ. ಅದರಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಒಂದೇ ಮಾತರಂ ಹಾಡಿಗೆ ರಾಷ್ಟ್ರ ಮಟ್ಟದ ಒಂದು ಸಂಗೀತ ಸ್ಪರ್ಧೆ ನಡೆಯುತ್ತೆ. ವಿಭಿನ್ನವಾದಂಥ ಒಂದು ಟ್ಯೂನನ್ನು ಕಂಪೋಸ್ ಮಾಡಿ ಒಂದೇ ಮಾತರಂ ಗೀತೆಯನ್ನು ಹಾಡಬೇಕು ಅನ್ನೋವಂಥದ್ದು. ಕೇರಳದ ಕೊಚ್ಚಿಯಿಂದ ಹಿಡಿದು ಭಾರತದ ಹೃದಯ ದೆಹಲಿಯವರೆಗೆ 182 ಕಂಟೆಸ್ಟೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದಂಥ ಒಂದು ಕಾಂಪಿಟೇಷನಲ್ಲಿ ಮೊದಲ ಬಹುಮಾನ 2 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಗೆದ್ದಂಥ ಕರ್ನಾಟಕದ ಹೆಮ್ಮೆಯ ಗಾಯಕ ಇವತ್ತು ಈ ಕಾರ್ಯಕ್ರಮವನ್ನು ನೀಡ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸಂಗೀತ ಲೋಕದಲ್ಲಿ ಬೆಳಗಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆಯತ್ತ ನಾವು ಬರ್ತಾ ಇದ್ದೇವೆ. ಬಹಳ ಖುಷಿ ಆಗ್ತಾ ಇದೆ. ಆಡಿಯನ್ಸನ್ನು ನಾನು ನೋಡ್ತಾ ಇದ್ದೆ. ಸಾಮಾನ್ಯವಾಗಿ ಕೆಲವೊಂದು ಕಾರ್ಯಕ್ರಮಗಳಿಗೆ ಹೋದಾಗ ಬಹುತೇಕ ಜನ ಸೆಲ್ಫೋನಲ್ಲಿ ಬ್ಯುಸಿ ಆಗಿರ್ತಾರೆ. ಒಂದು ಮನೇಲಿ ಅಪ್ಪ ಕೇಳ್ತಾನೆ ಮಗನ ಹತ್ರ, 24 ಗಂಟೆ ಫೇಸ್ಬುಕ್ ನೋಡ್ತೀಯಲ್ಲ ಅದೆಂತ ನಿಂಗೆ ಗಂಜಿ ಹಾಕುತ್ತಾ ಅಂತ. ಮಗ ನಿಧಾನ ಕೇಳ್ತಾನೆ, ಗಂಜಿ ಹಾಕುದಿಲ್ಲ ಪಪ್ಪ, ಗಂಜಿ ಬೇಯಿಸಿ ಹಾಕೊಳ್ಳಿ ಸಿಗ್ತಾಳ ಅಂತ ಏನೇನೋ ಕ್ಯಾಪ್ಷನ್ಗಳನ್ನು ಬರೀತಾರೆ. ನಿನ್ನೆ ಒಂದು ಫೇಸ್ಬುಕ್ಕಲ್ಲಿ ಒಬ್ರು ನೋಡಿದೆ, ಒಂದು ನಾಯಿಯ ಫೋಟೋ ಅಪ್ಲೋಡ್ ಮಾಡಿದ್ರು. ನಾಯಿಯ ಫೋಟೋ ಅಪ್ಲೋಡ್ ಮಾಡಿ ಕ್ಯಾಪ್ಷನ್ ಹಾಕ್ತಾರೆ, ನಾನು ಈ ನಾಯಿ ತಂದೆ.
ಕೆಳಗಡೆ ಕೆಲವರೆಲ್ಲ ಕಂಗ್ರ್ಯಾಚುಲೇಷನ್ಸ್, ಪ್ರಪಂಚದ 10ನೇ ಅದ್ಭುತ ನಾಯಿಗೆ ಅಪ್ಪನಾದ ವ್ಯಕ್ತಿ ಅಂತ. ಅಂದರೆ ಬರೆಯುವಾಗ ನೋಡಿ ಸ್ವಲ್ಪ ಯೋಚನೆ ಆಚೀಚೆ ಆದರೆ ನಾನು ಈ ನಾಯಿಯನ್ನು ತಗೊಂಡು ಬಂದೆ ಅಂತ ಬರೆಯೋ ಬದಲು ನಾನು ಈ ನಾಯಿಯ ತಂದೆ, ಒಂದು ಸಣ್ಣ ಅಕ್ಷರ ಏನೇನೋ ಆಗುತ್ತೆ. ಅಂಥವರ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಪಾರವಾಗಿ ಪಾಪ್ಯುಲರ್ ಆಗೋವಂಥ ದಿನಮಾನಸದಲ್ಲಿ ನಮ್ಮ ಪರಂಪರೆ ನೆಲದ ಶಕ್ತಿಯ ಸಾಕ್ಷಾತ್ಕಾರದ ಇಂತಹ ಕಾರ್ಯಕ್ರಮದಲ್ಲಿ ಬಂದು ಆ ಪುಣ್ಯದ ಫಲವನ್ನು ಪಡ್ಕೊಳ್ಳೋ ಅಂಥ ಯೋಗ ಭಾಗ್ಯ ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ. ಕಾರ್ಯಕ್ರಮದ ಮುಂದಿನ ಗೀತೆ ಆ ತಾಯಿ ಭಗವತಿ ಅಮ್ಮನ ಚರಣಕಮಲಗಳಿಗೆ ಅರ್ಪಿಸುವ ದೇವಿ ನಿನ್ನ ಸ್ಮರಣೆಯಲ್ಲಿ ಗೀತೆಯನ್ನು ಹಾಡೋದಕ್ಕೆ ನಮ್ಮ ಜೊತೆಗೆ ಇಂಜಿನಿಯರಿಂಗ್ ಸ್ಟಡೀಸನ್ನು ಮಾಡ್ತಾ ಜಗದೀಶ್ ಪುತ್ತೂರು ಅವರ ಜೊತೆಗೆ ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರದ ಮಂತ್ರಾಲಯದಿಂದ ಹಿಡಿದು ಒಮಾನ್ ದೇಶದವರೆಗೆ ನೂರಾರು ವೇದಿಕೆಗಳಲ್ಲಿ ಕಾರ್ಯಕ್ರಮ ನಡೆದಂತಹ ಗಾಯಕಿ ಜನ್ಯ ಪ್ರಸಾದ್ ಅನಂತಾಡಿ ಮುಂದಿನ ಗೀತೆ. ಸಣ್ಣ ಬಾಲಿನ ಹೆಚ್ಚು ಕಲಿತಿಲ್ಲ, ತಪ್ಪ ಹಾಡಿದರು ನನ್ನ ಮಾಡಿ ನೀವು ಮೇಳ ದೇವಿ ನಿನ್ನ ಜ್ಞಾನವನ್ನು ಭಾವದೊಳಗೆ ತುಂಬಿಕೊಂಡು, ದೇವಿ ನಿನ್ನ ಜ್ಞಾನವನ್ನು ಭಾವದೊಳಗೆ ತುಂಬಿಕೊಂಡು ಸಬದೊಳ್ಳು ಮಾಡುತ್ತೀವಿ ಶರಣ. ದೇವಿ ನಿನ್ನ ಜ್ಞಾನವನ್ನು ಭಾವದೊಳಗೆ ತುಂಬಿಕೊಂಡು ಸಬದೊಳ್ಳು ಮಾಡುತ್ತೀವಿ ಶರಣ. ದೀಪ ಬಿಟ್ಟು ತೋರು ಬಾರಿ ತಾಯಿ ನಿನ್ನ ಚಣ, ಹಗಲು ರಾತ್ರಿ ಆಗುತ್ತೀವಿ ನಾವು ನಿಮ್ಮ ಶರಣ. ಗಿಯ 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 ಗಿಯ
ಚೈತನ್ಯ ಪ್ರಸಾದ್ ಅನಂತಾಡಿ ಅವರಿಗೆ. ಕಾರ್ಯಕ್ರಮದ ಮುಂದಿನ ಹಾಡು, ಇದುವರೆಗೆ 3 ಹಾಡುಗಳನ್ನು ನಮ್ಮ ಗಾಯಕ ಗಾಯಕಿ ಹಾಡಿದರು, ನೀವೆಲ್ಲ ಕೇಳ್ತಾ ಇದ್ರಿ. ಇನ್ನು ಮುಂದೆ ಹಾಡುವಂಥ ಹಾಡುಗಳನ್ನು ಅವ್ರ ಜೊತೆಗೆ ನೀವು ಕೂಡ ಧ್ವನಿಯನ್ನು ಸೇರಿಸಬೇಕು ಅಂತ ಹೇಳ್ತಾ, ಭಜನೆ ಅನ್ನೋದು ನೋಡಿ, ಭಗವಂತನನ್ನು ಜನ್ಮ ಜನ್ಮಾಂತರಗಳ ಕಾಲ ನೆನೆಯೋದನ್ನು ಭಜನೆ ಅಂತ ಹೇಳ್ತಾರೆ. ಆ್ಯಂಡ್ ಈಗ ಜಗದೀಶ್ ಪುತ್ತೂರು ಹಾಡ್ತಾರೆ, ಅವ್ರ ಜೊತೆಗೆ ನಾವು ನೀವೆಲ್ಲ ಸೇರಿ ಹರಿನಾಮ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಮುಂದಿನ ಹಾಡು ಪುರಂದರದಾಸರ ರಚನೆಯ ಹರಿಕುಣಿದ ನಮ್ಮ ಹರಿಕುಣಿದ. ಇತ್ತೀಚಿನ ದಿನಗಳಲ್ಲಿ ಕಳೆದ 1 ವರ್ಷದ ಅವಧಿಯಲ್ಲಿ ಜಗದೀಶ್ ಪುತ್ತೂರು ಅವರು ರಾಗ ಸಂಯೋಜನೆ ಮಾಡಿ ಹಾಡಿದಂಥ ದಾಸರ ಪದ ಎಲ್ಲೇ ಕುಣಿತ ಭಜನೆ ನಡೆದರೂ ಕೂಡ ಅಲ್ಲಿ ಈ ಹಾಡಿಗೆ ಕುಣಿತವನ್ನು ಮಾಡೋದ್ರ ಮೂಲಕ ಹರಿನಾಮ ಸ್ಮರಣೆಯನ್ನು ಜನಮಾನಸ ಮಾಡ್ತಿದೆ ಅಂತಹ ಒಂದು ಗೀತೆ. ನಾವು ನೀವೆಲ್ಲ ಜೊತೆಯಾಗಿ ಶ್ರೀಹರಿಯ ಸ್ಮರಣೆಯನ್ನು ಅವ್ರ ಜೊತೆಯಲ್ಲಿ ಮಾಡುವ ಅಂತ ಹೇಳ್ತಾ ಹರಿಕುಣಿದ ನಮ್ಮ ಹರಿಕುಣಿತ. ಮನಗೆ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆನಾ ನಿಮಗೆಂಬ ಸುಲಭನೋ ಹರಿ ತನ್ನವರ ನರೆಗಳಿಗೆ ಬಿಂಡಗಲನೋ ರಮಾಧವನ ಒಲಿಸಲರಿಯದೆ ಪಾರರು ಬಳಲುವರು. ಭವನೊಳಗೆ ಶ್ರೀಹರಿ 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 ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಚರಿತ ಮಕ್ಕಳ ಕುಂದರ ಸಕಲರ ಪಾಲಿತ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಕುಣಿದ
ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಹರಿನಾಮ ಸಂಕೀರ್ತನೆ ಇಲ್ಲಿಗೆ ಮುಗಿಲಿಲ್ಲ. ಭಗವತಿ ಅಮ್ಮನ ಸನ್ನಿಧಾನದಲ್ಲಿ ಇಷ್ಟೂ ಜನ ಭಕ್ತಾದಿಗಳು ನೀವು ಇಷ್ಟೊತ್ತಲ್ಲಿ ಕೂತುಕೊಂಡು ಕೇಳ್ತಿದ್ದೀರಿ. ಈ ಕ್ಷಣವನ್ನು ನಾವು ಶ್ರೀಹರಿಯ ಪಾದಕ್ಕೆ ಅರ್ಪಣೆ ಮಾಡುವ. ಶ್ರೀಹರಿಯ ಪಾದಕ್ಕೆ ಅರ್ಪಣೆ ಮಾಡಿದಲ್ಲಿ ಅದು ಭಗವತಿ ಅಮ್ಮನ ಪಾದಕ್ಕೆ ಅರ್ಪಣೆ ಮಾಡಿದಂತೆ. ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ಒಂದು ಘಳಿಗೆ ಹರಿನಾಮ ಸಂಕೀರ್ತನೆ ಒಟ್ಟು ಸೇರಿ ಮಾಡುವ. ಹರಿ ಕುಣಿದ ನಮ್ಮ ಹರಿ ಕುಣಿದ ಕೆಲವರು ಹಾಡ್ತಾರೆ, ಹಾಡುದಿಲ್ಲ, ಗೊತ್ತಿದ್ರು ಹಾಡುದಿಲ್ಲ, ಹೀಗೆಲ್ಲ ಉಂಟು. ಹರಿನಾಮ ಸಂಕೀರ್ತನೆ ಮಾಡುವಾಗ ಯಾವತ್ತೂ ನಾಚಿಕೆ ಬೇಡ. ನಾವು ಗೊತ್ತಿದ್ದು ಗೊತ್ತಿಲ್ಲದೋ ಮಾಡಿದಂಥ ಪಾಪಗಳನ್ನು ಕಳಿಲಿಕ್ಕಿರುವಂಥ ಮಾರ್ಗವೇ ಹರಿನಾಮ ಸಂಕೀರ್ತನೆ. ನಿಮ್ಮ ಜೊತೆ ಮಾತೆಯರ ಜೊತೆ ಮಕ್ಕಳು ಕೂಡ ಇದ್ದೀರಿ. ನಮ್ಮ ಭಜನೆ ಪರಂಪರೆ ಮುಂದುವರಿಬೇಕಾದ್ರೆ, ಅದು ಬೆಳೆಸಬೇಕಾದ್ರೆ ದೊಡ್ಡವರು ಕೂಡ ಹಾಡಬೇಕು. ಸುಮ್ಮನೆ ಹೋಗಿ ಮನೆಯಲ್ಲಿ ಭಜನೆ ಹೇಳು ಮಕ್ಕಳನ್ನು ಹೇಳುವುದಲ್ಲ. ದೊಡ್ಡವರು ಕೂಡ ಹಾಡಿದ್ದಲ್ಲಿ ಆ ಭಜನೆ ಪರಂಪರೆ ಬೆಳೀತದೆ. ಎರಡೂ ಕೈಗಳನ್ನು ಮೇಲೆತ್ತುಕೊಂಡು ಈ ಭಕ್ತಿಯನ್ನು ನಾವು ಶ್ರೀಹರಿಯ ಪಾದಕ್ಕೆ ಅರ್ಪಣೆ ಮಾಡುವ. ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಆಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಸಕಲರ ಪಾಲಿಪ ಸಕಲರ ಪಾಲಿಪ. ಸುಲಭವಾದ ಭಜನೆ, ತಪ್ಪು ಯಾಕೆ? ಸಕಲರ ಪಾಲಿಪ ಸಕಲರ ಪಾಲಿಪ ಸಕಲರ ಪಾಲಿಪ ಸಕಲರ ಪಾಲಿಪ ಸಕಲರ ಪಾಲಿಪ ಸಕಲರ ಪಾಲಿಪ. ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ. ಖಂಡಿತವಾಗಿಯೂ ಭಗವಂತನ ಅನುಗ್ರಹ ನಮ್ಮೆಲ್ಲರಿಗೆ ಆಗಿರ್ತದೆ. ಯಾಕಂತ ಹೇಳಿದರೆ ಹರಿ ಕುಣಿಯುವುದು ಅಂತ ಹೇಳಿದರೆ ಅದು ನಮ್ಮ ಭಕ್ತಿಯಲ್ಲಿ ಕುಣಿಬೇಕು. ನಮ್ಮ ಭಕ್ತಿ ಅಂತರಾತ್ಮದ ಭಕ್ತಿ ಶುದ್ಧವಾಗಿರಬೇಕು. ಆ ಭಕ್ತಿಯಿಂದ ನೀವು ಸ್ಮರಿಸಿದ್ದೀರಿ. ತಾಯಿ ಭಗವತಿಯ ಅನುಗ್ರಹ, ಶ್ರೀಹರಿಯ ಅನುಗ್ರಹ ಸದಾ ನಮ್ಮ ಮೇಲೆ ಸದಾ ಇರಲಿ. ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಹರಿ ಕುಣಿದ ನಮ್ಮ
ನಿಮ್ಮೆಲ್ಲರ ನಾಲಿಗೆಯಲ್ಲಿ ಹರಿನಾಮ ಕುಣಿಯುವ ಹಾಗೆ ಮಾಡಿದಂಥ ಜಗದೀಶ್ ಪುತ್ತೂರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಡಬೇಕಾದ್ರೆ ಬರೀ ಮಹಿಳೆಯರ ವಾಯ್ಸ್ ಮಾತ್ರ ಕೇಳಿಸ್ತಾ ಇತ್ತು. ಕಳೆದ 2 ವರ್ಷದಿಂದ ಮಹಿಳೆಯರ ಶಕ್ತಿ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಬೇಡ, ಒಂದು ಸಣ್ಣ ಕಾಂಪಿಟೇಷನ್ ಮಾಡುವ, ಯಾರ ಕೈಯಿಂದ ಜಾಸ್ತಿ ಆಶೀರ್ವಾದ ಬರುತ್ತೆ ಅಂತ, ಲೇಡೀಸಾ ಜೆಂಟ್ಸಾ ಅಂತ. ನಮ್ಮ ಎಲ್ಲ ಕಲಾವಿದರು ನೋಡಿ, ಕರ್ನಾಟಕದ ಸಂಗೀತ ಲೋಕದ ದಿಗ್ಗಜರು, ಇವರೆಲ್ಲರ ಪರಿಚಯ ನಾನು ಮಾಡ್ತೀನಿ. ಅದಕ್ಕೂ ಮುಂಚೆ ಆಡಿಯನ್ಸ್, ಲೇಡೀಸ್ ಮಾತ್ರ ಯತ್ರ ನಾರ್ಯಸ್ಸು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಮಹಿಳೆಯರನ್ನು ಗೌರವಿಸುವ ಶ್ರೇಷ್ಠ ಪರಂಪರೆ ನಮ್ಮದು. ಹಾಗಾಗಿ ನಿಮ್ಮ ಬಿಲಾಂಗಿಂಗ್ಸ್ ಎಂತ ಉಂಟು ಅದೆಲ್ಲ ಚೂರು ಪಕ್ಕಕ್ಕಿಡಿ. ಜಿಯೋ ಬೋರ್ಡ್ ಅಂಡ ಬುಡ್ಪೆ ಅಂಡ ಮೊಬೈಲ್ ಬಿಡ್ರೆ ಆ್ಯಪ್ ಗೊತ್ತುಂಟು. ಆಂಡಲ್ಲ, ಜಸ್ಟ್ ಒಂದು ನಿಮಿಷ ನಿಮ್ಮ 2 ಕೈ ಫ್ರೀ ಮಾಡಿ 3, 2, 1 ಗೋ ಅಂತ ಹೇಳಿದ್ರೆ ಜೋರಾಗಿ ಹೊಡಿಬೇಕು. ಆಚೀಚೆ ಕೂತವರಿಗೆಲ್ಲ ನಿಮ್ಮ 2 ಕೈಗಳಿಗೆ. ಯಾರು ವಿನ್ ಆಗ್ತಾರೆ ನೋಡುವ. ಮದುವೆ ಆದವರು ಗಂಡನ ನೆನಪು ಮಾಡ್ಕೊಳ್ಳಿ, ಹಳೆ ಸಿಟ್ಟಿದ್ರೆ ಅವ್ರಿಗೆ ಹೊಡಿಲಿಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಕೈಗೆ. ಓಕೆ, ಯಾರು ವಿನ್ ಆಗ್ತಾರೆ ಅಂತ, ಲೇಡೀಸಾ ಜೆಂಟ್ಸಾ ಅಂತ, ಆಣಲ್ಲ ಪೊಣ್ಣಲ್ಲ ಅಂತ. ಓಕೆ, ರೆಡಿ? ಆಲ್ ದ ಲೇಡೀಸ್ ಮಾತ್ರ. 3, 2, 1 ಗೋ ಆನ್, ಕಮಾನ್. ಲೇಡೀಸ್ ಮಾತ್ರ, ಪ್ಲೇಟ್ ಇಟ್ಕೊಂಡವ್ರು ಹೊಡಿಬೇಡಿ. ಓಕೆ, ಸೊ ಈಗ ಈ ಸಾಂಬಾರು ಮಾಡುವಾಗ ಒಗ್ಗರಣೆ ಹಾಕಿದರೆ ಹೇಗೆ ಸೌಂಡ್ ಬಂತು ಹಾಗೆ ಕೇಳಿಸು. ಮರ್ಯಾದೆ ಪ್ರಶ್ನೆ, ಎನ್ನ ಮರ್ಯಾದೆ ಉರಿಪಾಲೆ. ಆಲ್ ದ ಜೆಂಟಲ್ಮೆನ್ ಹಿಯರ್. 3, 2, 1 ಗೋ ಆನ್, ಕಮಾನ್. ಏರ್ ವಿನ್ನಾಯರ್, ಏರ್ ವಿನ್ನಾಯರ್, ಯಾರು ವಿನ್ ಆದ್ರು? ಒಂದಾದ್ರೂ ಗಂಡಸಿನ ವಾಯ್ಸ್ ಕೇಳಿಸ್ತದ? ಎಂತ ಅವಸ್ಥೆ ಮಾರು. ಲೇಡೀಸೇ ಲೇಡೀಸ್ ಅಂತ ಹೇಳ್ತಿದ್ದಾರೆ. ಹೇಳಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಬರ್ದದ್ದು ನಾವು, ಆದರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಮನೆಯಲ್ಲಿ ಹೊಟ್ಟೆ ಬಟ್ಟೆ ಎಲ್ಲ ಸರಿ ಇರಬೇಕು ಅಂದರೆ ಹೇಳಲೇಬೇಕಾಗುತ್ತೆ. ಕಾರ್ಯಕ್ರಮದ ಮುಂದಿನ ಗೀತೆ ನಾವು ಬರ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿರುವ ಸಕಲ ಚರಾಚರ ಜೀವರಾಶಿಗಳ ರಕ್ಷಕ ಶಿವಶಂಕರ ಮಹೇಶ್ವರನನ್ನು ಸ್ಮರಿಸುವಂಥ ಬಹಳ ಸುಂದರವಾದಂಥ ನಾದದಲ್ಲಿ ವೇದದ ಸಾಲುಗಳಿರುವಂಥ ಶಿವನಿಗೆ ನಾದ ವೇದದ ಸಾಕ್ಷಾತ್ಕಾರದ ಸಮರ್ಪಣೆ ಈಗ ಜಗದೀಶ್ ಪುತ್ತೂರು ಅವರ ಕಂಠಸಿರಿಯಲ್ಲಿ. ಕಿಕ್ ಕಿಕ್ ಓಂ ನಮಃ ಶಿವಾಯ. 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 भैरवरुद्राय महारुद्राय कालरुद्राय कल्पान्तरुद्राय वीररुद्राय रुद्ररुद्राय घोर
रुद्राय मार्ताण्ड रुद्राय अंड रुद्राय ब्रह्मांड रुद्राय चंड रुद्राय प्रचंड रुद्राय दंड रुद्राय शूल रुद्राय वीर रुद्राय भव रुद्राय भीम रुद्राय अतल रुद्राय वितल रुद्राय सुतल रुद्राय महातल रुद्राय रसातल रुद्राय तलातल रुद्राय पाताल रुद्राय नमो नमः ओम शिवोहम ओम शिवोहम रुद्रनामं भजेहम् वीरभद्राय महेन्द्राय घोरसंहारः सकललोकाय सर्वभूताय सत्यसाक्षात्कारः शम्भो शम्भो शङ्कर शिवोऽहम् ॐ शिवोऽहम् नमः सोमाय च रुद्राय च नमः स्कन्दाय च रुणाय च नमः शंशाय च पशुपतये च नमः उग्राय च भीमाय च नमः अग्रे वदाय च दूरे वदाय च नमः हन्त्रे च हन्यसे च नमः ऋक्षेभ्यो हरिकेशेभ्यो नमस्कराय नमः शम्भवे च मयोभवे च नमः शङ्कराय च मयस्कराय च नमः शिवाय च शिवतराय च ब्रह्माण्डकोटि अखिल परिपालना सत्यदेव देवप्रिया वेद वेदार्थ सारा यज्ञो मया ईश्वरा दुष्ट निग्रह सप्तलोक संरक्षण सोम
ಶಂಭೋ ಶಂಭೋ ಶಂಕರ ಹರ 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 ಮಹಾದೇವ ಶಿವ 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 ಮಹಾದೇವ ಹರ ಶಂಭೋ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಹರ ಹರ ಮಹಾದೇವ ಶಿವ ಶಿವ ಮಹಾದೇವ ಓಂ ಪಂಚಲಿಂಗೇಶ್ವರಾಯ ನಮಃ. ದೇವಸ್ಥಾನದ ಒಳಗಡೆ ಅರ್ಚಕರು ಹೋಮ ಹವನಗಳ ಮೂಲಕ ಯಾಗ ಯಜ್ಞಾದಿಗಳ ಮೂಲಕ ಆ ದೇವರನ್ನ ಸಂತೃಪ್ತಗೊಳಿಸುವಂಥ ನಮ್ಮ ಪ್ರಾರ್ಥನೆಯನ್ನು ತಲುಪಿಸುವಂಥ ಕೆಲಸ ಮಾಡ್ತಾರೆ. ಆದರೆ ಒಬ್ಬ ಕಲಾವಿದ, ಒಬ್ಬ ಗಾಯಕ ಅಥವಾ ಗಾಯಕಿ ತನ್ನ ಸಿರಿಗಂಠದ ಮೂಲಕ, ನಾದವೇದದ ವೇದಾಂತದ ಮೂಲಕ ದೇವರನ್ನ ಭಜಿಸಬಹುದು, ಪೂಜಿಸಬಹುದು ಅನ್ನೋದನ್ನು ಭಕ್ತಿಗೀತೆಗಳ ಮೂಲಕ ಈ ಜಗತ್ತಿಗೆ ಭಾರತ ತೋರಿಸಿಕೊಟ್ಟಿದೆ ಅಂತ ಬಹಳ ಸುಂದರವಾದಂಥ ನಾದವೇದದ ಸಾಕ್ಷಿ ಕಾರ್ಯಕ್ರಮದ ಮುಂದಿನ ಹಾಡಿನತ್ತ ನಾವು ಬರ್ತಾ ಇದ್ದೇವೆ. ಸಂಗೀತಕ್ಕೆ ದೇಶ ಭಾಷೆಗಳ ಭೇದ ಇಲ್ಲ. ತೆಲುಗಿನ ಬಹಳ ಸುಪ್ರಸಿದ್ಧವಾದಂಥ ಗಾಯಕಿ ಮಂಗ್ಲಿಯವರು ಹಾಡಿದಂಥ ಸುಂದರವಾದಂಥ ಶಿವನಾಮಾರ್ಚನೆಯ ಒಂದು ಗೀತೆ ಈಗ ಡಾಕ್ಟರ್ ಉಜ್ವಲ ಆಚಾರ್ ಅವರ ಕಂಠಸಿರಿಯ ಮೂಲಕ, ಇವರು ಇಲ್ಲೇ ಹತ್ತಿರದ ಮಂಕುಡೆ ಅವರು ಫಾರ್ಮಾಡಿ ಅನ್ನೋವಂಥ ಬಹಳ ಅಪರೂಪದ ಕೆಲವು ಜನ ಮಾತ್ರ ಆ ಒಂದು ಕೋರ್ಸ್ ಬಗ್ಗೆ ಕೇಳಿರ್ತಾರೆ, ತಿಳಿದಿರ್ತಾರೆ. ಡಾಕ್ಟರ್ ಒಂದು ಮೆಡಿಸಿನನ್ನು ಕೊಡಬೇಕಾದ್ರೆ ಆ ಡಾಕ್ಟ್ರಿಗೆ ಸಜೆಸ್ಟ್ ಮಾಡೋ ಅಂಥ ಒಂದು ವೃತ್ತಿಯನ್ನು ಅವರು ಮಾಡ್ತಿದ್ದಾರೆ. ಡಾಕ್ಟರ್ ಉಜ್ವಲ ಆಚಾರ್ಯವರ ಕಂಠಸಿರಿಯಲ್ಲಿ ಶಿವನ ಸ್ಮರಣೆ, ತೆಲುಗಿನ ಸುಪ್ರಸಿದ್ಧ ಗೀತೆ. విశ్వేశ్వరుడా ఎండికొండాలు వేలేటోడా అడ్డబొట్టు శంకరుడా జోలే పట్టుకొని తిరిగేటోడా జగాలను గాసి జంగమోడా కంకళ గళ్ళాని దాసినోడా కంటి చూపుతో దృష్టిని నడిపెట్టోడా ఆది అందాలి లీలి బడా ఇంద పిండ బ్రహ్మాడులు నిండినోడా నాగాభరణుడా నంది వాహనుడా కేదారినాథుడా కాశీ విశ్వేశ్వరుడా భీమా శంకర ఓంకారేశ్వర శ్రీ గణేశ్వర మహారాజేశ్వర ఎండుకొండాలు ఏలేటోడా అడ్డబొట్టు శంకరుడా జోలే పట్టుకొని తిరిగేటోడా జగాలను దాసి జంగమోడా కంటళ గళ్ళాని దాసినోడా కంటి చూపుతో సృష్టిని నడిపెట్టోడా ఆది అందాలు లేని వడ్డా ఇండ పిండ బ్రహ్మాండులు నిండినోడా
ఎలటోడా అడ్డపట్టు శంకరుడా జోలె పట్టుకొని తిరిగేటోడా జగాలను దాసి జంగమోడా కండల గల్లాని దాసిలోడా కంటి చూపుతో సృష్టిని నడిపెట్టోడా ఆది అంతాలు లేని వడ్డా ఇంత పెద్ద పుట్టాడు నిండినోడా నీ ఆదలి నిడే శివైన కుట్టెదే నరులకు అందను నీళ్ళ చెట్టానులే నీళ్ళ చెట్టానులే పోకుల గంగమ్మ పాల్కెన పార్వలమ్మ ఇద్దరు సగులు మొదలు ముక్కంటేశ్వరుడవే నిన్న పొత్తులు తండ్రి వేదాలు మంతారా నీ ముద్దు పెట్టినామే కైలాసవాసుడ తోడాల దేవుడ కొడిచి నేను వేదం పెట్టామే విలోక పూజడా త్రిశూలధారుడా పంచభూతాల అధిపతి నీవురా శరణను వెలిసిన వరములని చేరుడా అభిషేక ప్రియుడా అద్వైత భాస్కరుడా జీవన దేవుల మెచ్చినోడా ఒక చెగుళ్ళ పూజాలు వండినోడా నెట్ట జీవతోడి నిండినోడా నువ్వు అమ్మలింగాను మాయతో కోటి నోడాల దండన మెచ్చేవోడా కురువి వీరని రైదర్కి చెడినోడా నడరాజ నాట్యాలు ఆడినోడా నువ్వు కంబులు బడిచుట్టు చుట్టినోడా నాగాభరణుడా నంది వాహనుడా కేదారినాథుడా కాశీ విశ్వేశ్వరుడా భీమాశంకరా ఓంకారేశ్వరా శ్రీ గణేశ్వర మహారాజా రాజేశ్వర నిండికొండాలు ఎలటోడా అడ్డపట్టు శంకరుడా జోలె పట్టుకొని తిరిగేటోడా జగాలను దాసి జంగమోడా కండాడ గల్లాని దాసినోడా కంటి చూపుతో సృష్టిని నడిపెట్టోడా ఆది అంతాలు లేని వడ్డా ఇంత పిండ బ్రహ్మాండుడు నిండినోడా ఆది అంతాలు లేని వడ్డా ఇంత పిండ బ్రహ్మాండుడు నిండినోడా ఆది అంతాలు లేని వడ్డా ఇంత పిండ బ్రహ్మాండుడు నిండినోడా ಧನ್ಯವಾದಗಳು ಡಾಕ್ಟರ್ ಉಜ್ವಲ ಆಚಾರ್ಯ ಅವರಿಗೆ. ಸಂಗೀತ ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ನೃತ್ಯವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಭರತ ಮುನಿಯಿಂದ ಭಾರತಕ್ಕೆ ಕೊಡುಗೆಯಾಗಿ ಕೊಡಲ್ಪಟ್ಟಂಥ ಒಂದು ಕಲೆ ಇದ್ದರೆ ಈ ಸಿನಿಮಾ ಡ್ಯಾನ್ಸ್ಗಳನ್ನು ನಾವು ಯಾವಾಗಲೂ ನೋಡ್ತೀವಿ. ಆದರೆ ಒಂದು 30-40 ವರ್ಷಗಳ ಈಚೆಗೆ ಈ ಪರಂಪರೆ ಶುರುವಾದರೆ ಪುರಾಣಗಳ ಪರ್ವಕಾಲದಿಂದ ಇಲ್ಲಿಯವರೆಗೆ ಭಾರತದ ನೆಲದಲ್ಲಿ ಆವಿರ್ಭವಿಸಿದ ಒಂದು ಶ್ರೇಷ್ಠವಾದ ನೃತ್ಯ ಕಲೆ ಅಂತಿದ್ದರೆ ಅದು ಭರತನಾಟ್ಯ. ಈಗ ಕುಮಾರಿ ಹವಿಷಾ ಅವರು ಮಂಗಳೂರಿನ ಮಂಗಳಾದೇವಿಯಿಂದ ಬಂದಿದ್ದಾರೆ. ಅವರ ಬಹಳ ಸುಂದರವಾದಂಥ ಭರತನಾಟ್ಯದ ಸಾಕ್ಷಾತ್ಕಾರ ಈಗ ಈ ವೇದಿಕೆಯಲ್ಲಿ. ॐ हैं ह्रीं श्रीं श्रीमात्रे शिवप्रियायै नमो नमः. ॐ हैं ह्रीं श्रीं श्रीमात्रे शिवप्रियायै नमो नमः.
ಬಹಳ ಸುಂದರವಾಗಿ ಭರತನಾಟ್ಯವನ್ನು ಪ್ರಸ್ತುತಪಡಿಸಿದಂಥ ಹವಿಷ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ವೇದಿಕೆಗೆ ಬಹುಶಃ ಈ ಪುಣ್ಯಕ್ಷೇತ್ರ ಇನ್ನು ಮುಂದೆ ಭವ್ಯವಾಗಿ ರಾರಾಜಿಸಲಿಕ್ಕಿದೆ ಅಂತ ಹೇಳಿದ್ರೆ ಆ ತಾಯಿ ಭಗವತಿಯ ಪ್ರೇರಣೆ ಅವರ ಸ್ವಪ್ನದಲ್ಲಿ ಬಂದು ಈ ಪುಣ್ಯಕ್ಷೇತ್ರ ಇವತ್ತು ನಾಳೆ ಬ್ರಹ್ಮ ಕಲಶದ ಪರ್ವಕಾಲವನ್ನು ಕಾಣ್ತಿದೆ. ಈ ಕ್ಷೇತ್ರದ ಧರ್ಮದರ್ಶಿಗಳು ಈ ಕ್ಷೇತ್ರವನ್ನು ಪುನರ್ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿ ನಿಂತು ಕ್ಷೇತ್ರದ ಜೀರ್ಣೋದ್ಧಾರದ ಕಾರ್ಯವನ್ನು ಕೈಗೊಂಡಂಥ ಗೌರವಾನ್ವಿತ ಕೃಷ್ಣ ಉಚ್ಚಿಲ್ರವರಿಗೆ ಗೌರವದ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಭರತನಾಟ್ಯದ ಮೂಲಕ ಈ ವೇದಿಕೆಗೆ ಇನ್ನಷ್ಟು ಮೆರುಗನ್ನು ತಂದಂಥ ಕುಮಾರಿ ಹವಿಷ ಅವರ ಭರತನಾಟ್ಯದ ಈ ನೃತ್ಯ ಜೀವನ ಉತ್ತರೋತ್ತರ ಯಶಸ್ಸನ್ನು ಕಾಣಲಿ. ಇನ್ನಷ್ಟು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡುವಂಥ ಸೌಭಾಗ್ಯವನ್ನು ತಾಯಿ ಭಗವತಿ ಅವರಿಗೆ ಕರುಣಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಈ ಕ್ಷೇತ್ರ ನಿರ್ಮಾಣದ ರೂವಾರಿಗಳಾಗಿರುವಂಥ ಶ್ರೀ ಕೃಷ್ಣ ಉಚ್ಚಿಲ್ ಅವರ ಪ್ರೀತಿಯ ಅಭಿನಂದನೆಯ ಆಶೀರ್ವಾದ ಹವಿಷ ಅವರ ಬದುಕಿಗೆ ಸದಾ ಪ್ರೇರಣೆಯಾಗಿರಲಿ, ತಾಯಿ ಭಗವತಿಯ ಅನುಗ್ರಹ ಆಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಹಳ ಖುಷಿಯಾಯಿತು ಅವ್ರ ಬಗ್ಗೆ ಕೇಳಿ.
ಸರ್ ನಾನು ರೇಡಿಯೋದಲ್ಲಿ ಕೆಲಸ ಮಾಡೋದು, ಉದಯ ಟಿ ವಿ 93.5 ರೆಡ್ FM ಅಲ್ಲಿ. ಬಹುಶಃ ನಮ್ಮ ಜಗದೀಶ್ ಪುತ್ತೂರು ಅವರು 100ಕ್ಕೂ ಹೆಚ್ಚು ಕ್ಷೇತ್ರಗಳ ಬ್ರಹ್ಮಕಲಶೋತ್ಸವದಲ್ಲಿ ಕಾರ್ಯಕ್ರಮವನ್ನು ನಿರಂತರವಾಗಿ ನೀಡ್ತಾ ಬಂದಿದ್ದಾರೆ. ಆದರೆ ನಾವು ಬಹಳಷ್ಟು ಕಡೆಗೆ ಹೋದಾಗ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡು ಕನಸಿನಲ್ಲಿ ಪ್ರೇರಣೆಯಾಗಿ ಬಂದು 600 ವರ್ಷಗಳಿಂದ ಗತವೈಭವದ ಪುಟಗಳನ್ನು ಸೇರಿದ್ದಂಥ ಕ್ಷೇತ್ರ ಮತ್ತೆ ನಮ್ಮ ತುಳುನಾಡಿನ ಚರಿತ್ರೆಯ ಪುಟಗಳಲ್ಲಿ ಮತ್ತೆ ರಾರಾಜಿಸುವ ಹಾಗೆ ಆಗಿದೆ ಅಂತ ಹೇಳಿದರೆ, ನಿಮ್ಮೊಳಗೆ ಬಂದಂತಹ ತಾಯಿಯ ಪ್ರೇರಣೆ ಎಲ್ಲರಿಗೂ ನೀಡಲಿ. ನಿಮ್ಮಂಥ ಹೃದಯ ಶ್ರೀಮಂತಿಕೆ, ನನಗೆ ಗೊತ್ತಿಲ್ಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ, ಆದರೆ ನಿಮ್ಮ ಹೃದಯದಲ್ಲಿ ಒಳ್ಳೆಯತನದ ಬ್ಯಾಲೆನ್ಸ್, ಹಾಗೆ ಆ ತಾಯಿಯ ಮೇಲಿಟ್ಟಿರುವಂಥ ಭಕ್ತಿಯ ಶಕ್ತಿ ಇದೆಯಲ್ಲ, ಅದಕ್ಕೆ ನಿಮಗೆ ನಾವು ತಲೆಬಾಗಿ ನಮಿಸ ಧನ್ಯವಾದಗಳು. ನಿಮ್ಮ ಮೂಲಕ ನಮ್ಮೆಲ್ಲರಿಗೂ ಇನ್ನಷ್ಟು ಸ್ಫೂರ್ತಿ ಸಿಗಲಿ, ಆ ತಾಯಿಯ ಆಶೀರ್ವಾದ ಸಿಗಲಿ. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಭಾರತದ ಇತಿಹಾಸದ ಪುಟಗಳಲ್ಲಿ 500 ವರ್ಷಗಳ ನಂತರ ದಿವ್ಯ ಸಾನ್ನಿಧ್ಯದ ದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಪುರಾಣದ ಪರ್ವಕಾಲದಲ್ಲಿ ತ್ರೇತಾಯುಗದಲ್ಲಿ ಶ್ರೀಮನ್ನಾರಾಯಣನ 7ನೆಯ ಅವತಾರವಾಗಿ ಅಯೋಧ್ಯೆಯ ಪುಣ್ಯ ನಗರಿಯಲ್ಲಿ ಕೌಸಲ್ಯ ದಶರಥ ನಂದನನಾಗಿ ಜನ್ಮವನ್ನು ಎತ್ತಿ ಗುರು ವಸಿಷ್ಠರಿಂದ ವಿದ್ಯೆಯನ್ನು ಪಡೆದು ಜನಕಪುರಿಯಲ್ಲಿ ಜನಕರಾಜನ ಮಗಳು ಜಾನಕಿಯನ್ನು ಮದುವೆಯಾಗಿ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ಕಾಲ ವನವಾಸವನ್ನು ಮಾಡಿ ರಾಮೇಶ್ವರಂನಿಂದ ಲಂಕೆಗೆ ಸೇತುವನ್ನು ನಿರ್ಮಾಣ ಮಾಡಿ ಕಪಿಸೈನ್ಯದ ಜೊತೆಗೆ ಲಂಕೆಗೆ ಹೋಗಿ ರಾವಣ ಕುಂಭಕರ್ಣರ ಮರ್ದನವನ್ನು ಮಾಡಿ ಅಶೋಕವನದಲ್ಲಿದ್ದ ಸೀತೆಯೊಂದಿಗೆ ಮರಳಿ ಅಯೋಧ್ಯೆಗೆ ಬಂದ ಮರ್ಯಾದಾ ಪುರುಷೋತ್ತಮ ಹಿಂದೂ ಹೃದಯ ಸಾಮ್ರಾಟ ಶ್ರೀ ರಾಮಚಂದ್ರ ಪ್ರಭುವಿನ ಸ್ಮರಣೆಯ ಹಾಡು ಈಗ ಜಗದೀಶ್ ಪುತ್ತೂರು ಅವರ ಕಂಠಸಿರಿಯಲ್ಲಿ. ಇವರೇ ಬರೆದಂಥ ಸಾಹಿತ್ಯ, ಜಗದೀಶ್ ಪುತ್ತೂರು ಬರೆದಂಥ ಸಾಹಿತ್ಯ, ಅವರದೇ ಸಂಗೀತದಲ್ಲಿ ಯೂಟ್ಯೂಬಲ್ಲಿ 6 ಮಿಲಿಯನ್ಗೂ ಹೆಚ್ಚು ವೀಕ್ಷಣೆಯನ್ನು ಪಡೆದಂಥ ಗೀತೆ. ಶ್ರೀರಾಮ ಜಯರಾಮ ಅವ್ರು ಮಾತ್ರ ಹಾಡೋದಲ್ಲ, ನಾವು ನೀವೆಲ್ಲ ಸೇರಿ ನಮ್ಮ ಭಾರತದ ನೆಲವನ್ನು ರಾಮರಾಜ್ಯವನ್ನಾಗಿಸಿದಂಥ ಶ್ರೀರಾಮಚಂದ್ರ ಪ್ರಭುವಿನ ಸ್ಮರಣೆ ಒಟ್ಟಾಗಿ ಮಾಡೋಣ ಅಂತ ಹೇಳ್ತಾ ರಾಮನಾಮ ಸ್ಮರಣೆ ಜಗದೀಶ್ ಪುತ್ತೂರು ಕಂಠಸಿರಿಯಲ್ಲಿ. ಅಮ್ಮನ ಭಕ್ತರು ಎದುರಿದ್ದಾರೆ, ಹಾಗಾಗಿ ಅಮ್ಮನ ಗೀತೆಯನ್ನು ನಾವು ಇಲ್ಲಿ ಈ ಬಂದು ಹಾಡು ಬರೆದಿದ್ದೇವೆ. ಆ ಗೀತೆಯನ್ನು ನಾವು ಅಮ್ಮನ ಪಾದಕ್ಕೆ ಅರ್ಪಣೆ ಮಾಡ್ತೇವೆ. ಅನಂತರ ರಾಮನ ಖಂಡಿತವಾಗ್ಲೂ ಹೇಳಲೇಬೇಕು. ನೀವು ಭರತನಾಟ್ಯವನ್ನು ನೋಡ್ತಾ ಇದ್ರಿ ಇಲ್ಲಿ. ಜಗದೀಶ್ ಪುತ್ತೂರು ಅಲ್ಲಿ ಕೂತ್ಕೊಂಡು ಒಂದು ಪೆನ್ನು ಪೇಪರ್ ಹಿಡ್ಕೊಂಡು ನಮ್ಮ ಕೃಷ್ಣ ಉಚ್ಚಿಲ್ ಅವರು ಸರ್ ಬರಬೇಕಾದ್ರೆ ಅವರ ಮನಸ್ಸಲ್ಲಿ ಒಂದು ಪ್ರೇರಣೆ ಆಯಿತು, ಕ್ಷೇತ್ರದ ಒಂದು ಹಾಡನ್ನು ಬರೀಬೇಕು ಅಂತ. ಇದೇ ವೇದಿಕೆಯಲ್ಲಿ ಕೂತ್ಕೊಂಡು ಈಗ ಬರೆದಂಥ ಒಂದು ಗೀತೆ, ಈಗ ತಾಯಿ ಭಗವತಿ ಒಳನಾಡಿನ ನೆಲವನ್ನು ಪಾವನವನ್ನಾಗಿಸಿದ ಆ ಅಮ್ಮನನ್ನ ಮನಸಾರೆ ಸ್ಮರಿಸುವ ಭಕ್ತಿಗೀತೆ ಈಗ ಅವರ ಕಂಠಸಿರಿಯಲ್ಲಿ. ಸಿಂಹ ಸ್ವಪ್ನದಲ್ಲಿ ಭಕ್ತನಿಗೆ ಒಲಿದಂತ ಸಿಂಹ ಸ್ವಪ್ನದಲ್ಲಿ ಭಕ್ತನಿಗೆ ಒಲಿದಂತ ಬೊಲ್ವಾಡು ಕ್ಷೇತ್ರದಲ್ಲಿ ನೆಲೆ ನಿಂತ ಬೊಲ್ವಾಡು ಕ್ಷೇತ್ರದಲ್ಲಿ ಶೋಭಿತ ಅಮ್ಮ ಭಗವತಿಯೇ ಚೀರುಂಬ ಭಗವತಿಯೇ ಅಮ್ಮ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ. ದೇವಿ ಭಗವತಿಯೇ ಅಮ್ಮ ಚಿರುಂಬ ಭಗವತಿಯೇ ಹೊಲ್ನಾಡು ಕ್ಷೇತ್ರದಲ್ಲಿ ನೆಲೆ ನಿಂತ ಮಹಾತಾಯೇ. ದೇವಿ ಭಗವತಿಯೇ ಅಮ್ಮ ಚಿರುಂಬ ಭಗವತಿಯೇ ಹೊಲ್ನಾಡು ಕ್ಷೇತ್ರದಲ್ಲಿ ನೆಲೆ ನಿಂತ ಮಹಾತಾಯೇ. ಸಿರಿವರದಾತೆಯು ನೀನಮ್ಮ ನಮ್ಮ ಸೇವೆಯ ನೀನು ಪಡೆಯಮ್ಮ, ಭಕ್ತರ ಭಕ್ತಿಗೆ ಒಲಿದು ನೀನು ಬಂದ ಕಷ್ಟವ ಪರಿಹರಿಸಮ್ಮ. ದೇವಿ ಭಗವತಿಯೇ ಅಮ್ಮ ಚಿರುಂಬ ಭಗವತಿಯೇ
ಮಹಾತಾಯೇ ದೇವಿ ಭಗವತಿಯೇ ಅಮ್ಮ ಚೀರುಂಬ ಭಗವತಿಯೇ ಹೊಲ್ನಾಡು ಕ್ಷೇತ್ರದಲ್ಲಿ ನೆಲೆ ನಿಂತ ಮಹಾತಾಯೇ ಜಯ 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 ಗೋ ಜಗದಂಬೆ ಅಮ್ಮ ಭಗವತಿಯೇ ಭದ್ರಕಾಳಿ ಭೈರವಿ ಚೀರುಂಬ ಭಗವತಿ ಜಯ 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 ತು ಜಗದಂಬೆ ಅಮ್ಮ ಭಗವತಿಯೇ ಭದ್ರಕಾಳಿ ಭೈರವಿ ಚೀರುಂಬ ಭಗವತಿ ಅಮ್ಮ ಶಂಕರಿ ಸಿಂಹವಾಹಿನಿ ಮಹಿಷಮರ್ದಿನಿ ಅಮ್ಮ ಭಗವತಿಯೇ ತೀಯ ಸಮಾಜ ಭಕ್ತರಿಗುಲಿದ ಅಮ್ಮ ಶಂಕರಿ ಅಂತರಾತ್ಮದಿ ಭಕ್ತಿಯು ಹಾಡಿತು ಭಗವತಿ ಮಹಿಮೆಯನು ಭಗವತಿ ಮಹಿಮೆಯನು ಚೀರುಂಬದ ಕರುಣೆ ಬೆಳಗಮ್ಮ ಭಕ್ತರ ಬಾಳಿನ ಕಾಲದ ಬೆಳಗು ದೇವಿ ಭಗವತಿಯೇ ಅಮ್ಮ ಚೀರುಂಬ ಭಗವತಿಯೇ ಹೊಲ್ನಾಡು ಕ್ಷೇತ್ರದಲ್ಲಿ ನೆಲೆ ನಿಂತ ಮಹಾತಾಯೇ ದೇವಿ ಭಗವತಿಯೇ ಅಮ್ಮ ಭಗವತಿಯೇ ಹೊಲ್ನಾಡು ಕ್ಷೇತ್ರದಲ್ಲಿ ನೆಲೆ ನಿಂತ ಮಹಾತಾಯೇ ಸಿರಿವರದಾತೆಯು ನೀನಮ್ಮ ನಮ್ಮ ಸೇವೆಯ ನೀನು ಪಡೆಯಮ್ಮ ಭಕ್ತರ ಭಕ್ತಿಗೆ ಒಲಿದು ನೀನು ಬಂದ ಕಷ್ಟವ ಪರಿಹರಿಸಮ್ಮ ದೇವಿ ಭಗವತಿಯೇ ಅಮ್ಮ ಚೀರುಂಬ ಭಗವತಿಯೇ ಹೊಲ್ನಾಡು ಕ್ಷೇತ್ರದಲ್ಲಿ ನೆಲೆ ನಿಂತ ಮಹಾತಾಯೇ ದೇವಿ ಭಗವತಿಯೇ ಅಮ್ಮ ಭಗವತಿಯೇ ಹೊಲ್ನಾಡು ಕ್ಷೇತ್ರದಲ್ಲಿ ನೆಲೆ ನಿಂತ ಮಹಾತಾಯೇ ದೇವಿ ಭಗವತಿಯೇ ಅಮ್ಮ ಭಗವತಿಯೇ ಹೊಲ್ನಾಡು ಕ್ಷೇತ್ರದಲ್ಲಿ ನೆಲೆ ನಿಂತ ಮಹಾತಾಯೇ ಜಯ 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 ತು ಜಗದಂಬೆ ಅಮ್ಮ ಭಗವತಿಯೇ ಭದ್ರಕಾಳಿ ಭೈರವಿ ಚೀರುಂಬ ಭಗವತಿಯೇ ಸರ್ವಲಂಕಾರ ಭೂಷಿತೆ ಸರ್ವೇಶ್ವರಿ ತಾಯೇ ಸರ್ವೇ ವಂದಿಸುವೆ ಸಲಹು ಮಹಾಮಾಯೇ ಜಯ 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 ಭಗವತಿಯೇ ಭದ್ರಕಾಳಿ ಭೈರವಿ ಚೀರುಂಬ ಭಗವತಿಯೇ ಸರ್ವಲಂಕಾರ ಭೂಷಿತೆ ಸರ್ವೇಶ್ವರಿ ತಾಯೇ ಸರ್ವಶಕ್ತಿ ವಂದಿಸುವೆ ಸಲಹು ಮಹಾಮಾಯೇ ಅಮ್ಮ ತಾಯೇ ಭಗವತಿ ಚೀರುಂಬ ಭಗವತಿ ಅಮ್ಮ ಹೊಲ್ನಾಡು ಕ್ಷೇತ್ರದಲ್ಲಿ ನೆಲೆ ನಿಂತ ಮಹಾತಾಯೇ ಚೀರುಂಬ ಭಗವತಿ ಅಮ್ಮ ಪುರಾಣಿ ಅಮ್ಮ ಭಗವತಿ ಕುದ್ರೋಳಿ ಭಗವತಿ ಕೂಕಕ್ಕಳ ಭಗವತಿ ಅಮ್ಮ ಚೀರುಂಬ ಭಗವತಿ ರೋಮ ರೋಮಗಳಲ್ಲಿ ಆ ಅಮ್ಮನ ಭಕ್ತಿಯ ರೋಮಾಂಚನವನ್ನು ಸೃಷ್ಟಿ ಮಾಡಿದರು ಜಗದೀಶ್ ಆಚಾರ್ಯ ಪುತ್ತೂರು. ಬಹುಶಃ ನಾವೆಲ್ಲ ಜೀವನದ ಧನ್ಯತೆಯ ಕ್ಷಣವನ್ನು ಕಾಣ್ತಿದ್ದೀವಿ. ಯಾಕಂತ ಹೇಳಿದರೆ 12 ವರ್ಷಗಳಿಗೊಮ್ಮೆ ಬೇರೆ ಬೇರೆ ಪುಣ್ಯಕ್ಷೇತ್ರಗಳ ಬ್ರಹ್ಮಕಲಶೋತ್ಸವ ನಡೆಯುತ್ತೆ. ಆದರೆ
ಮೊಟ್ಟ ಮೊದಲ ಬಾರಿಗೆ ಖಾಲಿ ಇದ್ದಂಥ ಒಂದು ಜಾಗದಲ್ಲಿ ಕ್ಷೇತ್ರದ ನಿರ್ಮಾಣವನ್ನ ಮಾಡಿ ಸೌಭಾಗ್ಯದ ಕ್ಷಣಗಳನ್ನ ನಾವೆಲ್ಲ ಕಾಣ್ತಿದೀವಲ್ಲ, ಇದು ನಮ್ಮ ಪೂರ್ವ ಜನ್ಮದ ಸುಕೃತದ ಫಲ. ಅಂತಹ ಒಂದು ಪರ್ವ ಕಾಲದಲ್ಲಿ ಕಾರ್ಯಕ್ರಮದ ಮುಂದಿನ ಗೀತೆ ನಾವು ಬರ್ತಾ ಇದ್ದೇವೆ. ಮುಂದಿನ ಹಾಡು ಈಗಾಗಲೇ ಹೇಳಿದ ಹಾಗೆ ನಾವೆಲ್ಲ ಜೊತೆಯಾಗಿ ಬೋಲೋ ಪಾವನಪುತ್ರ ಹನುಮಾನಕ್ಕೆ, ಬೋಲೋ ಶ್ರೀರಾಮಚಂದ್ರ ಪ್ರಭುಪಾದಕ್ಕೆ. ಭಾರತದ ಹೃದಯ ಸಾಮ್ರಾಟ, ಮರ್ಯಾದ ಪುರುಷೋತ್ತಮ, ಜಗತ್ತಿಗೆ ಆದರ್ಶದ ಪಾಠವನ್ನ ಹೇಳಿದ ಅಯೋಧ್ಯ ಪುರನಿಲೆಯ ನಮ್ಮೆಲ್ಲರ ಹೃದಯ ಸಿಂಹಾಸನದ ಭಕ್ತಿಯ ಸಾಮ್ರಾಜ್ಯದ ಅಧಿಪತಿಯಾಗಿರುವ ಶ್ರೀ ರಾಮಚಂದ್ರ ಪ್ರಭುವಿನ ಸ್ಮರಣೆ ಜಗದೀಶ್ ಪುತ್ತೂರು ಅವರ ಕಂಠಸಿರಿಯಲ್ಲಿ. ರಾಮ ರಾಯೆಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮದ್ಮೆ ಮಾಯೆಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ಕುಲ ತಿಲಕನ ಚರಣ ಕೆರಗ ಪುನೀತರಾಗೋಣ ಅಗಣಿತ ಗುಣಗಣ ಆಶಿತ ವತ್ಸಲ ದೀನ ದಯಾಳೋ ಸರ್ವೋತ್ತಮ ದಶಮುಖಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮ ಪ್ರಭು ರಾಮ ಪ್ರಭು ರಾಮ ಪ್ರಭು ರಾಮ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ
ಸಭೆಯುಳಿ ನಾಮಕ್ಕೆ ಸರಿಸಾಟಿ ಇಲ್ಲವೆಂದು ವೇದಗಳೆಲ್ಲ ಹೊಗಳುತ್ತಿವೆ. ಚಿತ್ತಕಾಯಗಳ ಪವಿತ್ರ ಆಗೋ ಪಡಿಯ ಭಕ್ತವರ ಹನುಮಂತ ನೊಬ್ಬ ತಾವಲ್ಲ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ಶಂಖ ಚಕ್ರಧರ ವಿಷ್ಣು ಮುಕುಂದ. ರಾಮ 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 ಮಂತ್ರವಾದ ಪಿಸಿ ಪಾಪವ ಕಳೆಯೋಣ. ರಾಮ ಮಂತ್ರವಾದ ಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣ ಕೆರಗೆ ಪುನೀತರಾಗೋಣ. ರಘುಕುಲ ತಿಲಕನ ಚರಣ ಕೆರಗೆ ಪುನೀತರಾಗೋಣ. ಒಂದು ಬಾರಿ ಪ್ರಭು ರಾಮಚಂದ್ರನ ಸ್ಮರಣೆ ಒಂದು ಗಳಿಗೆ ಮಾಡುವ, ಖಂಡಿತವಾಗಿಯೂ ಅದು ಅಯೋಧ್ಯೆ ಶ್ರೀರಾಮನ ಪಾದಕ್ಕೆ ಅರ್ಪಣೆ. ನಮ್ಮ ಭಕ್ತಿಯಿಂದ ಆ ರಾಮನ ಸ್ಮರಣೆ ಮಾಡಿದಲ್ಲಿ ಖಂಡಿತವಾದ ನೇರವಾಗಿ ರಾಮನ ಪಾದಕ್ಕೆ ಅದು ಅರ್ಪಣೆ. ಎಲ್ಲ ಕಡೆ ಶ್ರೀರಾಮ ಅಂತ ಹೇಳಿದ್ರೆ ಸಾಕು, ಹಾಡ್ಬೋದಲ್ಲ? ಬೋಲೋ ಭಾರತ್ ಮಾತಾ ಕಿ ಅಷ್ಟೇ ಜೋರಾಗಿ ಬರಬೇಕು. ಅಗಣಿತ ಗುಣಗಣ ಶ್ರೀರಾಮ ಅಷ್ಟೇ ಹೇಳಲಿಕ್ಕಿರೋದು. ಅಗಣಿತ ಗುಣಗಣ ಆಶ್ರಿತ ವತ್ಸಲ ದೀನ ದಯಾಳೋ ಹರಿ ಸರ್ವೋತ್ತಮ. ಅಗಣಿತ ಗುಣಗಣ ಆಶ್ರಿತ ವತ್ಸಲ ದೀನ ದಯಾಳೋ ಹರಿ ಸರ್ವೋತ್ತಮ. ದಶಮುಖ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ. ರಾಮ ಪ್ರಭು ರಾಮ ಪ್ರಭು ರಾಮ ಪ್ರಭು ರಾಮ. ರಾಮ ಮಂತ್ರವಾದ ಪಿಸಿ ಪಾಪವ ಕಳೆಯೋಣ. ರಾಮ ಮಂತ್ರವಾದ ಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ. ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ. ಜೈ ಶ್ರೀರಾಮ 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 ಜೈ प्रभु रामचंद्र पाद की बोलो पौनपुत्र हनुमान की बोलो ಭಾರತ್ ಮಾತಾ ಕಿ. ಎಂಥ ಒಂದು ಪರ್ವಕಾಲದಲ್ಲಿ ನಾವಿದ್ದೀವಿ ನೋಡಿ. ರಾಮ ಮಂತ್ರದ ಸ್ಮರಣೆ ಅವ್ರು ಹೇಳಿದ್ರು, ಹಾಡಿದ್ರೆ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ. ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ, ಅರ್ಧ ನಿಮಿಷದಲ್ಲಿ ನಾನು ಹೇಳ್ತೀನಿ. ಆ ಕತೆ ಹೇಗಿದೆ ಅಂದರೆ, ಕಪಿಸೇನೆಯವರು ತಮಿಳುನಾಡಿನ ರಾಮೇಶ್ವರಂನಿಂದ ಲಂಕೆಗೆ ಸೇತುವನ್ನು ನಿರ್ಮಾಣ ಮಾಡ್ತಾರೆ. ಆಗ ನೀವೊಂದು ಕಲ್ಲನ್ನು ತಗೊಂಡು ನೀರಿಗೆ ಹಾಕಿ, ಆ ಕಲ್ಲು ನೀರಲ್ಲಿ ಮುಳುಗುತ್ತೆ. ನೀರಿಗೆ ಕಲ್ಲು ಹಾಕಿದಾಗ ನೀರಲ್ಲಿ ಕಲ್ಲು ಮುಳುಗುತ್ತೆ. ಆದರೆ ಕಪಿಸೇನೆಯವರು ಕಲ್ಲನ್ನು ತಂದು ನೀರಿಗೆ ಹಾಕಿದಾಗ ಕಲ್ಲು ನೀರಲ್ಲಿ ತೇಲ್ತಾ ಇತ್ತು. ಇದನ್ನು ಕಂಡಾಗ ರಾವಣನ ಸೈನಿಕರಿಗೆ ಆಶ್ಚರ್ಯ ಆಗುತ್ತೆ. ರಾಮನಲ್ಲಿ ಬಹಳ ವಿಶೇಷವಾದ ಶಕ್ತಿ ಇದೆ ಅನ್ನೋ ಯೋಚನೆ ಬರುತ್ತೆ. ರಾವಣನ ಹತ್ರ ಹೇಳ್ತಾರೆ, ರಾಮನ ಸೈನಿಕರು ನೀರಿಗೆ ಕಲ್ಲು ಹಾಕಿದಾಗ ಕಲ್ಲು ನೀರಲ್ಲಿ ತೇಲ್ತಿದೆ, ಬಹಳ ದೊಡ್ಡ ಅದ್ಭುತ ನಡೀತಿದೆ ಅಂತ. ಆಗ ರಾವಣ ಹೇಳ್ತಾನೆ, ರಾಮನಿಗೆ ಮಾತ್ರ ಶಕ್ತಿ ಇರೋದಲ್ಲ, ನನಗೂ ಶಕ್ತಿ ಇದೆ, ನಾನು ಕೂಡ ನೀರಿಗೆ ಕಲ್ಲು ಹಾಕಿದ್ರೆ ಆ ಕಲ್ಲು ತೇಲುತ್ತೆ ಅಂತ ಹೇಳ್ತಾನೆ. ತನ್ನ ಸೈನಿಕರನ್ನ ಕರ್ಕೊಂಡು ಸಮುದ್ರ ದಡಕ್ಕೆ ರಾವಣ ಬಂದ ಅಂತೆ. ಒಂದು ದೊಡ್ಡ ಬಂಡೆಯನ್ನು ಎತ್ಕೊಂಡು ಅದನ್ನು ನೀರಿಗೆ ಹಾಕ್ತಾನೆ.
ಪರಮಾಶ್ಚರ್ಯ ಅನ್ನೋ ಹಾಗೆ ಆ ಕಲ್ಲು ಕೂಡ ನೀರಲ್ಲಿ ತೇಲಾಡ್ತಾ ಇತ್ತು. ಅದನ್ನು ಕಂಡಾಗ ರಾತ್ರಿ ರಾವಣನ ಹೆಂಡತಿ ಮಂಡೋದರಿ ಗಂಡನ ಹತ್ರ ಕೇಳ್ತಾಳೆ, ಅಲ್ಲ ನೀವು ನೀರಿಗೆ ಕಲ್ಲು ಹಾಕಿದಾಗ ಆ ಕಲ್ಲು ಮುಳುಗಬೇಕಿತ್ತಲ್ಲ, ಅದು ಹೇಗೆ ತೇಲ್ತಾ ಇತ್ತು ಅಂತ ಕೇಳಿದಾಗ ರಾವಣ ಹೇಳ್ದ ಅಂತೆ, ಆ ಕಲ್ಲನ್ನು ಎತ್ತಿ ನೀರಿಗೆ ಹಾಕುವಂಥ ಸಂದರ್ಭದಲ್ಲಿ ನಾನು ಮನಸ್ಸಲ್ಲೇ ಹೇಳಿದೆ, ಈ ಕಲ್ಲೇನಾದರೂ ಮುಳುಗಿದ್ರೆ ಶ್ರೀರಾಮನ ಮೇಲಾಣೆ ಅಂತ. ಅಂದರೆ ರಾಮನ ಹೆಸರನ್ನು ಹೇಳಿ ರಾಮನ ಸ್ಮರಣೆಯನ್ನು ಮಾಡಿ ನಾವೇನೇ ಕೆಲಸ ಮಾಡಿದ್ರು ಅದರಲ್ಲಿ ನಾವು ಯಶಸ್ಸನ್ನು ಕಾಣ್ತೀವಿ. ಅಜ್ಞಾನದಿಂದಾಗಿ ರಾವಣ ತನ್ನ ಪ್ರಾಣವನ್ನು ಕಳ್ಕೊಂಡ ಅನ್ನೋದು. ಕಾರ್ಯಕ್ರಮದ ಮುಂದಿನ ಗೀತೆಯತ್ತ ನಾವು ಬರ್ತಾ ಇದೆ. ಬಹಳ ಅದ್ಭುತವಾದಂಥ ಕಲಾವಿದರ ತಂಡ ಇವತ್ತು ನಮ್ಮ ಜೊತೆಗಿದೆ. ಅವರ ಪರಿಚಯವನ್ನು ಮಾಡೋದಕ್ಕೂ ಮುಂಚೆ ಮುಂದಿನ ಗೀತೆಯತ್ತ ನಾವು ಬರ್ತಾ ಇದ್ದೀವಿ. ಜನಪದೀಯವಾಗಿ ಬರೆದಂಥ ಮಹಿಷನ ಊರನ್ನ, ಮಹಿಷಾಸುರನ ಮರ್ದನವನ್ನು ಮಾಡುವುದರ ಮೂಲಕ ಮಹಿಷನ ಊರನ್ನ ಮೈಸೂರನ್ನಾಗಿಸಿದ ತಾಯಿ ಚಾಮುಂಡಿಯ ಸ್ಮರಣೆ. ಒಲಿದು ಬಾರಮ್ಮ ತಾಯಿ ಒಲಿದು.
ಬಹಳ ಅದ್ಭುತವಾಗಿ ತಾಯಿ ಭಗವತಿಯ ಧ್ಯಾನವನ್ನು ಸ್ಮರಣೆಯನ್ನು ಗೀತೆಯ ಮೂಲಕ ಮಾಡಿದಂಥ ಜನ್ಯಪ್ರಸಾದ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ದೇಶ ಭಾಷೆಗಳ ಎಲ್ಲೆಯನ್ನು ಮೀರಿ VTV ಲೈವ್ ಚಾನಲ್ ಮೂಲಕ ನೇರ ಪ್ರಸಾರವನ್ನು ಕಾಣ್ತಿದೆ. ನಿಮ್ಮೆಲ್ಲರ ಹತ್ರ ಸ್ಮಾರ್ಟ್ಫೋನ್ ಇದೆ, ಅದರಲ್ಲಿ ವಾಟ್ಸ್ಯಾಪ್ ಅನ್ನೋವಂಥ ಒಂದು ಆ್ಯಪ್ ಇದೆ, ಏನೇನೋ ನಾವು ಫಾರ್ವರ್ಡ್ ಮಾಡ್ತೀವಿ. ಈ VTV ಚಾನಲ್ ಮೂಲಕ ಯೂಟ್ಯೂಬ್ ಚಾನಲ್ನ ಈ ಲೈವನ್ನು ಸಾಧ್ಯ ಆದರೆ ಶೇರ್ ಮಾಡಿ ಒಂದಷ್ಟು ಗ್ರೂಪ್ಗಳಲ್ಲಿ. ಯಾಕೆ ಅಂದರೆ ಇಂತಹ ಒಂದು ಪುಣ್ಯಕ್ಷೇತ್ರ ನಮ್ಮ ತುಳುನಾಡಿನಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮವನ್ನು ಕಾಣ್ತಿದೆ. ಎಲ್ಲ ಭಕ್ತರಿಗೆ ತಲುಪಲಿ ಈ ನೇರ ಪ್ರಸಾರದ ವಿಡಿಯೋವನ್ನು ಸಾಧ್ಯವಾದಷ್ಟು ಲಿಂಕನ್ನು ಶೇರ್ ಮಾಡಿ ಅನ್ನೋವಂಥ ರಿಕ್ವೆಸ್ಟನ್ನು ಮಾಡಿಕೊಳ್ತಾ ಇವತ್ತಿನ ಈ ವೇದಿಕೆಯಲ್ಲಿ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಕರಾವಳಿಯ ಕಡಲ ಬುಡದಿಂದ ಅರಬ್ ರಾಷ್ಟ್ರದವರೆಗೆ ಸಾವಿರಾರು ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆದಂಥ ಅದ್ಭುತವಾದಂಥ ವಾದಕ ವೃಂದ ಇದೆ. ಇವರು ZTVಯ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಇಡೀ ಕರ್ನಾಟಕ ಇವರ ಪರ್ಫಾರ್ಮೆನ್ಸನ್ನು ಮೆಚ್ಚಿಕೊಂಡಿದೆ. ಕಳೆದ 30 ವರ್ಷಗಳಿಂದ ಭಕ್ತಿ ಸಂಗೀತ, ಸಿನಿಮಾ ಸಂಗೀತ, ಶಾಸ್ತ್ರೀಯ ಸಂಗೀತ, ಎಲ್ಲ ರೀತಿಯ ಸಂಗೀತದ ಪ್ರಾಕಾರಗಳಲ್ಲಿ ನಾಡು ಕಂಡ ಶ್ರೇಷ್ಠ ಕಲಾವಿದರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂಥ ನಮ್ಮ ತಂಡದ ಹೆಮ್ಮೆಯ ಕಲಾವಿದರು, ರಾಜ್ಯ ಕಂಡ ಅದ್ಭುತವಾದ ಗಿಟಾರಿಸ್ಟ್ ಶ್ರೀ ಶರತ್ ಹಳೆಯಂಗಡಿ, ನಿಮ್ಮ ಚಪ್ಪಾಳೆಯ ಆಶೀರ್ವಾದವನ್ನು ಅವರಿಗೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸಂಗೀತದ ಸಪ್ತ ಸ್ವರಗಳನ್ನು ಬಹಳ ಅದ್ಭುತವಾಗಿ ನುಡಿಸ್ತಾ ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲದಿಂದ ದೇಶದಾದ್ಯಂತ ಸಾವಿರಾರು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದಂಥ ಕರ್ನಾಟಕ ಹಾಗೆ ಕೇರಳ ರಾಜ್ಯದ ಹೆಮ್ಮೆಯ ಕಲಾವಿದರಲ್ಲಿ ಒಬ್ಬರು ಶ್ರೀ ಪ್ರಕಾಶ್ ಕುಂಬ್ಳೆ, ಅವರಿಗೆ ಕೂಡ ಚಪ್ಪಾಳೆಯ ಆಶೀರ್ವಾದ. ಒಬ್ಬ ಗಾಯಕಿ ಹಾಡಬೇಕಾದ್ರೆ ಅವರ ಕಂಠಕ್ಕೆ ಸಂಗೀತದ ಶಕ್ತಿಯನ್ನು ಹಿನ್ನೆಲೆಯ ವಾದನದಲ್ಲಿರ್ತಕ್ಕಂಥ ಕಲಾವಿದರು ನೀಡ್ತಾರೆ. ಇವರು ಕಳೆದ 40ಕ್ಕೂ ಹೆಚ್ಚು ವರ್ಷಗಳಿಂದ, ನಿಮಗೆ ಗೊತ್ತಿರಲಿ, ಅವ್ರು ಪ್ಲೇ ಮಾಡ್ತಾ ಇರುವಂಥ ಇನ್ಸ್ಟ್ರೂಮೆಂಟ್ ಮ್ಯಾಂಡೋಲಿನ್, ಗಿಟಾರ್ ಥರವೇ ಇದೆ, ಮ್ಯಾಂಡೋಲಿನ್ ಅಂತ ಹೇಳ್ತಾರೆ. ಅದನ್ನು ಪ್ಲೇ ಮಾಡೋವಂಥ ಬಹಳ ಅಪರೂಪದ ಒಬ್ಬ ಕಲಾವಿದ ಜಗದೀಶ್ ಪುತ್ತೂರು ಅವರ ತಂಡದ ಜೊತೆಗೆ ನಿರಂತರವಾಗಿ ವೇದಿಕೆಯಲ್ಲಿ ಇರ್ತಾರೆ. ಮಂಗಳೂರಿನ NMPAದಲ್ಲಿ ಇಂಜಿನಿಯರ್ ಆಗಿದ್ದುಕೊಂಡು ಮ್ಯಾಂಡೋಲಿನ್ ವಾದದ ಮೂಲಕ ದೇಶದಾದ್ಯಂತ ಕಾರ್ಯಕ್ರಮ ನಡೆದಂಥ ಶ್ರೀ ದೇವರಾಜ ಆಚಾರ್ ಮಂಗಳೂರು, ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ರಿದಮ್ ಪ್ಯಾಡ್ನ ಸಾಥನ್ನು ನೀಡ್ತಾ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಸಂಗೀತದ ಮೆರುಗನ್ನು ನೀಡ್ತಾ ಇರುವಂಥ ಇವರು ಕೂಡ ಕೇರಳ ರಾಜ್ಯದ ಹೆಸರಾಂತ ವಾದಕರಲ್ಲಿ ಒಬ್ಬರು. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಮ್ಮ ತಂಡದ ಜೊತೆಗೆ ಕಾರ್ಯಕ್ರಮ ನೀಡುತ್ತಿರುವಂಥ ಶ್ರೀ ರವಿಕಾಂತ್ ಕಾಸರಗೋಡ್, ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಜಗದೀಶ್ ಪುತ್ತೂರು ಅವರ ತಂಡದಲ್ಲಿ ಕಳೆದ 1 ದಶಕದಿಂದ ಹಾಗೆ 3-4 ದಶಕಗಳಿಂದ ನಿರಂತರವಾಗಿ ಸಂಗೀತ ಲೋಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಬಲಾ ವಾದನದ ಮೂಲಕ ಸಾವಿರಾರು ಕಾರ್ಯಕ್ರಮಗಳಿಗೆ ಸಂಗೀತದ ಮೆರುಗನ್ನು ನೀಡಿದಂಥ ಕೇರಳದ ಕಾಸರಗೋಡಿನಿಂದ ಬಂದಿರುವಂಥ ಶ್ರೀ ಅಶೋಕ್ ಕಾಸರಗೋಡ್, ಅವರಿಗೆ ಕೂಡ ಧನ್ಯವಾದಗಳನ್ನು ಅಭಿನಂದನೆಯನ್ನು ಹೇಳ್ತಾ, ನಾವೆಷ್ಟೇ ಮಾತಾಡಲಿ ಅವರ ಮ್ಯೂಸಿಕ್ಕನ್ನು ಹೇಗೆ ಪ್ಲೇ ಮಾಡಲಿ, ಇವತ್ತಿನ ಕಾರ್ಯಕ್ರಮ ನೀವು ಗಮನಿಸಿರ್ಬೋದು, ಆರಂಭದಿಂದ ಇಲ್ಲಿಯವರೆಗೂ ಕೂಡ ನಾವು ಸೌಂಡ್ ಆಪರೇಟರ್ ಹತ್ರ ನೀವು ವಾಲ್ಯೂಮ್ ಜಾಸ್ತಿ ಮಾಡಿ, ಕಮ್ಮಿ ಮಾಡಿ, ಬೇಸ್ ಕೊಡಿ, ರಿವರ್ಬ್ ಕೊಡಿ, ಡಿಲೇ ಕೊಡಿ ಅಂತ ಅವ್ರ ಹತ್ರ ಕೇಳಲಿಲ್ಲ. ಯಾಕೆ ಅಂದರೆ ಅಲ್ಲಿ ಕೂತಿರುವಂಥ ಅವರು ತೆರೆಯ ಮರೆಯ ಹೀರೋಗಳು, ಅವರಲ್ಲಿ ಸರಿಯಾಗಿ ಆಪರೇಟ್ ಮಾಡಿದರೆ ಮಾತ್ರ ಇಲ್ಲಿ ನಡೆಸುವಂಥ ಕಾರ್ಯಕ್ರಮ ಅಲ್ಲಿ ನಿಮ್ಮನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಕಾರ್ಯಕ್ರಮ ಶುರುವಾಗಲಿಕ್ಕಿಂತ ಎಷ್ಟೋ ಗಂಟೆಗಳ ಮೊದಲು ಬರ್ತಾರೆ. ನಾವು ಮನೆಗೆ ಹೋಗಿ ಮನೆಯನ್ನು ಮುಟ್ಟಿದ್ರು ಕೂಡ ಅವರು ಮನೆಯನ್ನು ತಲುಪೋದಿಲ್ಲ. ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಇವತ್ತು ಬಹಳ ಸುಂದರವಾಗಿ ನೀಡಿದ್ದಾರೆ. SMS ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಪೆರ್ಲಾ, ನಮ್ಮ ಸೌಂಡ್ ಇಂಜಿನಿಯರ್ ಅವರು, ಅವರ ತಂಡಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆಯತ್ತ ಬರ್ತಾ ಇದ್ದೇವೆ. ಮತ್ತೊಮ್ಮೆ ವೇದಿಕೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕುಣಿತ ಭಜನೆಯಲ್ಲಿ ಹೊಸ ಅಲೆಯನ್ನು ಸೃಷ್ಟಿ ಮಾಡಿದಂಥ ಜಗದೀಶ್ ಪುತ್ತೂರು ಅವರು ದಾಸರ ಪದವನ್ನು ಬಹಳ ವಿಭಿನ್ನವಾದ ರಾಗ ಸಂಯೋಜನೆ ಮೂಲಕ ಜಗದೀಶ್ ಪುತ್ತೂರು ಯೂಟ್ಯೂಬ್ ಚಾನಲಲ್ಲಿ ಮಿಲಿಯಾಂತರ ವ್ಯೂಸನ್ನು ಕಂಡಂಥ ಒಂದು ಗೀತೆ ತೋಳು ತೋಳು ರಂಗ ಗೀತೆ. ಅವ್ರು ಮಾತ್ರ ಹಾಡೋದಲ್ಲ, ನಾವು ನೀವೆಲ್ಲ ಜೊತೆಯಾಗಿ ಹಾಡಬೇಕು ಅಂತ ಕೇಳಿಕೊಳ್ತಾ, ಒಂದು ಬಾರಿ ಕಮಿಟಿಯವರು ಒಂದು ಅಪೇಕ್ಷೆ ಪಟ್ಟಿದ್ದಾರೆ, ನಮಗೆ ಜನಪದ ಗೀತೆ ಬೇಕು, ಭಾವಗೀತೆಗಳು ಬೇಕು. ಹಾಗೆ ಒಂದು ಬಾರಿ ನೀವು ಯಾರಿಗಾದರೂ ಆ ಥರ ಬೇಕಿದ್ರೆ ಒಂದು ಸಲ ಕೈ ಎತ್ತಿ, ಅದು ಕೂಡ ಹಾಡ್ತೇವೆ. ಯಾವುದು ಚೆನ್ನಾಗಿರಿ ಒಂದು ಬಾರಿ ನಿಮಗೆ, ಇಲ್ಲದ್ರೆ ನಮ್ಮ ಭಕ್ತಿಗೀತೆ ಮುಂದುವರಿಸ್ತೇವೆ. ಭಾವಗೀತೆ ಬೇಕಾ? ಭಾವಗೀತೆ ಬೇಕು ಅಂದ್ರೆ ಸಾಧ್ಯ ಆದ್ರೆ ಕೈ ಫ್ರೀ ಇದ್ರೆ ಮೇಲೆ ಎತ್ತಿ. ಜನಪದ ಗೀತೆ, ಭಾವಗೀತೆಗಳು ಬೇಕಾದಲ್ಲಿ ಓಕೆ ಓಕೆ, ಖಂಡಿತ ಓಕೆ.
ಔಟ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಧರ್ಮವ ನಡೆಸಿದ ತೋಳನ್ನಾಡೈ ಸ್ವಾಮಿ, ಅರ್ಜುನನ ರಥ ಸಾರಥ್ಯ ಮಾಡಿದ ತೋಳನ್ನಾಡೈ, ಲಜ್ಜೆಗೀಡಾದ ದ್ರೌಪದಿ ಕಾಯ್ದ ತೋಳನ್ನಾಡೈ, ವಜ್ರ ಪಂಜರ ಪಾಂಡವ ಪ್ರಿಯನೇ ತೋಳನ್ನಾಡೈ, ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ, ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ, ಕೃಷ್ಣನೇ ತೋಳನ್ನಾಡೈ. ನಖದಿಂದ ಹಿರಣ್ಯ ಕನುಗರವ ಸೀಳಿದ ತೋಳನ್ನಾಡೈ, ಸ್ವಾಮಿ ಸುಖವನಿತ್ತು ಪ್ರಹ್ಲಾದನ ಕಾಯ್ದ ತೋಳನ್ನಾಡೈ, ನಖದಿಂದ ಹಿರಣ್ಯ ಕನುಗರವ ಸೀಳಿದ ತೋಳನ್ನಾಡೈ, ಸ್ವಾಮಿ ಸುಖವನಿತ್ತು ಪ್ರಹ್ಲಾದನ ಕಾಯ್ದ ತೋಳನ್ನಾಡೈ, ವಿಕಳಿತಗೆಡಿಸಿದ ಗೋಪಿಯರೆಲ್ಲರ ತೋಳನ್ನಾಡೈ, ವಿಕಳಿತಗೆಡಿಸಿದ ಗೋಪಿಯರೆಲ್ಲರ ತೋಳನ್ನಾಡೈ, ಸ್ವಾಮಿ ಸುಖತೀರ್ಥರ ಪತಿ ಪುರಂದರ ವಿಠಲ ತೋಳನ್ನಾಡೈ, ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ, ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ, ತೋಳನ್ನಾಡೈ, ಕೃಷ್ಣ 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 ಕೃಷ್ಣ
ಕೃಷ್ಣ ಜಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. ಜಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು. ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಬಾರಿ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಜಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. ಜಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು. ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಬಾರೆ ಸಖಿ ಬಾರಿ ಸಖಿ ಬಾರೆ ಸಖಿ ಬಾರಿ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಬಾರಿ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳನಿವನಲ್ಲವೆಂದು ನಿರ್ಧರಾಯಿತು. 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 ಯಾವನಾದರೇನು ಇವನ ಕ್ಷಣವು ಕಾಣದೆ
ಕಳೆಯುವುದೇ ದೊಡ್ಡ ಭಾರವಾಯಿತು. ಹರಿದಾಸರು ಹೇಳ್ತಾರೆ, ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಭಕ್ತಿಯಿಂದ ಒಂದು ಕ್ಷಣವೂ ಎಣಿಸದಿದ್ದರೂ ನಮಿಸದಿದ್ದರೂ ಜೀವನ ಕಳೆಯುವುದೇ ಕಷ್ಟ ಅಂತೇಳಿ. ಕೆಲವರು ಊಟ ಮಾಡ್ತಿದ್ದಾರೆ, ಕೆಲವರು ಊಟ ಮಾಡಿದರು, ಕೆಲವರು ಹೋದರು, ಭಕ್ತಿಯಿಂದ ಕೆಲವರು ಕೂತಿದ್ದಾರೆ. ಈ ಕ್ಷಣವನ್ನು ನಾವು ಶ್ರೀಕೃಷ್ಣನ ಪಾದಕ್ಕೆ ಅರ್ಪಣೆ ಮಾಡುವ. ಒಂದು ಬಾರಿ ಕೃಷ್ಣನ ಸ್ಮರಣೆ ಒಂದು ಘಳಿಗೆ ಮಾಡುವ. ಕೃಷ್ಣ ಅವರಿಗೆ ಅಮ್ಮ ಒಲಿದ್ರು, ಕೃಷ್ಣನ ಅನುಗ್ರಹ ನಮ್ಮೆಲ್ಲರಿಗೆ ಆಗಲಿ ಅಂತೇಳಿ ನಾವು ಒಂದು ಕ್ಷಣ ನಾವು ಕೃಷ್ಣನ ಸ್ಮರಣೆ ಒಟ್ಟು ಸೇರಿ ಮಾಡುವ. ಸ್ವಲ್ಪ ಕಷ್ಟ ಇದೆ ಭಜನೆ, ತಪ್ಪಾದಲ್ಲಿ ಶ್ರೀಹರಿಯು ಮನ್ನಿಸ್ತಾನೆ. ಯಾವ ನೀತನೆಂದು ಚಿಂತೆ ಮಾಡಿದಾಯಿತು, ಚಂದ ಕೇಳ್ತದೆ, ಸ್ವಲ್ಪ ಜೋರಾಗಿ ಹಾಡಿದರೆ ಅದು ಸೀದೋಗಿ ಅವರ ಪಾದಕ್ಕೆ. ಯಾವ ನೀತನೆಂದು ಚಿಂತೆ ಮಾಡಿದಾಯಿತು, ನೋಡಿ ಹಾಡ್ತಿದ್ದಾರೆ ಎಷ್ಟು ಚಂದ. ಕೆಲವರಿಗೆ ಈ ಭಜನೆ ಗೊತ್ತುಂಟು, ಕೆಲವರಿಗೆ ಗೊತ್ತಿಲ್ಲ. ಗೊತ್ತುಂಟು ಗೊತ್ತಿಲ್ಲದೆ ಇದ್ದವರು ಎರಡೂ ಪಂಗಡದವರು ಒಟ್ಟು ಸೇರಿ ಎರಡೂ ಕೈಗಳನ್ನು ಮೇಲೆ ತಗೊಂಡು ಹಾಡುವ. ಯಾಕಂತ ಹೇಳಿದ್ರೆ ಗೊತ್ತಿಲ್ಲದೆ ಸಪೋರ್ಟ್ ಮಾಡಿದಾಗೆ. ನೀವು ಎರಡೂ ಕೈಗಳನ್ನು ಮೇಲೆ ತಗೊಂಡು ಹಾಡಿದಲ್ಲಿ ನಮಗೇನು ಲಾಭ ಇಲ್ಲ. ನಮ್ಮ ಭಕ್ತಿ ಒಂದು ಗಳಿಗೆ ಶ್ರೀಕೃಷ್ಣನ ಪಾದಕ್ಕೆ ಅರ್ಪಣೆ ಆಗಲಿ ಅಂತೇಳಿ ಮಾತ್ರ. ಯಾವ ನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳನಿವನಲ್ಲವೆಂದು ನಿರ್ಧರಾಯಿತು. ಯಾವನಾದರೇನು ಇವನ ಕ್ಷಣವು ಕಾಣದೆ, ಯಾವನಾದರೇನು ಇವನ ಕ್ಷಣವು ಕಾಣದೆ, ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಕೊಳಲನೂದುವ ಕೃಷ್ಣ 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 ಕೊಳಲನೂದುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಕೊಳಲನೂದುವ ಕೃಷ್ಣ 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 ಕೊಳಲನೂದುವ. ಕೃಷ್ಣ
ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಒಂದು ಬಾರಿ ಜೋರಾದ ನಮ್ಮ ವಾದ್ಯ ವೃಂದದವರಿಗೆ ಪ್ರೀತಿಯ ಜೋರಾದ ಕೈ ಚಪ್ಪಾಳೆ. ಹಾಗೆ ಇಲ್ಲಿ ಮಕ್ಕಳು ಭಾರಿ ಚಂದ ಹಾಡಿದ್ದಾರೆ. ಆ ಮಕ್ಕಳಿಗೆ ಜನಪರಂಪರೆಯನ್ನು ಬೆಳೆಸುವಂತ ಮಕ್ಕಳಾಗಲಿ ಒಂದು ಬಾರಿ ಜೋರಾದ ಆಶೀರ್ವಾದದ ಕೈ ಚಪ್ಪಾಳೆ ಅವರಿಗೆ ಒಂದು ಬಾರಿ. ಥ್ಯಾಂಕ್ ಯು. ಮಕ್ಕಳು ಬಹಳ ಚೆನ್ನಾಗಿ ಹಾಡಿದ್ರು. ಅದರಲ್ಲೂ ಕೂಡ ಒಂದು ಬಾರಿ ಜೀವನ ಸಾಗಿಸುವುದೇ ಜೀವನ ಕಳೆಯುವುದೇ ಬಹಳ ಕಷ್ಟವಾಯಿತು ಅಂದ್ರೆ ಗಟ್ಟಿ ಹೇಳ್ತಿದ್ರು. ಯಾಕಂದ್ರೆ ಈಗ ಎಕ್ಸಾಮ್ ಸೀಸನ್ ಅಲ್ಲ, ಈ ಟೈಮಲ್ಲಿ ಬಹಳ ಕಷ್ಟ ಆಗುತ್ತೆ. ಮೊನ್ನೆ ಎಕ್ಸಾಮಲ್ಲಿ ಒಬ್ಬ ಹುಡುಗ ಒಂದು ಆನ್ಸರ್ ಬರ್ತಿದ್ದ. ಈಗೆಲ್ಲ ಎಕ್ಸಾಮಲ್ಲಿ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಎಲ್ಲ ಕ್ವೆಶನ್ ಬರುತ್ತೆ. ನಿಮ್ಗೆ ಗೊತ್ತಿದೆ, ಒರಿಸ್ಸಾದ ಪುರಿಯಲ್ಲಿ ಜಗನ್ನಾಥ ಮಂದಿರ ಇದೆ. ಒಂದು ಶಾಲೆಯಲ್ಲಿ ಒಂದು ಕ್ವೆಶನ್ ಬರುತ್ತೆ, ಜಗನ್ನಾಥ ಮಂದಿರ ಎಲ್ಲಿದೆ ಅಂತ. ಇಬ್ಬರು ಹುಡುಗರು ಕೂತಿದ್ರು, ಒಬ್ಬ ಇನ್ನೊಬ್ಬರನ್ನ ನೋಡಿ ಬರೀತಿದ್ದ. ಒಬ್ಬನಿಗೆ ಆನ್ಸರ್ ಗೊತ್ತಿತ್ತು, ಅದು ಪೂರಿ ಅಂತ ಗೊತ್ತಾಗಲಿಲ್ಲ, ಅವನು ಪೂರಿ ಅಂತ ಬರ್ದ. ಅವನ ಪೇಪರ್ ನೋಡಿ ಈಚೆ ಕಾಪಿ ಮಾಡ್ತಿದ್ದವನು ಯೋಚನೆ ಮಾಡ್ದ, ಎಲ್ಲ ಕಾಪಿ ಮಾಡಿದ್ದೇನೆ, ಇದನ್ನ ಸಹ ನಾನು ಹಾಗೆ ಬರೆದ್ರೆ ನಾನು ಕಾಪಿ ಮಾಡಿದ್ದೇನೆ ಅಂತ ಗೊತ್ತಾಗ್ತಿದೆ ಅಂತ ಅವನು ಚಪಾತಿ ಅಂತ ಬರ್ದ. ಅದಕ್ಕಿಂತ ದೊಡ್ಡ ಗಮ್ಮತ್ತು ಏನಂದರೆ, ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಟೀಚರ್ ಇಬ್ಬರಿಗೂ ಮಾರ್ಕ್ಸ್ ಕೊಟ್ಟರು. ಈ ಪೇಪರನ್ನು ಪ್ರಿನ್ಸಿಪಾಲ್ ನೋಡಿದರು, ಎಂಥ ಮಿಸ್ ಇಬ್ಬರಿಗೂ ಮಾರ್ಕ್ಸ್ ಕೊಟ್ಟಿದ್ದಾರಲ್ಲ ಅಂದರೆ ಅವ್ರು ಹೇಳ್ತಾರಂತೆ, ಎರಡನ್ನೂ ಒಂದೇ ಹಿಟ್ಟಿಂದ ಮಾಡೋದಲ್ಲ ಸರ್, ಅದಕ್ಕೆ ಮಾರ್ಕ್ಸ್ ಕೊಟ್ಟೆ ಅಂತ. ಅಂದರೆ ಕೆಲವೊಮ್ಮೆ ಯೋಚನೆಗಳು ಬೇರೆ ಬೇರೆ ರೀತಿಯಾಗಿರುತ್ತೆ, ಆದರೆ ಆ ದೇವರ ಮೇಲಿನ ಭಕ್ತಿ ಇದೆಯಲ್ಲ, ಅದು ಯಾವತ್ತೂ ಕಡಿಮೆ ಆಗಲ್ಲ. ಮಕ್ಕಳಿಗೆ ಒಂದಷ್ಟು ಸಂಸ್ಕಾರವನ್ನು ಕೊಡುವಂಥ ಕೆಲಸ ಮಾಡಿದರೆ, ಪ್ರತಿ ತಾಯಿ ಮನೆಗೆ ಬಂದು ಕೂಡಲೇ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ತೆಗೆದೆ? 99 ಮಾರ್ಕ್ಸ್ ತೆಗೆದ್ರೂ ಕೂಡ ಸಾಕಾಗೋದಿಲ್ಲ, ನಮಗೆ ತೃಪ್ತಿ ಇಲ್ಲ, 100 ಬರಬೇಕು ಅಂತ. ಎಲ್ಲರ ಮನಸ್ಸಲ್ಲಿರೋದು ಒಂದೇ, ಪೇರೆಂಟ್ಸ್ ಮನಸ್ಸಲ್ಲಿ, ನನ್ನ ಮಗ ಅಥವಾ ಮಗಳು ದುಡ್ಡಿನ ಅರಮನೆಯಲ್ಲಿ ಬದುಕಬೇಕು ಅಂತ. ಆದರೆ ಆ ದುಡ್ಡಿನ ಅರಮನೆಯಲ್ಲಿ ಮಕ್ಕಳು ಬದುಕಬೇಕು ಅನ್ನೋ ರೀತಿಲಿ ನಾವು ಬೆಳೆಸ್ತೀವಿ. ನಮ್ಗೆ 60-70 ವರ್ಷ ಆದಾಗ ನಾವು ಆಶ್ರಮದಲ್ಲಿ ಬದುಕೋ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಯೋಚನೆ ಮಾಡಲ್ಲ. ಒಂದಷ್ಟು ಸಂಸ್ಕಾರವನ್ನು ತಾಯಂದಿರು ಮಕ್ಕಳಿಗೆ ಕಲಿಸಿದ್ರೆ, ಈ ಕ್ಷೇತ್ರಕ್ಕೆ ಬಂದ್ವಿ, ಆ ಅಮ್ಮನ ಮಹಿಮೆ ಏನು ಅನ್ನೋದನ್ನು ಅಥವಾ ಬ್ರಹ್ಮಕಲಶ ಏನು ಅನ್ನೋದನ್ನು ಒಂದಷ್ಟು ಮಕ್ಕಳಿಗೆ ದೇವಸ್ಥಾನಗಳಿಗೆ ಹೋದಾಗ ಫೋಟೋ ತೆಗೆಯೋದು, ಸೆಲ್ಫಿ ತೆಗೆಯೋದು ಮಾತ್ರ ಅಲ್ಲ, ಆ ಪುಣ್ಯಕ್ಷೇತ್ರದ ಕಥೆಗಳನ್ನು ಹೇಳಿದಾಗ ಮಕ್ಕಳು ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸ ಎಲ್ಲ ತಾಯಂದಿರ ಮೂಲಕ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆಯತ್ತ ನಾವು ಬರ್ತಾ ಇದ್ದೇವೆ. ಸ್ವಾಮಿ ಕೊರಗಜ್ಜನ ಗೀತೆಯನ್ನು ಒಬ್ಬರು ರಿಕ್ವೆಸ್ಟ್ ಮಾಡಿದರು. ಹಾಗೆ ಬಹುಶಃ ನಿಮ್ಮೆಲ್ಲರ ಮನಸ್ಸಲ್ಲಿ ಕೂಡ ಇರಬಹುದು, ತುಳುನಾಡಿನ ಇತಿಹಾಸದಲ್ಲೇ, ಕರ್ನಾಟಕದ ಸ್ಯಾಟಲೈಟ್ ಚಾನೆಲ್ಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ರಿಯಾಲಿಟಿ ಶೋನಲ್ಲಿ ಸ್ವಾಮಿ ಕೊರಗಜ್ಜನ ಸ್ಮರಣೆಯೊಂದಿಗೆ ರಿಯಾಲಿಟಿ ಶೋನ ಜರ್ನಿ ಆರಂಭಿಸಿದ ಕರ್ನಾಟಕದ ಏಕಮೇವ ಗಾಯಕ ಜಗದೀಶ್ ಆಚಾರ್ಯ ಪುತ್ತೂರು ಇವತ್ತಿನ ಈ ವೇದಿಕೆಯಲ್ಲಿ ಆ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅಪ್ಪುಲಿ ಸಿಂಗಾರ ಈರನ ಬಂಗಾರ ಅಮೂರ್ತ ಬೀಡ ಚಕ್ಕುಲೀರೆಗೆ ಪ್ರೀತಿದ ಕಾಣಿಕೆ ಅಜ್ಜ ಅಜ್ಜ
ಅಜ್ಜ ತುಳುನಾಡದ ಮಹಿಮೆದ ಸ್ವಾಮಿ ಕೊರಗಜ್ಜ. ಮಾಯಾರೂಪುಡು ಈ ತುಳುನಾಡ ಮಣ್ಣೆಡೆ ಭಕ್ತಿದ ತುಡರೆ ಉದಿಪಾಯರೇ. ಮಾಯಾರೂಪುಡು ಈ ತುಳುನಾಡ ಮಣ್ಣೆಡೆ ಭಕ್ತಿದ ತುಡರೆ ಉದಿಪಾಯರೇ. ಅಜ್ಜ ಕೊರಗಜ್ಜ 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 ಅಪ್ಪುಲಿ ಸಿಂಗಾರ ಈರೆನ ಬಂಗಾರ ಅಮೂರ್ತ ಬೀರ ಚಕ್ಕುಲೀರಗ ಪ್ರೀತಿನ ಕಾಣಿಕೆ. ಕಾರ್ಮಿಕೋದಾ ಶಕ್ತಿ ರಂಜ ಕಷ್ಟ ಬಂತಿ ದುಂಬುಡು ನೆರಳಾದ ಬತ್ತರೆ. ಕಾರ್ಮಿಕೋದಾ ಶಕ್ತಿ ರಂಜ ಕಷ್ಟ ಬಂತಿ ದುಂಬುಡು ನೆರಳಾದ ಬತ್ತರೆ. ಉಡಲ ದಿಂಜಿದು ಸುಗಿಪುವೆ ಕೈ ಮುಗಿದು ಈರನು ನಟ್ಟುವೆ. ಉಡಲ ದಿಂಜಿದು ಸುಗಿಪುವೆ ಕೈ ಮುಗಿದು ಈರನು ನಟ್ಟುವೆ. ಈರೇ ಈ ಜೀವವು ಬೆರಿಸಾಯ ಅಜ್ಜ ಈರೇ ಈ ಜೀವವು ಬೆರಿಸಾಯ ಅಜ್ಜ.
ಪುಡು ಈ ತುಳುನಾಡ ಮಣ್ಣೆಡೆ ಹುಟ್ಟಿದ ತುಡರಿ ಉದಿಪಾರೆ ಮಾಯಾರು ಪುಡು ಈ ತುಳುನಾಡ ಮಣ್ಣೆಡೆ ಭಕ್ತಿದ ತುಡರಿ ಉದಿಪಾಯರೆ ಅಜ್ಜ ಅಜ್ಜ ಸ್ವಾಮಿ ಎನ್ನ ಹೊರಗಜ್ಜ ಸ್ವಾಮಿ ಎನ್ನ ಕುತ್ತಾರದ ಕೊರಗಜ್ಜ ತುಳುನಾಡಿದ ಕೊರಗಜ್ಜ ನಂಬಿ ಬಂದಿದೆ ಕಾತೊನ್ನ ಸ್ವಾಮಿ ಕೊರಗಜ್ಜ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಕರ್ನಾಟಕ ಇತಿಹಾಸದಲ್ಲೇ ಒಂದು ಮ್ಯೂಸಿಕಲ್ ರಿಯಾಲಿಟಿ ಶೋದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸ್ವಾಮಿ ಕೊರಗಜ್ಜನ ಸ್ಮರಣೆಯಲ್ಲಿ ಅವರು ಕಲರ್ಸ್ ಕನ್ನಡದ ಹಾಡು ಕರ್ನಾಟಕ ರಿಯಾಲಿಟಿ ಶೋನಲ್ಲಿ ಹಾಡನ್ನು ಹಾಡ್ತಾರೆ. ಆ್ಯಂಡ್ ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ ನೋಡಿ. ಈ ಕ್ಷೇತ್ರದ ಪುನರ್ ನಿರ್ಮಾಣದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದಂಥ ಕೃಷ್ಣ ಉಚ್ಚಿಲ್ ಅವರು ಆರಂಭದಲ್ಲಿ ನಾವು ಮಾತಾಡಬೇಕಾದ್ರೆ ಹೇಳಿದರು, ಹಾಡು ಕರ್ನಾಟಕ ರಿಯಾಲಿಟಿ ಶೋನಲ್ಲಿ ಕಲರ್ಸ್ ಕನ್ನಡದಲ್ಲಿ ಅವರ ಪರ್ಫಾರ್ಮೆನ್ಸನ್ನು ನೋಡಿ ಅವರು ಇಷ್ಟಪಟ್ಟರು. ಅದಾದ ನಂತರ ಇವರನ್ನು ಮೊಟ್ಟ ಮೊದಲ ಬಾರಿಗೆ ಇದೇ ಕ್ಷೇತ್ರದಲ್ಲಿ ನೋಡಿದ್ದು. ಅಲ್ಲಿ ಇಷ್ಟಪಟ್ಟು ಇಲ್ಲಿ ಸಂವಿಧಾನದಲ್ಲಿ ಕಾರ್ಯಕ್ರಮ ನೀಡುವಂಥ ಒಂದು ಅವಕಾಶ ಕಳೆದ 2 ವರ್ಷದಲ್ಲಿ ನಮ್ಮ ಭಾರತದಲ್ಲಿ ಎಂತಹ ಅದ್ಭುತವಾದ ಕ್ಷಣಗಳು ನಡೆದವು. ಒಂದು 500 ವರ್ಷಗಳ ನಂತರ ಅಯೋಧ್ಯೆಯ ಪುಣ್ಯನಗರಿಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಯಿತು. 144 ವರ್ಷಗಳಿಗೊಮ್ಮೆ ನಡೆಯುವಂಥ ಮಹಾಕುಂಭಮೇಳ ನಡೆದರೆ 600 ವರ್ಷಗಳ ನಂತರ ಈ ನೆಲದಲ್ಲಿ ತಾಯಿ ಚಿರುಂಬ ಭಗವತಿಯ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ನಾಳೆ ಸಂಪನ್ನವನ್ನು ಕಾಣಲಿಕ್ಕಿದೆ. ನಮಗೆ ಅವಕಾಶವನ್ನು ನೀಡಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಕೊನೆಯ ಚರಣಕ್ಕೆ ನಾವು ಬರ್ತಾ ಇದ್ದೇವೆ. ಕಟ್ಟ ಕಡೆಯ ಹಂತದಲ್ಲಿ ಮತ್ತೊಮ್ಮೆ ಎಲ್ಲ ವಾದಕ ವೃಂದಕ್ಕೆ SMS ಸೌಂಡ್ಸ್ ಪೆರ್ಲಾ VTV ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು VTV ವಿಟ್ಲ VTV ಲೈವ್ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡ್ತಿದ್ದಾರೆ ಅವರಿಗೆ. ಹಾಗೆ ನಮ್ಮ ಜಗದೀಶ್ ಪುತ್ತೂರು ಅವರ ತಂಡದ ಮ್ಯಾನೇಜರ್ ಇದ್ದಾರೆ, ಅವರ ವೆಲ್ ವಿಷರ್ ವಸಂತ್ ಶೆಟ್ಟಿ ಅವರು, ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ತಂಡದ ಸಾರಥಿ ಕಿಶನ್ ವಾಮಂಜೂರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ ಮುಂದಿನ ಹಾಡು ತುಂಬ ಗೀತೆ ಅಪೇಕ್ಷೆ ಪಟ್ಟಿದ್ದೀರಿ. ಅಯ್ಯಪ್ಪನ ಗೀತೆ ಬೇಕು ಅಂತ ಕೇಳಿದ್ದೀರಿ, ಹಾಗೆ ಕೊರಗಜ್ಜನ ಇನ್ನೊಂದು ಗೀತೆ ಬೇಕು ಅಂತ ಕೇಳಿದ್ದೀರಿ. ಹಾಡ್ತೇವೆ, ಆದಷ್ಟು ಸಾಧ್ಯವಾದಷ್ಟು ಸಮಯ ಅದೆಲ್ಲ ಒಳಪಡಿಸಿಕೊಂಡು ಹಾಡ್ತೇವೆ ಖಂಡಿತವಾಗಿ. ಥ್ಯಾಂಕ್ ಯು. ಯಾಕೆ ಬಡಿದಾಡ್ತಿ ತಮ್ಮ
ಯಾಕೆ ಬಡಿದಾಡ್ತಿ ತಮ್ಮ ಯಾಕೆ ಬಡಿದಾಟಿ ತಮ್ಮ ಯಾಕೆ ಬಡಿದಾಟಿ ತಮ್ಮ ಯಾಕೆ ಬಡಿದಾಟಿ ತಮ್ಮ ಮಾಯಾ ನೇಚಿ ಸಂಸಾರ ನೇಚಿ ನೀ ಹೋಗ ಅರೆ ನೀ ಹೋಗ ದರಿಯೇ ತಮ್ಮ ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಯಾಕೆ ಅರೆ ಯಾಕೆ ಹೇ ಯಾಕೆ ಬಡಿದಾಟಿ ತಮ್ಮ ಯಾಕೆ ಬಡಿದಾಟಿ ತಮ್ಮ ಯಾಕೆ ಬಡಿದಾಟಿ ತಮ್ಮ ಮಾಯಾ ನೇಚಿ ಸಂಸಾರ ನೇಚಿ ನೀ ಹೋಗ ಅರೆ ನೀ ಹೋಗ ದರಿಯೇ ತಮ್ಮ ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಹೆಂಡ್ರು ಮಕ್ಳು ಹೌದ್ರಪ್ಪ ಹೆಂಡ್ರು ಮಕ್ಳು ಇರೋರು ತಮ್ಮ ಎಲ್ಲಿ ತನಕಾಗಿದ್ರೆ ತಿಂಬೋ ತನಕಾಗಿದ್ರೆ ತಿಂಬೋ ತನಕ ಸತ್ತಾಗ ಬರುವರು ತಮ್ಮ ಗುಣಿ ತನಕ ಸತ್ತಾಗ ಬರುವರು ತಮ್ಮ ಗುಣಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಅರೆ ಯಾಕೆ ಹೇ ಯಾಕೆ ಬಡಿದಾಟಿ ತಮ್ಮ ಯಾಕೆ ಬಡಿದಾಟಿ ತಮ್ಮ ಯಾಕೆ ಬಡಿದಾಟಿ ತಮ್ಮ ಮಾಯಾ ನೇಚಿ ಸಂಸಾರ ನೇಚಿ ನೀ ಹೋಗ ಅರೆ ನೀ ಹೋಗ ದರಿಯೇ ತಮ್ಮ ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಹೆಣ್ಣು ಹೊನ್ನು ಹೌದ್ರಪ್ಪ ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಹೊರಳಿಗೆ ಕೊನಿಗೆ ಬೀಳೋ ತನಕ ನಿನ್ನ ಹೊರಳಿಗೆ ಕೊನಿಗೆ ಬೀಳೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹಾರು ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹಾರು ತನಕ ಕಳಚೆಯ ಮಾಯದ ಪೊರೆಯ ಮುಕ್ತಿ ಹೊಂದಾಗ ಕಳಚೆಯ ಮಾಯದ ಪೊರೆಯ ಮುಕ್ತಿ ಹೊಂದಾಗ ಯಾಕೆ ಯಾಕೆ ಅರೆ ಯಾಕೆ ಬಡಿದಾಟಿ ತಮ್ಮ ಯಾಕೆ ಬಡಿದಾಟಿ ತಮ್ಮ ಯಾಕೆ ಬಡಿದಾಟಿ ತಮ್ಮ ಮಾಯಾ ನೇಚಿ ಸಂಸಾರ ನೇಚಿ ನೀ ಹೋಗ ಅರೆ ನೀ ಹೋಗ ದರಿಯೇ ತಮ್ಮ ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಯಾಕೆ ಅರೆ ಯಾಕೆ ಹೇ ಯಾಕೆ ಬಡಿದಾಟಿ ತಮ್ಮ ಯಾಕೆ ಬಡಿದಾಟಿ ತಮ್ಮ ಯಾಕೆ ಬಡಿದಾಟಿ ತಮ್ಮ ಮಾಯಾ ನೇಚಿ ಸಂಸಾರ ನೇಚಿ ನೀ ಹೋಗ ಅರೆ ನೀ ಹೋಗ ದರಿಯೇ ತಮ್ಮ ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ ನೀ ಹೋಗ ದರಿಯೇ ತಮ್ಮ ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ ನೀ ಹೋಗ ದರಿಯೇ ತಮ್ಮ ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಧನ್ಯವಾದಗಳು ಡಾಕ್ಟರ್ ಉಜ್ವಲ ಆಚಾರ್ಯ ಅವರಿಗೆ. ಬಹಳ ಅರ್ಥಗರ್ಭಿತವಾದಂಥ ಒಂದು ಪದ್ಯವನ್ನು ಹಾಡಿದರು. ನಾವೆಲ್ಲ ಬೇರೆ ಬೇರೆ ವಿಷಯಗಳನ್ನು ಮನಸ್ಸಲ್ಲಿ ತುಂಬಿಕೊಂಡು ಹೊಡೆದಾಟ ಬಡಿದಾಟಗಳು ನಡೀತಾ ಇರುತ್ತೆ. ದೇವಲೋಕದಲ್ಲಿ ಒಮ್ಮೆ ಎಲ್ಲ ದೇವತೆಗಳು ಸೇರ್ತಾರಂತೆ, ಋಷಿಮುನಿಗಳೆಲ್ಲ ಸೇರಿ ಮನುಷ್ಯ ನೆಮ್ಮದಿಯಿಂದ ಬದುಕಬೇಕಾದ್ರೆ ಒಂದು ಅದ್ಭುತವಾದ ವಿಷಯ ಇದೆ, ಅದನ್ನು ಎಲ್ಲಿ ಬಚ್ಚಿಡುದು ಮನುಷ್ಯನಿಗೆ ಸಿಗಬಾರ್ದು, ಅಡಗಿಸಿ ಇಡಬೇಕು ಅಂತ ಮಾತಾಡ್ತಾರಂತೆ. ಆಗ ಕೆಲವರು ಹೇಳ್ತಾರೆ ಚಂದ್ರಲೋಕದಲ್ಲಿಡಿ, ಇನ್ನು ಕೆಲವರು ಮಂಗಳನಲ್ಲಿಡಿ, ಇನ್ನು ಕೆಲವರು ಸಮುದ್ರದ ಅಡಿಯಲ್ಲಿಡಿ. ಆಗ ಒಬ್ರು ಋಷಿಮುನಿ ಹೇಳಿದ್ರಂತೆ ಎಲ್ಲಿಟ್ಟರು ಮನುಷ್ಯ ಹುಡುಗಿ ತೆಗಿತಾರೆ, ಹಾಗಾಗಿ ಎಲ್ಲಿಡುದು ಅನ್ನೋ ಪ್ರಶ್ನೆ ಬಂದಾಗ ಒಬ್ಬರು ಋಷಿಗಳು ಹೇಳ್ತಾರೆ ಅದನ್ನು ಮನುಷ್ಯನ ಅಂತರಾತ್ಮದ ಒಳಗೆ ಮನಸ್ಸಿನ ಮೂಲೆಯಲ್ಲಿ ಬಚ್ಚಿಡಿ, ಅದನ್ನು ಅವನು ಯಾವತ್ತೂ ಯೋಚನೆ ಮಾಡಲ್ಲ, ಅದ್ರ ಬಗ್ಗೆ ತಲೆ ಕೂಡ ಕೊಡೋದಿಲ್ಲ ಅಂತ. ಆ ಅಂತರಾತ್ಮದಲ್ಲಿರುವಂಥ ಯೋಚನೆ ಯಾವುದು ಅಂದರೆ ನಾವೆಲ್ಲ
ನಾನು 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 ಅಂತ ಹೇಳ್ತೀವಿ. ಆದರೆ ಎಲ್ಲ ನೀನೇ, ನಿನ್ನಿಂದಲೇ ಎಲ್ಲ, ನಿನ್ನಿಂದಲೇ ನನ್ನ ಬದುಕು ಸಾಗ್ತಿದೆ ಅನ್ನೋವಂಥ ಒಂದು ಯೋಚನೆ ನಾವು ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಸಾಗಿದ್ರೆ ಹೊಡೆದಾಟ ಬಡಿದಾಟ ಖಂಡಿತವಾಗ್ಲೂ ಯಾವತ್ತೂ ಇರಲ್ಲ. ಧರ್ಮ ಮಾರ್ಗದಲ್ಲಿ ನಮ್ಮ ಬದುಕು ಸಾಗುತ್ತೆ ಅನ್ನೋದನ್ನು ಹಿರಿಯರು ಹೇಳ್ತಾರೆ. ಕಾರ್ಯಕ್ರಮದ ಮುಂದಿನ ಹಾಡು ಅಪೇಕ್ಷೆಯ ಮೇರೆಗೆ. ಕಲಿಯುಗದಲ್ಲಿ ಎಷ್ಟೇ ದುಶ್ಚಟಗಳಿರಲಿ ಅದೆಲ್ಲವನ್ನ ಬಿಟ್ಟು ಕಲ್ಲು ಮುಳ್ಳು ಕಾಡುಗುಡ್ಡದ ಹಾದಿಯಲ್ಲಿ ಸಾಗಿ ಪಂಪೆಯಲ್ಲಿ ಮಿಂದು 18 ಮೆಟ್ಟಿಲನ್ನು ಹತ್ತಿ ದರ್ಶನವನ್ನು ಪಡೆಯುವಂಥ ಕಲಿಯುಗ ವರದ ಹರಿಹರ ಸುತ ಶಬರಿಗಿರಿ ಒಡೆಯ ಸ್ವಾಮಿ ಅಯ್ಯಪ್ಪನ ಸ್ಮರಣೆ. ಜಗದೀಶ್ ಪುತ್ತೂರು ಅವರ ಕಂಠಸಿರಿ. ಕಲಿಯುಗ ವರದ ಬ್ರಹ್ಮಚಾರಿ ಬರುವೆವು ನಿನ್ನೆಡೆಗೆ, ಕಲಿಯುಗ ಪೂರ್ತಿ ಕರಿಮಲೆ ಮೇಲೆ ಸೇರಿಸಿಕೋ ಬಳಿಗೆ. ಪಾದವ ಬಿಡೆನೋ ಬೇರಿಡೆಯಿರೆನೋ, ಪಾದವ ಬಿಡೆನು ಬೇರಿಡೆಯಿರೆನು ಭಕ್ತ ಜನಪ್ರಿಯನೇ. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ, ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೋಯಾತ್ರ. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ, ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೋಯಾತ್ರ. ನಮಗಿರುವುದೊಂದೇ ನಿನ್ನಾಶ್ರಯ ಸರಿಸದಿರು ಮಾತ್ರ, ನಮಗಿರುವುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ, ಬರುತ್ತಿದೆ ನೋಡು ಅರಸುತ ನಿನ್ನ ಭಕ್ತರ ಹೋಯಾತ್ರ. ಇರುಮುಡಿ ಒಂದೇ ತಂದೆವು ತಂದೆ ನಿಯಮಗಳ ಮಾಡಿ, ಇರುಮುಡಿ ಒಂದೇ ತಂದೆವು ತಂದೆ ನಿಯಮಗಳ ಮಾಡಿ. ಕರುಣಾಮಯನೇ ನಿನ್ನನ್ನು ಕಾಣಲು ನಡೆದು ನಿನ್ನೆಡೆಗೆ, ಕರುಣಾಮಯನೇ ನಿನ್ನನ್ನು ಕಾಣಲು ನಡೆದು ನಿನ್ನೆಡೆಗೆ. ಹರಿಹರ ನಂದನ ಭಕ್ತರ ಚೇತನ, ಹರಿಹರ ನಂದನ ಭಕ್ತರ ಚೇತನ ಸೇರಿಸು ಶ್ರೀಮಲೆಗೆ. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ, ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೋಯಾತ್ರ. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ, ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೋಯಾತ್ರ. ನಮಗಿರುವುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ, ನಮಗಿರುವುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ, ಬರುತ್ತಿದೆ ನೋಡು ಅರಸುತ ನಿನ್ನ ಭಕ್ತರ ಹೋಯಾತ್ರ.
ಕೊನೆಯ 3 ಗೀತೆಗಳೊಂದಿಗೆ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಗೀತೆ ಜಗದ್ಗುರುಗಳು ಆದಿಶಂಕರಾಚಾರ್ಯರ ರಚನೆಯ ಜಗನ್ಮಾತೆಯನ್ನು ಸ್ಮರಿಸುವಂತಹ ಇತಿಹಾಸದ ಕಾಲಗರ್ಭದಿಂದ ಇಲ್ಲಿಯವರೆಗೆ ಕೋಟಿ ಕೋಟಿ ಭಕ್ತರ ಹೃದಯ ಕಮಲಗಳಲ್ಲಿ ಆ ಜಗಜ್ಜನನಿಯನ್ನು ಸ್ಮರಿಸುವ ಶಕ್ತಿಯನ್ನು ಕೊಟ್ಟಂತಹ ಹಾಡು ಐಗಿರಿ ನಂದಿನಿ. ಆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಜನ್ಯ ಪ್ರಸಾದ್ ಅನಂತಾಡಿ. ऐगिरि नन्दिनि नन्दित मेदिनि विश्व विनोदिनि नन्दनुते गिरिवर विन्द्य शिरोधिनि वासिनि विष्णु विलासिनि जिष्णुनुते भगवति हेशिनि अनन्त कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकमर्दिनि शैलसुते सुरवरवर्षिणि दुर्धरवर्षिणि दुर्मुखवर्षिणि हर्षरते त्रिभुवनपोषिणि शङ्करतोषिणि निर्विषमोषिणि घोषरते धनुजनिरोषिणि नितिसुतरोषिणि धर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते ऐ जगदम्ब मदम्ब कदम्ब वनप्रियवासिनि आसनते शिखर शिरोमणि तुङ्ग हिमालय शृङ्ग विचालय
ಮರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಕಾರ್ಯಕ್ರಮದ ಮುಂದಿನ ಗೀತೆ ಸಾಕಷ್ಟು ಜನ ರಿಕ್ವೆಸ್ಟನ್ನು ಮಾಡಿದರು, ಒಂದು ಭಾವಗೀತೆಯನ್ನು ಹಾಡಬೇಕು ಅಂತ. ಕವಿ ಸುಬ್ರಾಯ ಚುಕ್ಕಾಡಿ ಅವರು ಬರೆದಂಥ ಬಹಳ ಸುಂದರವಾದಂಥ ಗೀತೆ. ರಿಕ್ವೆಸ್ಟ್ ಮಾಡಿದವರೆಲ್ಲ ಮದುವೆ ಆದ ಗಂಡಸರು. ಮುನಿಸುತ್ತರವೇ ಮುಗುದೆ ಹಿತವಾಗಿ ನಗಲು ಬಾರದೆ. ನಿಮ್ಮಲ್ಲೇ ಕೇಳುವ, ಮುನಿಸುತ್ತರೆ ಆಗ್ಬೋದಾ ಕಾಣದ ಕಡಲಿಗೆ ಆಗ್ಬೋದಾ, ಯಾವುದು ಅಪೇಕ್ಷೆ ಪಡ್ತಿರೋದು? ನೋಡಿ, ಹೆಂಗಸರಿಗೆ ಬೇಡ ಅದು, ಕಾಣದ ಕಡಲಿಗೆ. ಓಕೆ. ಅಲ್ಲ, ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಈ ಮದುವೆ ಆದ ಗಂಡು ಮಕ್ಕಳ ಕತೆ ಅಲ್ಲ, ಮದುವೆ ಆದವ್ರ ಕತೆ ಮತ್ತು ಈ ಹುಡುಗರಿಗೆ ಮದುವೆ ವಿಷಯ ಮನೇಲಿ ಮಾತಾಡುವಾಗ ಒಂಥರ ಖುಷಿ. ಎಂತಂದರೆ ಈ ಯಾವುದೋ ಒಂದು ಪಾರ್ಟಿಯಿಂದ ಟಿಕೆಟ್ ಸಿಕ್ಕಿದಾಗೆ, MLA ಎಲೆಕ್ಷನ್ನಿಗೆ ಕಂಟೆಸ್ಟ್ ಮಾಡಲಿಕ್ಕೆ ಟಿಕೆಟ್ ನಿಮಗೆ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ, ಅದೇ ಥರ ಮದುವೆ ವಿಷಯ ಮಾತಾಡುವಾಗ. ಹುಡುಗಿ ಏನಾದರೂ ಒಪ್ಕೊಂಡ್ಲು ಅಂತ ಗೊತ್ತಾದರೆ MLA ಆದಷ್ಟೇ ಖುಷಿ. ಆಮೇಲೆ ಮದುವೆ ದಿನ ಹತ್ತಿರ ಬರ್ತಿದೆ ಅಂತ ಹೇಳಿದಾಗ ಮುಖ್ಯಮಂತ್ರಿ ಆದಾಗೆ ಭಯಂಕರ ಖುಷಿ. ಮದುವೆ ಆದಮೇಲೆ ಈ ಹಗರಣದಲ್ಲಿ ಸಿಕ್ಕಿ ಬಿದ್ದ ಹಾಗೆ ತುಂಬ ಜನ ಹೇಳ್ತಾರೆ. ಏನು ಇರಲಿ ಬಿಡಿ, ಸಮರಸವೇ ಜೀವನ. ಬಹಳ ಸುಂದರವಾದಂಥ ಒಂದು ಕಾರ್ಯಕ್ರಮ ನಡೀತಿದೆ. ಕಾರ್ಯಕ್ರಮದ ಮುಂದಿನ ಗೀತೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕನ್ನಡದ ಹೆಮ್ಮೆಯ ಸಾಹಿತಿ GS ಶಿವರುದ್ರಪ್ಪನವರು ಬರೆದಂಥ ಹಾಡು. ಎಂತದ ಎಕ್ಸಾಮ್ ಇಲ್ಲ ನಾಳೆ, ಮುಗೀತಾ? ಮಕ್ಕಳು ಬಹಳ ಪ್ರೀತಿಯಿಂದ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದು ಮಾತು, ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರನ್ನು ರಂಜಿಸಿ ಒಳ್ಳೆಯ ನಿರೂಪಣೆ ಮೂಲಕ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರದಂಥ ಶ್ರೀಯುತ RJ ಪ್ರಸನ್ನ. ಆಮೇಲೆ ಜೋರಾದ ಕೈ ಚಪ್ಪಾಳೆ. ಇವರ ಬಗ್ಗೆ ನಮ್ಮ ನಾಡು ಕಂಡಂಥ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, S ಜಾನಕಿ, K ಚಿತ್ರಮ್ಮ, ಮೇರು ಗಾಯಕರ ವೇದಿಕೆಯಲ್ಲಿ ಅವರ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ನಮ್ಮ ಮಂಗಳೂರಿನ ಒಬ್ಬ ಪ್ರತಿಭಾನ್ವಿತ ನಿರೂಪಣೆಗಾರ. ಪ್ರೀತಿಯ ಜೋರಾದ ಕೈ ಚಪ್ಪಾಳೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ
ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿರಿಗಿಂದು ಕೇಳುತ್ತಿದೆ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿರಿಗಿಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ ಎಲ್ಲಿರುವುದೋ ಅದು ಎಂತಿರುವುದೋ ಅದು ನೋಡಬಲ್ಲಿನಿ ಒಂದು ದಿನ ಕಡಲನೋ ಕೂಡಬಲ್ಲಿನಿ ಒಂದು ದಿನ ನೋಡಬಲ್ಲಿನಿ ಒಂದು ದಿನ ಕಡಲನೋ ಕೂಡಬಲ್ಲಿನಿ ಒಂದು ದಿನ ಒಂದು ದಿನ ಒಂದು ದಿನ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆ ನೀನು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆ ನೀನು ಸೇರಬಹುದಿ ನಾನು ಕಡಲ ನೀಲಿಯೋಳು ಕರಗಬಹುದೇ ಕರಗಬಹುದೇ ನಾನು ಕರಗಬಹುದೇ ನಾನು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ 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 ಮನ
ಕಾಣದ ಕಡಲಿಗೆ ಹಂಬಲಿಸುವ ಮನದಲ್ಲಿ ತಾಯಿ ಭಗವತಿಯ ಅನುಗ್ರಹದ ಅಲೆಗಳು ಸದಾ ಬರ್ತಾ ಇರಲಿ ಅಂತ ಹೇಳಿದ ಕಾರ್ಯಕ್ರಮದ ಮುಂದೆ 144 ವರ್ಷಗಳ ನಂತರ ಉತ್ತರ ಪ್ರದೇಶನ ಪ್ರಯಾಗ್ರಾಜಲ್ಲಿ ಮಹಾಕುಂಭಮೇಳ ನಡೀತು. ಸಮುದ್ರ ಮಥನ ಕಾಲದಲ್ಲಿ ಉಕ್ಕಿ ಬಂದ ಹಾಲಾಹಲವನ್ನು ಘಟಘಟನೆ ಕುಡಿದು ಲೋಕವನ್ನು ಉಳಿಸಿದ ಶಿವನಿಂದ ಆ ಸಮುದ್ರ ಮಥನ ಸಾಂಗ್ರವಾಗಿ ನೆರವೇರಿ ಅಲ್ಲಿಂದ ಬಂದಂಥ ಅಮೃತ ರಾಕ್ಷಸರ ಕೈಗೆ ಸಿಗಬಾರ್ದು ಅಂತ ಮಹಾವಿಷ್ಣು ಮೋಹಿನಿಯ ವೇಷದಲ್ಲಿ ಮಡಿಕೆಯಲ್ಲಿ ಅಮೃತವನ್ನು ಇಟ್ಟು ಹೋಗುವಂಥ ಸಂದರ್ಭದಲ್ಲಿ ಆಕಾಶದಿಂದ ಬಿದ್ದ 4 ಹನಿಗಳು 4 ಕ್ಷೇತ್ರಗಳನ್ನು ಪರಮಪುಣ್ಯ ಪ್ರದಾಯಕವನ್ನಾಗಿಸಿದ್ವು. ಆ 4 ಪುಣ್ಯಕ್ಷೇತ್ರಗಳಲ್ಲಿ ಒಂದು ಪ್ರಯಾಗ್ರಾಜ್. 144 ವರ್ಷಗಳ ನಂತರ ನಡೆದ ಮಹಾಕುಂಭಮೇಳದ ಸಂಭ್ರಮದಲ್ಲಿ ಆ ಶಿವ ಶಂಕರ ಮಹೇಶ್ವರನನ್ನು ಸ್ಮರಿಸುವಂಥ ಬಹಳ ಸುಂದರವಾದಂಥ ಭಕ್ತಿಯ ರೋಮಾಂಚನದ ಗೀತೆ ಜಗದೀಶ್ ಪುತ್ತೂರು ಕಂಠಸಿರಿಯಲ್ಲಿ. ಕಾರ್ಯಕ್ರಮದ ಕೊನೆಯ 2 ಗೀತೆ, ಒಂದು ಮಂಗಳಗೀತೆ, ಅದಕ್ಕಿಂತ ಮುಂಚೆ ಪರಮಾತ್ಮ ಶಂಕರ ಶಿವದೇವರ ನಾಮಸ್ಮರಣೆ. ಶಿವ 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 ಮಹಾದೇವ, ಹರ 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 ಮಹಾದೇವ, ಶಂಭೋ ಶಂಕರ ಹರ ಶಂಭೋ ನೀಲಕಂಠ. ಸರ್ಪ ಪ್ರಾವಿತ ದರ್ಪ ಪ್ರಾಭವ ವಿಪ್ರ ಪ್ರೇರಿತ ಪರ ದಿಕ್ಕೂರ ಪ್ರದ ಕರ್ಪೂರ ಪ್ರಭ ಅರ್ಪಿಂಚು ಶಂಕರ. ಸರ್ಪ ಪ್ರಾವಿತ ದರ್ಪ ಪ್ರಾಭವ ವಿಪ್ರ ಪ್ರೇರಿತ ಪರ ದಿಕ್ಕೂರ ಪ್ರದ ಕರ್ಪೂರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿನಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿನಾರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿನಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿನಾರ. ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರ ವರ ಕನಲಾರ ಓಂ ಮಂತ್ರೇಶ್ವರ ಪರ ಓಂ ಮಂತ್ರೇಶ್ವರ ಹರ ಓಂ ಮಂತ್ರೇಶ್ವರ ಹರ ರಾವೇರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿನಾರ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿನಾರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿನಾರ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿನಾರ. ಸರ್ವ ಪ್ರಾವಿತ ದರ್ಪ ಪ್ರಾಭವ ವಿಪ್ರ ಪ್ರೇರಿತ ಪರ ದಿಕ್ಕೂರ ಪ್ರದ ಕರ್ಪೂರ ಪ್ರಭ ಅರ್ಪಿಂಚು ಶಂಕರ. ಸರ್ವ ಪ್ರಾವಿತ ದರ್ಪ ಪ್ರಾಭವ ವಿಪ್ರ ಪ್ರೇರಿತ ಪರ ದಿಕ್ಕೂರ ಪ್ರದ ಕರ್ಪೂರ ಪ್ರಭ ಅರ್ಪಿಂಚು ಶಂಕರ. ನಮಃ ಶಿವಾಯ ನಮಃ ಶಿವಾಯ. ಆಕಾಶಲಿಂಗಮೈ ಆವಹಿಂಚರ ಶ್ರೀವಾಯುಲಿಂಗಮೈ ಸಂಚರಿಂಚರ ಅಣುವಣುವಣುಲ ನಿಲಸಿ ಚಲನವೇ ಕಲಿಗಿಂಚರ చేసే అసురనే అగ్నిలింగమై పరికార వరదై ముంచై జలలింగమై ఘోర వరమై వసమై ప్రబలమౌ భూలింగమై వరవిదురా నడిపే
ಓಂ ನಮಃ ಶಿವಾಯ. విశ్వేశలింగమై కనికరించరా విధిలిఖితమిక బలవరశరి అమృతమి గొలిపించరా రామేశలింగమై మహిమ చూపరా తను శుభమరిగని అభయమృతము సనము అందించరా నిధనం రామరా కాళహస్తిలింగేశ్వరా నీవై మాలింగనం నీరా पंचलिंगेश्वरा सहस्रलिंगेश्वरा गद्रिपुराधीश्वरा मंजुनाथेश्वरा महतोबार महलिंगेश्वरा हर शंभो हर 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 शंभो शिव शिव शंभो नमः शिवाय. ಭಕ್ತಿಯ ಭಾವಪರವಶತೆಯಲ್ಲಿ ನಮ್ಮ ಜಗದೀಶ್ ಪುತ್ತೂರು ಅವರ ಕಾರ್ಯಕ್ರಮ ಭಕ್ತಿ ಸಂಗೀತವನ್ನು ಕೇಳುವುದು ಅಂತ ಹೇಳಿದರೆ ಬಹುಶಃ ಹೃದಯ ಅನ್ನೋ ಸಮುದ್ರದಲ್ಲಿ ಭಕ್ತಿಯ ಅಲೆಗಳ ಭಾವಪರವಶತೆಯಲ್ಲಿ ನಾವು ಕಳೆದು ಹೋಗ್ತೀವಿ. ಕಳೆದ 3 ಗಂಟೆಗಳಿಂದ ನಿರಂತರವಾಗಿ ಭಕ್ತಿ ಶ್ರದ್ಧೆಯ ಹಾಡುಗಳ ಮೂಲಕ ಈ ಬ್ರಹ್ಮಕಲಶೋತ್ಸವದ ಮುನ್ನಾ ದಿನ ಭಕ್ತಿಯ ಶ್ರೇಷ್ಠತೆಯ ಸಾಕ್ಷಾತ್ಕಾರ ಈ ವೇದಿಕೆಯಲ್ಲಿ ನಡೆದಿದೆ. ಕೊನೆಯ ಗೀತೆಯನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅದಕ್ಕೂ ಮುಂಚೆ ಅವಕಾಶವನ್ನು ನೀಡಿದಂಥ ಈ ಕ್ಷೇತ್ರದ ನಿರ್ಮಾತೃಗಳಲ್ಲಿ ಒಬ್ಬರಾಗಿರುವಂಥ ಶ್ರೀ ಕೃಷ್ಣ ಉಚ್ಚಿಲ್ ಅವರು, ಹಾಗೆ ಸಂಪೂರ್ಣ ಬ್ರಹ್ಮಕಲಶೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳು, ಈ ಕ್ಷೇತ್ರಕ್ಕೆ ತನು ಮನ ಧನ ಸಹಕಾರವನ್ನು ನೀಡಿದಂಥ ಎಲ್ಲ ಹೃದಯವಂತ ಸದ್ಭಕ್ತರಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ VTV ಚಾನಲ್ ಮೂಲಕ ನೇರ ಪ್ರಸಾರ ಕಾಣ್ತಿದೆ. ಅದರ ಕ್ಯಾಮ್ರಾಮನ್ ಹಾಗೆ ಟೆಕ್ನಿಷಿಯನ್ಸ್, SMS ಸೌಂಡ್ಸ್ ಪೆರ್ಲಾ, ಜೊತೆಗೆ ನಮ್ಮ ಕರ್ನಾಟಕ ಹಾಗೆ ಕೇರಳದ ಎಲ್ಲ ಸಂಗೀತ ದಿಗ್ಗಜರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಕೊನೆಯ ಗೀತೆ ತಾಯಿ ಭಗವತಿಯ ಅನುಗ್ರಹ ಎಲ್ಲರ ಮೇಲೆ ಇರಲಿ, ಎಲ್ಲರ ಬದುಕು ಸದಾ ಬೆಳಗ್ತಾ ಇರಲಿ, ಕಷ್ಟದ ಕತ್ತಲು ಕರಗಲಿ, ಗೆಲುವಿನ ಬೆಳಕು ಎಲ್ಲರ ಬದುಕಲ್ಲಿ ಮನೆ ಮನಗಳಲ್ಲಿ ಬೆಳಗಲಿ, ಸರ್ವೇಶನಃ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದಗಳೊಂದಿಗೆ ಕೊನೆಯ ಗೀತೆ ಕಳೆದ 40ಕ್ಕೂ ಹೆಚ್ಚು ವರ್ಷಗಳಿಂದ ಶಬರಿಗಿರಿಯಲ್ಲಿ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನದ ಗರ್ಭಗುಡಿಯ ದ್ವಾರವನ್ನು ರಾತ್ರಿ ಮುಚ್ಚುವಂತಹ ಸಂದರ್ಭದಲ್ಲಿ ಸ್ವಾಮಿ ಅಯ್ಯಪ್ಪನಿಗೆ ಲಾಲಿ ಹಾಡಿನ ರೂಪದಲ್ಲಿ ಆ ಹಾಡನ್ನು ಅಲ್ಲಿ ಪ್ಲೇ ಮಾಡ್ತಾರೆ. ಪದ್ಮವಿಭೂಷಣ ಗಾನಗಂಧರ್ವ ಡಾಕ್ಟರ್ KJ ಯೇಸುದಾಸ್ ಹಾಡಿದಂಥ ಹರಿವರಾಸನಂ ಹಾಡು ಈಗ ನಿಮ್ಮೆಲ್ಲರ ಕಿವಿಯಲ್ಲಿ ಮನಸ್ಸಲ್ಲಿ ಸ್ವಾಮಿ ಅಯ್ಯಪ್ಪನ ಸ್ಮರಣೆಯ ಗೀತೆಯೊಂದಿಗೆ ಕಾರ್ಯಕ್ರಮದ ಕೊನೆಯ ಗೀತೆ ಜಗದೀಶ್ ಪುತ್ತೂರು. ಒಂದು ಮಾತು ನಮಗೆ
ಈ ಒಂದು ಪುಣ್ಯ ಸಂದರ್ಭದಲ್ಲಿ ಅಮ್ಮನ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೆ, ಊರಿನವರಿಗೆ, ಆ ಅಮ್ಮ ಕಸಲ್ಲಿ ಬಂದು ಹೇಳಿದ ಕೃಷ್ಣ ಶ್ರೀಯುತ ಅವರಿಗೂ ಕೂಡ ಭಗವಂತನ ಅನುಗ್ರಹ ಸದಾ ಇರಲಿ ಅಂತೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುವ ಕಾರ್ಯಕ್ರಮದ ಕೊನೆಯ ಮಂಗಳಗೀತೆ. ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತೀಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ. ಸ್ವಾಮೀ ಶರಣಮಯ್ಯಪ್ಪ, ಸ್ವಾಮೀ ಶರಣಮಯ್ಯಪ್ಪ, ಸ್ವಾಮೀ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿಧರೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ಧನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಕೀರ್ತನಂ ಸ್ವಾಮಿ ಭಕ್ತಮಾನಸಂ ಭರಣಲೋಲುಪಂ ಸ್ವಾಮಿ ನರ್ತನಾಲಸಂ ಅರುಣಭಾಸುರಂ ಸ್ವಾಮಿ ಭೂತನಾಯಕಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶ್ರುತಜನಪ್ರಿಯಂ ಸ್ವಾಮಿ ಚಿಂತಿತಪ್ರದಂ ಶ್ರುತಿವಿಭೂಷಣಂ ಸ್ವಾಮಿ ಸಾಧುಜೀವನಂ ಶ್ರುತಿಮನೋಹರಂ ಸ್ವಾಮಿ ಗೀತಲಾಲಸಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, 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 ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ
पुष्यामहे सुगन्धिं पुष्टिवर्धनो उर्वारुकमिव बन्धना मृत्योर्मुक्षीयमामृतात् नीलाञ्जनसमाभासं रविपुत्रं यमाग्रजं छायामार्ताण्डसम्भूतं तं नमामि शनैश्चरो सर्वतीर्थात्मिके सर्वमन्त्रात्मिके सर्वतत्त्वात्मिके सर्वमुद्रात्मिके सर्वपीठात्मिके सर्वशक्त्यात्मिके सर्ववर्णात्मिके सर्वात्मिके सर्वयोगात्मिके सर्वनादात्मिके सर्वशब्दात्मिके सर्वविश्वात्मिके सर्वदीक्षात्मिके सज्जगन्मात्रके पाहि मां देवि तुभ्यं नमो देवि तुभ्यं नमो देवि तुभ्यं नमो देवि तुभ्यं नमो नमः कल्याणान्तगात्राय कमितार्थप्रदायिनी श्रीमद्वेङ्कटनाथाय श्रीनिवासाय ते नमः ॐ रोगानशेषानपहन्ति तुष्टानुष्टान्तकामा सकलनभीष्टा त्वामाशिता न विपन्नारायणा त्वामाशिता शता प्रयान्ति सर्वबाधा प्रशमनं त्रैलोक्यसाखिलेश्वरी एवमेव त्वया कार्यम् अस्मद्वैर्विनाशनम् ॐ श्री दुर्गे दुर्गाम्बिके नमोऽस्तु ते आञ्जनेयमतिपाटलानना काञ्चनाद्रिकमनीय विग्रहं पारिजाततरुमूलवासिनं भावयामि पवनामनन्दनं रामाय रामभद्राय रामचन्द्राय वेदसे रघुनाथाय नाथाय सीताय पतये नमः मुकोऽपि प्रसादेन मुकुन्दशयनायते राजराजाय ते रिक्तो राघवेन्द्रं तमाश्रये ॐ नमस्ते अस्तु भगवान् विश्वेश्वराय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय ते नमः अनन्तं वासुकिं शेषं पद्मनाभं च कम्बलो शङ्कापालं धृतराष्ट्रं तक्षकं कालीं पतिकीर्तानि नवनामानि नागानं च महात्मनं सायंकाले पठे नित्य प्रातःकाले विशेषतः तस्मै विषमय नास्ति सर्वत्र विजयी भवे ॐ शान्ति ॐ शान्ति ॐ शान्ति पंचलिंगेश्वर स्वामी पादारविंद गोविंद इंदिरि गोविंद चीरुंग भगवती पादारविंद गोविंद गोविंद बोलो भारत माता की वंदे
ಭಗವತಿ ಮಾತೆಯ ಸನ್ನಿಧಾನದಲ್ಲಿ ಸುಮಾರು 3 ಗಂಟೆಗಳಿಗಿಂತ ಹೆಚ್ಚು ಕಾಲ ಮರ್ಕಟನಂತಹ ಮನಸ್ಸನ್ನು ಹೊಂದಿರುವ ನಮ್ಮನ್ನೆಲ್ಲ ತನ್ನ ಭಕ್ತಿ ಗಾನ ಸುಧೆಯಲ್ಲಿ ಮುಳುಗಿಸಿ ತೇಲಿಸಿ ಆನಂದ ಬಾಷ್ಪ ಬರುವ ರೀತಿಯಲ್ಲಿ ನಮ್ಮ ಮನವನ್ನು ತಣಿಸಿದಂತಹ ತಂಡ ಜಗದೀಶ್ ಪುತ್ತೂರು ಸರವರ ಈ ಸುಂದರ ಗೌರವಾನ್ವಿತ ತಂಡ. ಹಲವಾರು ಹಾಡುಗಳ ಮೂಲಕ ನಾವು ಭಕ್ತಿಯಿಂದ ಪೂಜಿಸುವ ದೇವರನ್ನು ಮತ್ತೊಮ್ಮೆ ಇಲ್ಲಿ ನೆನೆಸಿಕೊಳ್ಳುವ ಹಾಗೆ ಮಾಡಿರುತ್ತೀರಿ. ಅಷ್ಟೇ ಅಲ್ಲ, ನಮ್ಮೆಲ್ಲರ ಆರಾಧ್ಯ ಮಾತೆ ಭಗವತಿಯನ್ನು ಕೂಡ ನಿರಂತರವಾಗಿ ನಾವು ಮನಸ್ಸಿನಲ್ಲಿ ಸ್ಮರಿಸುವ ಹಾಗೆ ಮಾಡಿದ್ದೀರಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅನ್ನುವ ಗೀತೆಯ ಮೂಲಕ ಯಾವುದು ಸಿಗುವುದಿಲ್ಲವೋ ಅದನ್ನು ನಾವು ಬಯಸುತ್ತೇವೆ ಅನ್ನುವ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದೀರಿ. ಪುರಂದರದಾಸರು ಅದನ್ನೇ ಹೇಳುತ್ತಾರೆ, ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರು ಇನ್ನಷ್ಟರಾಸೆ, ಕಷ್ಟ ಬೇಡ ಎಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ. ಈಗ ನಮಗೆ ನಷ್ಟ ಜೀವನದಾಸೆ ಆಗ್ತಾ ಇದೆ ಸರ್. ಈಗಾಗಲೇ ಕಳೆದು ಹೋದ ಈ ಕ್ಷಣ ತಿರುಗಿ 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 ಮತ್ತೊಮ್ಮೆ ಇನ್ನೊಮ್ಮೆ ಮಗದೊಮ್ಮೆ ಬರುವಂತಾಗಲಿ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಭಾವಿಸುವಂತಾಗಿದೆ. ಆ ಶಕ್ತಿ ಇರುವುದು ಅದು ಸಂಗೀತಕ್ಕೆ. ಸಂಗೀತ ಅನ್ನುವುದು ಆತ್ಮ, ಸಂಗೀತ ಅನ್ನುವುದು ವಿಜ್ಞಾನ, ಸಂಗೀತ ಅನ್ನುವುದು ಔಷಧ, ಸಂಗೀತ ಅನ್ನುವುದು ಪ್ರಾಣ, ಸಂಗೀತ ಅನ್ನುವುದು ಸರ್ವವೂ ಆಗಿದೆ. ಅಂತಹ ಸಂಗೀತವನ್ನೇ ತನ್ನ ಉಸಿರಾಗಿಕೊಂಡಿರುವಂತಹ ಜೂನಿಯರ್ ಯೇಸುದಾಸ್ ಜಗದೀಶ್ ಪುತ್ತೂರವರು ಕೇವಲ ಜೂನಿಯರ್ ಯೇಸುದಾಸ್ ಆಗಿರದೆ ನಿಜವಾದ ಯೇಸುದಾಸ್ ಆಗುವಂತಹ ಸುದಿನಗಳು ಆದಷ್ಟು ಶೀಘ್ರದಲ್ಲಿ ಬರುವಂತಾಗಲಿ ಅಂತ ಹಾರೈಸುತ್ತಾ ಅವರ ತಂಡ ಇಂದು ಈ ಒಂದು ಬೊಳ್ಳಾಡನ್ನು ಪವಿತ್ರ ಕ್ಷೇತ್ರವನ್ನಾಗಿ ಮಾಡುವಲ್ಲಿ ಸಹಕರಿಸಿದೆ. ಈ ಒಂದು ಸಹಕಾರಕ್ಕೆ ಕಾರಣಕರ್ತೆಯಾದಂಥ ಆ ದೇವಿಗೆ ಮೊತ್ತ ಮೊದಲಾಗಿ ವಂದಿಸುತ್ತಾ, ದೇವಿಯ ಮಾರ್ಗದರ್ಶನದೊಂದಿಗೆ ಕಲಾವಿದರಿಗೆ ಅವಕಾಶವನ್ನು ಕಲ್ಪಿಸಿಕೊಂಡಂಥ ಗೌರವಾನ್ವಿತ ಕೃಷ್ಣಣ್ಣ ಹಾಗೂ ಅವರ ಕುಟುಂಬದವರಿಗೆ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜಕನ ವಹಿಸಿಕೊಂಡು ಸರ್ವ ರೀತಿಯಲ್ಲೂ ಯಶಸ್ವಿಯಾಗುವ ಹಾಗೆ ಮಾಡಿದಂತಹ ಉಕ್ಕುಡ ವಲಯದ ಸರ್ವ ಸದಸ್ಯರಿಗೆ ವಂದಿಸುತ್ತಾ, ಆ ತುದಿಯಲ್ಲಿ ಇದ್ದವರು ಈ ತುದಿಗೆ ಬರುವ ಹಾಗೆ, ಈ ತುದಿಯಲ್ಲಿ ಕುಳಿತವರು ನಾವೇನೋ ಎದ್ದು ಕೇಳಬೇಕು ಅನ್ನುವ ರೀತಿಯಲ್ಲಿ ಭಾವನೆಯನ್ನು ಹೊಂದುವ ಹಾಗೆ, ಕುಳಿತವರು ಯಾರೂ ಎದ್ದು ಹೋಗದ ರೀತಿಯಲ್ಲಿ ಅದ್ಭುತ ಗಾನ ಸಿರಿಯ ಆ ಒಂದು ಅದ್ಭುತ ಕಂಠದೊಂದಿಗೆ ನಮ್ಮೆಲ್ಲರ ಮನವನ್ನು ತಣಿಸಿದ ಜಗದೀಶ್ ಆಚಾರ್, ಉಜ್ವಲ ಆಚಾರ್ ಅವರ ಹೆಸರು ಗೊತ್ತು, ಉಳಿದ ಎಲ್ಲ ಶುಭ ನಾಮಧೇಯವನ್ನು ಹೊಂದಿರುವಂತಹ ಕಲಾವಿದರ ಬಾಳು ಬಂಗಾರವಾಗಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕೀರ್ತಿ ನಿರಂತರವಾಗಿ ಹಬ್ಬುತ್ತಾ ಹೋಗಲಿ ಅನ್ನುವ ಆಶಯದೊಂದಿಗೆ ಈ ಎಲ್ಲ ಕಲಾವಿದರನ್ನು ನಮ್ಮ ಕಲಾಭಿಮಾನಿಗಳಾದಂತಹ ಉಕ್ಕುಡ ವಲಯದ ಪದಾಧಿಕಾರಿಗಳು ಗೌರವಿಸಬೇಕು, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಭಗವತಿ ಮಾತೆಯ ಕೃಪಾಶೀರ್ವಾದ ನಿರಂತರವಾಗಿ ತಮ್ಮ ಮೇಲಿರಲಿ ಅಂತ ಹಾರೈಸುತ್ತಾ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಸಾಧಕರು ನೀವು. ಇಷ್ಟು ಹೊತ್ತು ಇಷ್ಟು ಹಾಡುಗಳನ್ನು ಹಾಡಿದ್ರು ಸ್ವಲ್ಪ ಕೂಡ ಬೆವರಲಿಲ್ಲ. ದಂಡಿವರಿಯಾದ ಗಾಯಕ ಜಗದೀಶ್ ಪುತ್ತೂರು ಹಾಗೂ ಅವರ ತಂಡಕ್ಕೆ ಒಂದು ಒಳ್ಳೆಯ ಕರತಾಡವನ್ನು ಕೊಟ್ಟು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ವಿರಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಗೆ ಈ ವೇದಿಕೆಯಲ್ಲಿ ಅವಕಾಶವನ್ನು ನೀಡಿದಂಥ ಎಲ್ಲರಿಗೂ ಬಹಳ ಅದ್ಭುತವಾಗಿ ಇಡೀ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತವಾಗಿ ಅದರ ಸಮ್ಮರಿಯನ್ನು ಮೇಡಮ್ ತಾವು ಹೇಳಿದ್ರಿ. ಧನ್ಯವಾದಗಳು. ಬಹಳ ಅದ್ಭುತವಾಗಿ ಮಾತಾಡ್ತೀರಿ, ಟೀಚರ್ ಅನಿಸುತ್ತೆ ಅಲ್ಲ? ಅವರಿಗೂ ಜೋರಾದ ಚಪ್ಪಾಳೆ. ಸಾವಿರಾರು ಮಕ್ಕಳ ಬದುಕನ್ನು ಬೆಳಗಿಸ್ತಾ ಇದ್ದಾರೆ, ಜ್ಞಾನ ಜ್ಯೋತಿ ವಿದ್ಯಾ ಜ್ಯೋತಿಯನ್ನು ಮಕ್ಕಳ ಮನಸ್ಸಿಗೆ ತುಂಬಿಸ್ತಾ ಇದ್ರಿ. ಧನ್ಯವಾದಗಳು. ಉಕ್ಕುಡ ವಲಯದ ನಿರೂಪಣೆ ಮಾಡೋರು ಹಲವರಿದ್ದಾರೆ. ಹಾಗಾದರೆ ಪುಟ್ಟ ಕಲಾವಿದರನ್ನು ಗುರುತಿಸಿ ಒಮ್ಮೆ ಬೆಳೆಸುವಂಥ ಮಾತುಗಳನ್ನು ಹೇಳ್ತಾರಲ್ಲ, ಅದು ದೊಡ್ಡದು ವಿಷಯ. ಅವರನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡುವಂಥದ್ದು. ಪ್ರತಿಭೆಗಳ ಹಳ್ಳಿಯಲ್ಲಿ ತುಂಬ ಜನ ಇದ್ದಾರೆ, ಅಂಥವರನ್ನೆಲ್ಲ ಅಂದರೆ ಅವರ ಮಾತಿಂದ ಇನ್ನಷ್ಟು ಅವರ ಸಂಗೀತದ ಪಯಣ ಮುಂದುವರಿಲಿ, ಎತ್ತರಕ್ಕೆ ಬೆಳೀಲಿ ಅಂತೇಳಿ ಹೇಳುವಂಥ ಮಾತು ಅಮ್ಮನ ನಾವು ಪ್ರೀತಿಪೂರ್ವಕ ವಂದನೆಗಳು ನಿಮಗೆ. ಥ್ಯಾಂಕ್ ಯು. ಮಾತೆ ಮುತ್ತು ಬಹುಶಃ
ಮಾತಲ್ಲೇ ನಮ್ಮೆಲ್ಲ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ರಿ. ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋಗಬೇಕಾದ್ರೆ ಎಷ್ಟು ದುಡ್ಡು ಅನ್ನೋದಕ್ಕಿಂತ ಎಷ್ಟು ಪ್ರೀತಿ ನಮಗೆ ಸಿಕ್ತು ಅನ್ನೋದು ಬಹಳ ದೊಡ್ಡದಾಗುತ್ತೆ. ಹಾಗಾಗಿ ಉಕ್ಕುಡ ವಲಯದ ಎಲ್ಲ ಸದಸ್ಯರು ಜಗದೀಶ್ ಪುತ್ತೂರು ಅವರಿಗೆ ಗೌರವ ಸಮರ್ಪಣೆಯನ್ನು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬೊಳ್ನಾಡು ಶ್ರೀ ಚಿರುಂಬ ಭಗವತಿ ಅಮ್ಮನ ಸನ್ನಿಧಾನದ ಬ್ರಹ್ಮಕಲಶೋತ್ಸವದಲ್ಲಿ ಸಂಗೀತದ ಸೇವೆಯನ್ನು ಸಲ್ಲಿಸುವಂಥ ಸುಯೋಗವನ್ನು ನಮಗೆ ನೀಡಿದಂಥ ಈ ಕಾರ್ಯಕ್ರಮದ ಸರ್ವ ಆಯೋಜಕರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಜಗಜ್ಜನನಿ ತಾಯಿ ಚಿರುಂಬ ಭಗವತಿಯ ಅನುಗ್ರಹದಿಂದ ಎಲ್ಲರ ಮನೆ ಮನೆಗಳಲ್ಲಿ ಸದಾಕಾಲ ಸಂತೃಪ್ತಿಯ ನೆಮ್ಮದಿಯ ಜೀವನ, ಒಳ್ಳೆಯ ಆರೋಗ್ಯವನ್ನು ಆ ತಾಯಿ ಎಲ್ಲರಿಗೂ ದಯಪಾಲಿಸಲಿ ಅಂತ ಕೇಳಿಕೊಂಡು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಶುಭರಾತ್ರಿ. ಇಷ್ಟು ಹೊತ್ತು ಕಾರ್ಯಕ್ರಮದ ನಿರೂಪಣೆ ಮೂಲಕ ನಿಮ್ಮೆಲ್ಲರನ್ನು ರಂಜಿಸಿದಂಥ ಶ್ರೀಯುತ RJ ಪ್ರಸನ್ನ ಅವರಿಗೆ ಪ್ರೀತಿಯ ಗೌರವ ಸ್ಮರಣಿಕೆ. RJ ಪ್ರಸನ್ನ ಹೇಳಿದೆ, ನಿರೂಪಣೆ ಮಾಡಿ. ಕೀಬೋರ್ಡ್ ವಾದನದಲ್ಲಿ ನಮ್ಮ ಪ್ರಸಿದ್ಧ ಕಲಾವಿದರಂತಹ ಪ್ರಕಾಶ್ ಕುಂಬಳೆ, ಒಮ್ಮೆ ಜೋರಾದ ಕೈ ಚಪ್ಪಾಳೆ, ನಿಮ್ಮ ಪ್ರೀತಿಯ ಆಶೀರ್ವಾದ. ಹಾಗೆ ಗಿಟಾರ್ ವಾದನದಲ್ಲಿ ಶ್ರೀಯುತ ಶರತ್ ಹಳೆಂಗಡಿ, ನಮ್ಮ ಪ್ರಸಿದ್ಧ ಗಿಟಾರ್ ವಾದಕರು, ಅವರಿಗೂ ನಿಮ್ಮ ಜೋರಾದ ಕೈ ಚಪ್ಪಾಳೆ. ಹಾಗೆಯೇ ನಮ್ಮನ್ನು ಆಡಿಕೊಂಡಂಥ ಮ್ಯಾಂಡೋಲಿನ್ ವಾದಕರಲ್ಲಿ ಒಬ್ಬರಾದಂಥ ಶ್ರೀಯುತ ದೇವರಾಜ್ ಆಚಾರ್ ಹೊಸಬೆಟ್ಟು, ಇವರಿಗೆ ಜೋರಾದ ಕೈ ಚಪ್ಪಾಳೆ ಒಂದು ಬಾರಿ. ತಬಲಾ ವಾದಕರಾಗಿ ನಾಡಿನ ಪ್ರಸಿದ್ಧ ತಬಲಾ ವಾದಕರಂಥ ಶ್ರೀಯುತ ಅಶೋಕನ್ ಕಾಸರಗೋಡು, ಒಮ್ಮೆ ಜೋರಾದ ಕೈ ಚಪ್ಪಾಳೆ. ಥ್ಯಾಂಕ್ ಯು. ಹಾಗೆಯೇ ರಿದಮ್ ಪ್ಯಾಡ್ನಲ್ಲಿ ನಮ್ಮ ತಂಡದ ನೆಚ್ಚಿನ ರಿದಮ್ ವಾದಕರಾದಂಥ ಶ್ರೀಯುತ ರವಿಕಾಂತ್ ಕಾಸರಗೋಡು, ಒಮ್ಮೆ ಜೋರಾದ ಪ್ರೀತಿಯ ಕೈ ಚಪ್ಪಾಳೆ. ಇಷ್ಟು ಹೊತ್ತು ಗಾಯನದ ಮೂಲಕ ನಿಮ್ಮೆಲ್ಲರನ್ನು ರಂಜಿಸಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ನಮ್ಮ ತಂಡದ ಪ್ರತಿಭಾನ್ವಿತ ಗಾಯಕರಾದಂಥ ಜನ್ಯ ಪ್ರಸಾದ್ ಅನಂತಾಡಿ, ಒಮ್ಮೆ ಜೋರಾದ ಪ್ರೀತಿಯ ಕೈ ಚಪ್ಪಾಳೆ. ಜನ್ಯ ಪ್ರಸಾದ್ ಅನಂತಾಡಿ. ಹಾಗೆಯೇ ಸಹ ಗಾಯಕರಾಗಿ ಡಾಕ್ಟರ್ ಉಜ್ವಲ ಆಚಾರ್, ಇವರಿಗೂ ನಿಮ್ಮ ಜೋರಾದ ಪ್ರೀತಿಯ ಕೈ ಚಪ್ಪಾಳೆ. ಇಷ್ಟು ಹೊತ್ತು ಈ ಕಾರ್ಯಕ್ರಮವನ್ನು ಆಲಿಸಿದಂಥ ನಿಮಗೂ ಕೂಡ ನಮ್ಮ ಪ್ರೀತಿಪೂರ್ವಕ ವಂದನೆಗಳು. ಶುಭರಾತ್ರಿ. ಆತ್ಮೀಯ ಬಂಧುಗಳೇ, ನಾನು ಈಗಾಗಲೇ ಹೇಳಿದಾಗೆ ಜಗದೀಶ್ ಪುತ್ತೂರು ಸರ್ ಇವರಿಗೆ ಎಷ್ಟು ಅಭಿಮಾನಿಗಳು ಉಂಟಾಗಿದ್ದಾರೆ ಅಂತ ಹೇಳಿದರೆ, ದೂರದಿಂದ ಆಗಮಿಸಿದಂಥ ನಮ್ಮ ಮುಂಬಯಿಯ ಎಲ್ಲ ಕಲಾಪ್ರಿಯರು ಅವರ ಜೊತೆ ಒಂದು ಕ್ಷಣ ಸೇರಬೇಕು ಅಂತ ಬಯಸ್ತಾ ಇದ್ದಾರೆ. ಹತ್ತಿರದವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸಹಜ. ದೂರದ ಊರಿನಿಂದ ತಮ್ಮೆಲ್ಲ ಸಮಯವನ್ನು ಈ ಒಂದು ಕಾರ್ಯಕ್ರಮಕ್ಕಾಗಿ ಮೀಸಲಿಟ್ಟು ಇಷ್ಟು ದೂರಕ್ಕೆ ಆಗಮಿಸಿ ಇಷ್ಟು ಹೊತ್ತು ಅತ್ಯಂತ ತನ್ಮಯತೆಯಿಂದ ಭಕ್ತಿಯಿಂದ ಅವರ ಕಾರ್ಯಕ್ರಮವನ್ನು ವೀಕ್ಷಿಸಿ ಇದೀಗ ಅವರ ಅಭಿಮಾನಿಗಳು ನಾವೆಲ್ಲರೂ ಅನ್ನೋದನ್ನು ಸಂಕೇತಿಸಲಿಕ್ಕೋಸ್ಕರ ಅವರ ಜೊತೆ ಒಂದು ಫೋಟೋ ತಗೊಳ್ಬೇಕು ಅಂತ ವಿನಂತಿ ಮಾಡಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಒಂದು ಅವರ ಬಗ್ಗೆ ಇರುವಂಥ ಕಾಳಜಿಗೆ ಎಲ್ಲರ ಪರವಾಗಿ ಮಗದೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಭಿಮಾನ ಮುಂಬೈಯಲ್ಲಿ ತಾವು ಇದ್ದರೂ ಕೂಡ ನಿರಂತರವಾಗಿ ಬೆಳೆಯಲಿ. ಜಗದೀಶ್ ಇವರು ಅವರ ಹೆಸರಿನ ಹಾಗೆ ಜಗತ್ ಈಶನಾಗಿ ಮೆರೆಯುವಂತಾಗಲಿ ಅನ್ನುವುದು ನಮ್ಮ ಮತ್ತೊಂದು ಹಾರೈಕೆ.
ಮತ್ತೊಮ್ಮೆ ನಿಮ್ಮೆಲ್ಲರ ಆಸೆಯಂತೆ ಕೋರಿಕೆ ಮುಂಬಯಿಯ ಕರುಣರ ಸಹೃದಯರ ಪವಿತ್ರ ಆತ್ಮಗಳನ್ನು ಹೊಂದಿರುವಂತಹ ಪ್ರೀತಿಯ ಸ್ನೇಹ ಜೀವಿಗಳ ಅದ್ಭುತ ಸ್ನೇಹ ಪ್ರೀತಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಖಂಡಿತವಾಗಿಯೂ ಪಾಲ್ಗೊಳ್ಬೇಕು ಅಂತ ಮೊದಲಾಗಿ ನಿಮಗೆ ಈಗಲೇ ಅಡ್ವಾನ್ಸ್ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮಕ್ಕೆ ಚುಕ್ಕೆ ನೀಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಭಗವದ್ಭಕ್ತ ಬಂಧುಗಳೇ, ವಿಟ್ಲಸೀಮೆಯ ಕಲಿಕೆ ಬೋಲ್ನಾಡು ಶ್ರೀ ಭಗವತಿ ಕ್ಷೇತ್ರದ ಬ್ರಹ್ಮಕಲಶ ಕಾರ್ಯಕ್ರಮವು ಈಗಾಗಲೇ ಪ್ರಾರಂಭಗೊಂಡಿದೆ. ಬಹುಶಃ ಅನೇಕ ದಿವಸದಿಂದ ಇಲ್ಲಿಯ ಕಾರ್ಯಕರ್ತರು ಮಾಡಿರುವಂತಹ ಕೆಲಸ, ಅದರೊಟ್ಟಿಗೆ ಸರಿಸುಮಾರು ತೀಯ ಸಮುದಾಯದ 18 ಕ್ಷೇತ್ರಗಳಲ್ಲಿ ಒಂದಾದಂತಹ ಈ ಕ್ಷೇತ್ರವು ಕೂಡ ಈ ಸಂದರ್ಭದಲ್ಲಿ ಬ್ರಹ್ಮಕಲಶಕ್ಕೆ ಸಿದ್ಧಗೊಂಡು ಮೊನ್ನೆಯಿಂದ ನಡೆಯುವಂತ ಅನೇಕ ಕಾರ್ಯಕ್ರಮಗಳಲ್ಲಿ ಈ ಸೀಮೆಯ ಎಲ್ಲ ಭಕ್ತ ಬಂಧುಗಳು ಬಂದಿರುವಂತದ್ದು. ಅದರೊಟ್ಟಿಗೆ ನಾಳೆ ನಡೆಯುವಂತಹ ಆ ದೇವಿಯ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಇಡೀ ಸಮಸ್ತ ಬಂಧುಗಳು ಭಾಗವಹಿಸುವುದರೊಟ್ಟಿಗೆ ದೇವಿಯ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾ ಬಹುಶಃ ಈ ವಿಶೇಷವಾದ ಒಂದು ಅದ್ಭುತವಾಗಿ ನಿರ್ಮಾಣಗೊಂಡಿರುವಂತಹ ಭಗವಂತನ ಈ ಸಾನ್ನಿಧ್ಯ ಇಡೀ ನಮ್ಮ ವಿಟ್ಲಸೀಮೆಗೆ ಒಂದು ಎಲ್ಲ ಭಕ್ತಾದಿಗಳಿಗೊಂದು ಪುಣ್ಯ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಇರುವಂತಹ ಒಂದು ಸನ್ನಿಧಾನ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ನಾವು ಕಾಣಬಹುದು. ಬಹುಶಃ ಇಲ್ಲಿಯ ಕಾರ್ಯಕರ್ತರು ಮಾಡಿರುವಂತಹ ಕೆಲಸ, ವಿಶೇಷವಾಗಿ ಈ ಸಾನ್ನಿಧ್ಯದ ಅಭಿವೃದ್ಧಿಗೆ ದೂರದ ಮುಂಬಯಿಯ ಉದ್ಯಮಿಯಾಗಿದ್ದುಕೊಂಡು ಕೃಷ್ಣ ಎನ್ನು ಉಚ್ಚಿಲ್ರವರ ಒಂದು ಉತ್ಸಾಹ ಮತ್ತವರ ಮುಂದಾಳತ್ವದೊಂದು ಸಾಧನೆ. ಬಹುಶಃ ಇಂತಹ ಎಲ್ಲ ಬಂಧುಗಳು ನಮ್ಮ ಸಮಾಜದೊಟ್ಟಿಗೆ ಇದ್ದಾಗ ಇಂಥ ಒಳ್ಳೆಯ ರೀತಿಯ ದೇವಸ್ಥಾನ ನಿರ್ಮಾಣ ಮಾಡುವುದಕ್ಕೆ ಅಂತವರ ಒಂದು ಉತ್ಸಾಹ ನಮ್ಮೆಲ್ಲರಿಗೂ ಪ್ರೇರಣೆ. ಅಂತ ಒಬ್ಬ ಧೀಮಂತ ಉದ್ಯಮಿ, ದೇವರುಗಳ ನಾಡನ್ನ ಬೆಳಗಿಸುವಂತಹ ಒಂದು ವ್ಯಕ್ತಿಯೊಟ್ಟಿಗೆ ಇಡೀ ನಮ್ಮ ಸಮಾಜದ ಬಂಧುಗಳು
ಅವರೊಟ್ಟಿಗೆ ನಿಂತು ಈ ಸಾನ್ನಿಧ್ಯವನ್ನ ಒಂದು ಒಳ್ಳೆಯ ಸಾನ್ನಿಧ್ಯ ಆಗುವ ರೂಪದಲ್ಲಿ ನಾವೆಲ್ಲರೂ ಭಕ್ತಾದಿಗಳು ಕೈ ಜೋಡಿಸಿಕೊಳ್ಳುವುದರ ಮುಖಾಂತರ ನಾಳೆ ನಡೆಯುವಂತಹ ಈ ಬ್ರಹ್ಮಕಲಶದಲ್ಲಿ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ದೇವರುಗಳ ಗಂಧ ಪ್ರಸಾದವನ್ನ ಸ್ವೀಕರಿಸುವುದರೊಟ್ಟಿಗೆ ಇಡೀ ಲೋಕಕ್ಕೆ ಕಲ್ಯಾಣವನ್ನ ಬಯಸುವಂತ ಒಂದು ಪ್ರಾರ್ಥನೆಯನ್ನು ಮಾಡುವುದರೊಟ್ಟಿಗೆ ಈ ಸಾನ್ನಿಧ್ಯ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂತ ಒಂದು ಸಂದರ್ಭ. ನಾವೆಲ್ಲರೂ ಈ ಸಾನ್ನಿಧ್ಯಕ್ಕೆ ಬಂದು ವಿಶೇಷವಾಗಿ ಸಾನ್ನಿಧ್ಯದ ದೇವಿಯ ದರ್ಶನವನ್ನು ಪಡ್ಕೊಂಡು ನಾವೆಲ್ಲರೂ ದೇವಿಯ ಆ ಪ್ರಸಾದವನ್ನು ಪಡೆಯುವುದರ ಮುಖಾಂತರ ಪುನೀತರಾಗೋಣ ಅಂತ ಭಕ್ತಾದಿಗಳಲ್ಲಿ ಪ್ರಾರ್ಥಿಸ್ತೇನೆ.